ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ದಿಟ್ಟ ಪ್ರಯೋಗಗಳನ್ನ ಮಾಡುವಂತಹ ಯುವ ಪ್ರತಿಭೆಗಳಲ್ಲಿ ಎದ್ದು ಕಾಣಿಸುವಂತಹ ಒಂದು ಹೆಸರು ದೀಕ್ಷಿತ್ ಶೆಟ್ಟಿ. ಕಾನೂನು ಪದವೀಧರ, ರಂಗಭೂಮಿ ಹಿನ್ನೆಲೆಯಿಂದ ಬಂದು ಸೀರಿಯಲ್ಗಳ ಕಡೆ ಹೊರಳಿದ ಇವರು ಪ್ರೀತಿ ಎಂದರೇನು, ಸಾಕ್ಷಿ, ನಾಗಿಣಿ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ನಾಗಿಣಿ ಧಾರಾವಾಹಿಯಲ್ಲಿ ದೀಪಿಕಾ ದಾಸ್ ಅವರ ಜೋಡಿಯಾಗಿ ಅರ್ಜುನ್ ಪಾತ್ರದ ಮೂಲಕ ಮನೆ ಮನೆಗಳಿಗೂ ಚಿರಪರಿಚಿತರಾದರು. ಬೆಳ್ಳಿತೆರೆಯ ಬ್ರೇಕ್ ಕೊಟ್ಟಿದ್ದು ಪ್ರೇಕ್ಷಕರ ನೆಚ್ಚಿನ ದಿಯಾ ಚಿತ್ರ. ಅದಾದ ನಂತರ KTM ಹಾಗೂ ಕ್ರಿಟಿಕಲಿ ಅಕ್ಲೈಮ್ ಬ್ಲಿಂಕ್ ಚಿತ್ರದ ಮೂಲಕ ತಮ್ಮ ನಟನೆಯ ಸಾಮರ್ಥ್ಯ ಇನ್ನಷ್ಟು ಬೆಳ್ಳಿತೆರೆಗೆ ಬಂತು. ಇವರ ಮುಂದಿನ ಕನ್ನಡ ಚಿತ್ರ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ. ಅದರ ಜೊತೆಗೆ ವಿಡಿಯೋ ಅನ್ನುವ ಒಂದು ವಿಭಿನ್ನ ಕಥಾಹಂದರವನ್ನು ಹೊಂದಿರೋ ಚಿತ್ರಕ್ಕೆ ಇವರ ಮೊದಲ ಪ್ರೊಡಕ್ಷನ್ಸ್ ಅಲ್ಲಿ ಮೊದಲ ಪ್ರೊಡಕ್ಷನ್ನ ಶುರು ಮಾಡಿ ಇನ್ನೇನು ಅದು ಬೆಳ್ಳಿತೆರೆಗೆ ಬರೋದಕ್ಕೆ ಸಜ್ಜಾಗಿದೆ. ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲದೆ ಬೇರೆ ಭಾಷೆಯ ಚಿತ್ರರಂಗದಲ್ಲೂ ಇವರು ಅಭಿನಯಿಸಿದ್ದಾರೆ. ದ ರೋಸ್ ವಿಲ್ಲಾ, ಮುಗ್ಗೂರು ಮೋನುಗಾಳು ಇವರು ಅಭಿನಯಿಸಿರುವ ತೆಲುಗು ಚಿತ್ರ. ಅದರ ಜೊತೆಗೆ ಹೆಸರಾಂತ ಕಲಾವಿದರಾದ ನಾನಿ ಹಾಗೂ ಕೀರ್ತಿ ಸುರೇಶ್ ಅವರ ಜೊತೆ ದಸರಾ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದ ಮೂಲಕ ತಮ್ಮ ವಿಭಿನ್ನ ಪಾತ್ರ ನಿರ್ವಹಣೆಯಿಂದ ಅಲ್ಲಿನ ಪ್ರೇಕ್ಷಕರ ಮನಸ್ಸನ್ನು ಕೂಡ ಗೆದ್ದಿದ್ದಾರೆ. ರಶ್ಮಿಕಾ ಮಂದನ ಅವರ ಜೊತೆ ದ ಗರ್ಲ್ ಫ್ರೆಂಡ್ ಹಾಗೂ KJQ ಇವರ ಮುಂದಿನ ತೆಲುಗು ಚಿತ್ರ ಏಂಜಲ್ ನಂಬರ್ 16 ತೆರೆಗೆ ಬರೋಕ್ಕೆ ಸಜ್ಜಾಗಿರುವಂತಹ ಇವರ ಮಲಯಾಳಂ ಚಿತ್ರ. ಓ ಫಿಶ್, ಸ್ಮೈಲ್, ನವಬೆಳಕು ಇವರು ಅಭಿನಯಿಸಿರುವ ಶಾರ್ಟ್ ಫಿಲ್ಮ್ಸ್. ಮೀಟ್ ಕ್ಯೂಟ್ ತೆಲುಗು ಆಂಥಾಲಜಿ ಸೋನಿ ಲಿವಲ್ಲಿ. ಟಚ್ ಮೀ ನಾಟ್ ತೆಲುಗು ಥ್ರಿಲ್ಲರ್ ಜಿಯೋ ಹಾಟ್ಸ್ಟಾರಲ್ಲಿ ಬಿಡುಗಡೆಯಾಗಿದೆ. ಅದ್ಭುತ ಡ್ಯಾನ್ಸರ್ ಆಗಿರುವ ಇವರು ಜಿ ಕನ್ನಡ ಡಾನ್ಸ್ ಕರ್ನಾಟಕ ಡಾನ್ಸ್ ರಿಯಾಲಿಟಿ ಶೋನ ವಿನ್ನರ್ ಕೂಡ ಹೌದು. ಇವರ ನಟನಾ ಸಾಮರ್ಥ್ಯಕ್ಕೆ ತಮ್ಮ ಚೊಚ್ಚಲ ಚಿತ್ರ ದಿಯಾದ ಇವರ ಪಾತ್ರಕ್ಕೆ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ನಾಮಿನೇಷನ್ ಗೌರವ ಪಡೆದಿದ್ದಾರೆ. ತೆಲುಗುವಿನ ದಸರಾ ಚಿತ್ರದ ಇವರ ಪಾತ್ರಕ್ಕೆ ಫಿಲ್ಮ್ ಫೇರ್ ಸೌತ್ ಹಾಗೂ ಸೌತ್ ಇಂಡಿಯಾ ಇಂಟರ್ನ್ಯಾಷನಲ್ ಮೂವಿ ಅವಾರ್ಡ್ಸ್ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ಗೌರವವನ್ನು ಪಡೆದಿದ್ದಾರೆ. ತಮ್ಮ ಪಾತ್ರಗಳಲ್ಲಿ ವಿಭಿನ್ನತೆಯನ್ನು ಹುಡುಕುವಂತಹ, ಸದಾ ಹೊಸತನ್ನ ತೆರೆಯ ಮೇಲೆ ತರಬೇಕು ಅನ್ನುವ ಹುಮ್ಮಸ್ಸಿನ ಪ್ರತಿಭಾವಂತ ನಟ ನಿರ್ಮಾಪಕ ದೀಕ್ಷಿತ್ ಶೆಟ್ಟಿ ಅವರು ಮಾಧ್ಯಮಾನಿಕ ಪ್ರಸ್ತುತಪಡಿಸುವ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಅತಿಥಿ. ನಮಸ್ಕಾರ. ನಮಸ್ಕಾರ. ಅಬ್ಬಾ, ಐ ಥಿಂಕ್ ಇಷ್ಟೊಂದು ಇಂಟ್ರೊಡಕ್ಷನ್ ನಂಗೆ ಯಾರು ಕೊಟ್ಟಿರಲಿಲ್ಲ. ಸೊ ಇಡೀ ಇದನ್ನು ಮೇಲಿಂದ ಕೆಳಗೆ ಒಂದ್ಸತಿ ತಗೊಂಡ್ಬಂದ್ರಿ. ಥ್ಯಾಂಕ್ ಯು ವೆರಿ ಮಚ್. ಫೀಲ್ಸ್ ಸೋ ಪ್ರೌಡ್ ಟು ಸೇ ದಿಸ್. ತುಂಬ ಖುಷಿಯಾಗುತ್ತೆ ನೀವು ಮಾಡಿರೋ ನಿಮ್ಮ ಒಂದು ಫಿಲ್ಮ್ ಕರಿಯರ್ ಬಗ್ಗೆ ಮಾತಾಡೋದಕ್ಕೆ. ಹೌ ಯು? ಐ ಆಮ್ ಗುಡ್. ಹೌ ಯು? ಐ ಆಮ್ ಗುಡ್ ಟು. ಥ್ಯಾಂಕ್ ಯು. ನೀವು ಕುಂದಾಪುರದವರು ಬೇಸಿಕಲಿ, ಆ್ಯಂಡ್ ಆ ಕರಾವಳಿ ಏರಿಯಾಯಿಂದ ನಮಗೆ ತುಂಬ ಪ್ರತಿಭೆಗಳು ನಮ್ಮ ಒಂದು ಇಂಡಸ್ಟ್ರಿಗೆ ಇಂಟ್ರಡ್ಯೂಸ್ ಆಗಿದ್ದಾರೆ. ಸೊ ನಿಮ್ಮ ಆ ಊರಿನ ಬಗ್ಗೆ ಹಾಗೆ ನಿಮ್ಮ ಕುಟುಂಬದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡ್ಕೊಳ್ಬಹುದಾ? ನಾನು ಮೂಲತಃ ಹುಟ್ಟಿದ್ದು ಕುಂದಾಪುರದಲ್ಲಿ. ನಮ್ಮೂರು ಬಂದು ಶಂಕರ ನಾರಾಯಣ ಹತ್ರ ಇರುವ ಬೈಲೂರು ಅಂತ. ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಆಗಾಗ ಸಮ್ಮರ್ ಹಾಲಿಡೇಸಲ್ಲಿ ಊರಿಗೆ ಹೋಗಿ ಬರ್ತಾಯಿದ್ವಿ. ಸೊ ಇದು ನನ್ನ ಎಜುಕೇಷನ್ ಆಗಿದ್ದೆಲ್ಲ ಬೆಂಗಳೂರು. ಊರಿನ ಜೊತೆ ತುಂಬ ಹತ್ತಿರದ ನಂಟಿದೆ. ಯಾವಾಗಲೂ ರಜೆ ಇದ್ದಾಗೆಲ್ಲ ಊರಿಗೆ ಹೋಗೋದಕ್ಕೆ ಬಯಸ್ತೀವಿ. ಆ್ಯಂಡ್ ಅದಲ್ಲದೆ ಒಂದಿಷ್ಟು ದೈವಾರಾಧನೆ ಸಂದರ್ಭದಲ್ಲಿ ಸೊ ಊರಿಗೆ ಹೋಗಿ ಬರ್ತಾ ಇರ್ತೀನಿ. ಈಗಲೂ ಒಂದಿಷ್ಟು ಮ್ಯಾಂಡೇಟ್ರಿ ಡೇಟ್ಸ್ ಇದೆ, ಅದು ಊರಲ್ಲೇ ಇರ್ತೀನಿ ಆ ಟೈಮಲ್ಲಿ. ಇನ್ನು ತಾಯಿ ಹೌಸ್ ವೈಫ್, ತಂದೆ ಊರಲ್ಲಿದ್ದಾರೆ. ಆ್ಯಂಡ್ ನಾನು ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ನಡೀತಾ ಇದೆ. ಸೊ ದಿಸ್ ಈಸ್ ಇದು. ಸೊ ಒಂದು ರಂಗಭೂಮಿ ಹಿನ್ನೆಲೆ ಇದೆ ನಿಮಗೆ. ಈ ಒಂದು ಅಭಿರುಚಿ ಶುರುವಾಗಿದ್ದು ಹೇಗೆ? ತುಂಬ ಹಿಂದೆ ಹೋಗ್ಬೇಕಾಗುತ್ತೆ. ಅಂದರೆ ಶುರು ಮಾಡಿದ್ದು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಇದನ್ನು, ತುಂಬ ಕಡೆ ತುಂಬ ಜನ ಕೇಳಿರ್ತಾರೆ. ಈಗ ನಾನೊಂದು ಪಾರ್ಟ್ ಟೈಮ್ ಜಾಬ್ ಹುಡುಕಬೇಕಾದ್ರೆ ಆ್ಯಕ್ಟಿಂಗಿಗೆ ಬಂದು ಲ್ಯಾಂಡ್ ಆದೆ. ಸೊ ಐ ನೆವರ್ ವಾಂಟೆಡ್ ಟು ಬಿ ಅನ್ ಆ್ಯಕ್ಟರ್ ಆರ್ ನೆವರ್ ಥಾಟ್ ದಟ್ ಐಲ್ ಬಿ ಅನ್ ಆ್ಯಕ್ಟರ್. ಸೊ ಆ ಥರ ಒಂದು ಸಿಚುವೇಷನಲ್ಲಿ ಸ್ಟಾರ್ಟ್ ಮಾಡಿದ್ದು. ಬಟ್ ವೈ ಅಂತಂದರೆ ಇಟ್ ಬಿಕಾಸ್ ದಟ್ ಗೇವ್ ಮಿ ಹ್ಯಾಪಿನೆಸ್. ಸೊ ನಾನು ಆ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದಾಗ, ಅದ್ರ ಮುಂಚೆ ಬೇರೆ ಬೇರೆ ಕೆಲಸಗಳು ಮಾಡಿದ್ದೆ ನಾನು. ಸೊ ಅಟ್ ದ ಏಜ್ ಆಫ್ 17 ಸೊ ಐ ಸ್ಟಾರ್ಟೆಡ್ ಥಿಯೇಟರ್ಸ್ ಮಾಡೋದಕ್ಕೆ ಶುರು ಮಾಡಿದಾಗ ಗೊತ್ತಿಲ್ಲದೆ ಅದ್ರ ಮೇಲೆ ಪ್ರೀತಿ ಹುಟ್ಟೋದಕ್ಕೆ ಶುರುವಾಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಖುಷಿ ಪಡ್ತಾಯಿದ್ದೆ ನಾನು ಮಾಡೋದನ್ನು. ಸೊ ಇಡೀ ನನ್ನ ಏನೇನು ಬೇರೆ ಕಾರ್ಯಕ್ರಮಗಳು ಅಥವಾ ನನ್ನ ಪರ್ಸ್ನಲ್ ಲೈಫ್ ಅನ್ನೋದನ್ನು ಕಂಪ್ಲೀಟಾಗಿ ಮರೆತು ನನ್ನನ್ನು ನಾನು ರಂಗಭೂಮಿಯಲ್ಲಿ ತೊಡಗಿಸ್ಕೊತಾ ಇದ್ದೆ. ಸೊ ಅದು ಖುಷಿ ಕೊಡ್ತಾಯಿತ್ತು. ಸೊ ಹಾಗಾಗಿ ಐ ಜಸ್ಟ್ ಫಾಲೋಡ್. ಲಾ ಮಾಡ್ತಾಯಿದ್ದೆ, ಲಾ ಓದ್ತಾ ಇದ್ದೆ, ಜೊತೆಗೆ ರಂಗಭೂಮಿ. ಫಸ್ಟ್ ನಾನು ಫಿಲ್ಮ್ ಸ್ಕೂಲ್ ಸೇರಿದ್ದು
ಆಪ್ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮಿಂಗ್ ಇನ್ಸ್ಟಿಟ್ಯೂಟ್ ಅಂತ ಉಷಾ ಭಂಡಾರಿ ಮೇಡಮ್ದು. ಸೊ ಅದಾದ ನಂತರ ಅವ್ರ ಥ್ರೂ ಅನೇಕ ಅಂತ ಒಂದು ಥಿಯೇಟರ್ ಗ್ರೂಪ್ ಇದೆ. ಸುರೇಶ್ ಹಾನ್ಗಳ್ಳಿ ಸರ್ ಮೊನ್ನೆ ಬ್ಲಿಂಕಲ್ಲಿ ಮುದುಕ ರೋಲ್ ಮಾಡಿದ್ರಲ್ಲ ಸರ್, ಅವರ ಥಿಯೇಟರ್ ಗ್ರೂಪಲ್ಲಿ ಸೇರಿಕೊಂಡೆ. ಅಲ್ಲಿ ನಾನು ನಿಧಿ ಸಿಕ್ಕಿದ್ದು. ಸೊ ಹೀಗೆ ಹಂಗೆ ಬಟ್ ಥಿಯೇಟರ್ ಜರ್ನಿ. ಸೊ ಅದಾದಮೇಲೆ ಒಂದಿಷ್ಟು ಉಷಾ ಮ್ಯಾಮ್ ಡೈರೆಕ್ಟ್ ಮಾಡಿರುವಂಥ ಮಾಮಾ ಮೋಶೆ ಆ್ಯಂಡ್ ಈಗ ರೀಸೆಂಟಾಗಿ ಲಾಸ್ಟ್ ಇಯರ್ ಕೂಡ ಅತಿಥ್ ಅವ್ರು ಮಾಡ್ತಾ ಇದ್ದಿದ್ದು ನಾಟಕ ಇತಿ ನಿನ್ನ ಅಮೃತ ಅಂತ. ನಾನು ಮತ್ತು ನಲ್ಮೆ ನಾಚಿಯಾರ್ ಅಂತ ಮಾಡಿದ್ದೀವಿ ನಾಟಕ. ಐ ಥಿಂಕ್ ಇಟ್ಸ್ ಬಿನ್ 1.5 year ಬ್ಯಾಕ್. ಸೊ 3 shows ಆಗಿದೆ. ಸೊ ನಡೀತಾ ಇದೆ, ರಂಗಭೂಮಿದು ಏನಾದರೂ ನಡೀತಿರುತ್ತೆ. ಸೊ ಯು ಸ್ಟಿಲ್ ಕೀಪ್ ಇನ್ ಟಚ್ ಥಿಯೇಟರಲ್ಲಿ? ಐ ವಾಂಟ್ ಟು ಬಿಕಾಸ್ ವೆನ್ ಎವರ್ ನನಗೆ ಏನಾದ್ರು ಒಂದು ಲಾಂಗ್ ಗ್ಯಾಪ್ ಸಿಕ್ಕಿದೆ, ನಂಗೆ ಒಂದು 2 months ಶೂಟ್ ಇಲ್ಲ, ಈ ಥರದ್ದು ಏನಾದರೂ ಇದ್ದರೆ ಮೊನ್ನೆನೂ ಮಾತಾಡ್ತಾ ಇದ್ದೆ, ನಾನು ಉಷಾ ಮಾತ್ರ ಮಾತಾಡ್ತಾ ಇದ್ದೆ, ಯಾಕೋ ಬ್ರೇಕ್ ಆಗೋ ಹಾಗಿದೆ, ಮಳೆ ಎಲ್ಲ ಅಲ್ಲಿ ಅಂತ ಶೂಟೆಲ್ಲ ಒಂಚೂರು ಆ ಕಡೆ ಈ ಕಡೆ ಆಗ್ತಾ ಇದೆ. ಐ ಥಿಂಕ್ ಹಿಂಗೂ ನಾಟಕ ಮಾಡಿದ್ದೀವಿ, 3 show ಆಗಿದೆ, 4ನೇ show ರಿಹರ್ಸಲ್ ಸ್ಟಾರ್ಟ್ ಮಾಡೋಣ, 4ನೇ show ಮಾಡೋಣ ಅಂತ ಮೊನ್ನೆ ಮಾತಾಡ್ತಾ ಇದ್ವಿ. ಸೊ ಐ ವುಡ್ ಲವ್ ಟು ಗೋ ಬ್ಯಾಕ್. ದಟ್ಸ್ ಸೋ ನೈಸ್. ಅಂದರೆ ಈ ಬ್ಯಾಕ್ಗ್ರೌಂಡಿಂದ ಬಂದಿರೋದನ್ನ ತುಂಬ ಜನ ಅದೊಂದು ಅಡ್ವಾಂಟೇಜ್ ಹಾಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಜಸ್ಟ್ ಟು ಟಾಕ್ ಅಬೌಟ್ ಥಿಯೇಟರ್, ಅದಾದಮೇಲೆ ಸಿನಿಮಾ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಹೌ ಡಸ್ ಥಿಯೇಟರ್ ಲಿವ್ ಇನ್ ಯುವರ್ ಬ್ರೈನ್ಸ್? ಲೈಕ್ ಹೆಂಗೆ ನೀವು ಥಿಯೇಟರ್ ಅಂದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ? ಡಿಸಿಪ್ಲಿನ್. ಥಿಯೇಟರ್ ಅಂದ ತಕ್ಷಣ ಡಿಸಿಪ್ಲಿನ್. ಏನಾಗುತ್ತೆ, ನಾವು ಈಗ ನನ್ನ ಜಾಗದಲ್ಲಿ ನಿಂತಾಗ ಸಿನಿಮಾದ ಟೈಮಿಂಗ್ಸ್ಗಳಾಗಿರ್ಬೋದು, ಅದು ಇದು ಎಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ, ನಾವು ಒಂಚೂರು ಆ ಕಡೆ ಈ ಕಡೆ ಆಗ್ತೀವಿ. ಬಟ್ ಥಿಯೇಟ್ರ್ ಅಂತ ಬಂದಾಗ ಅಲ್ಲಿ ತಾಲೀಮಿನ ಸಮಯ ಆಗಿರ್ಬೋದು, ಅಥವಾ ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಎಲ್ಲವೂ ಇಟ್ ಈಸ್ ವೆರಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ಲೈಫ್ ಹೇಳ್ಕೊಡುತ್ತೆ. ತುಂಬ ಜನರನ್ನ ಭೇಟಿ ಮಾಡ್ತೀವಿ, ಬೇರೆ ಬೇರೆ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ, ಅವ್ರನ್ನ ಭೇಟಿ ಮಾಡ್ತೀವಿ. ಆ್ಯಂಡ್ ಒಂದೇ ನಾಟಕವನ್ನು ಸುಮಾರು ದಿನಗಳ ಕಾಲ ಪ್ರಾಕ್ಟೀಸ್ ಮಾಡ್ತೀವಿ. ಆ ಪಾತ್ರವನ್ನು ತುಂಬ ಹತ್ತಿರದಿಂದ ನೋಡೋದಕ್ಕೆ ಅಥವಾ ಆ ಪಾತ್ರದ ಜೀವವನ್ನು ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀವಿ. ಅಂದರೆ ಒಂದು ದೊಡ್ಡ ಪ್ರೊಸೆಸ್ ಅದು. ಆ್ಯಂಡ್ ಆ ಪ್ರೊಸೆಸ್ ಒಂಥರ ಅದು ಅಷ್ಟು ಜನ ಸೇರಿ, ಅಷ್ಟು ಜನ ಕೂಡಿ ಆ್ಯಂಡ್ ಎಲ್ಲರೂ ಸಮನಾಗಿ ಏನಂತಾರೆ ಗಿವ್ ಆ್ಯಂಡ್ ಟೇಕ್ ಇದ್ರೇ ಅದು ಕರೆಕ್ಟಾಗಿ ಆಗೋದು. ಸೊ ಆ ಕೋಆರ್ಡಿನೇಷನ್ ಆಗಿರ್ಬೋದು, ಆ ಡಿಸಿಪ್ಲಿನ್ ಆಗಿರ್ಬೋದು, ಆ್ಯಂಡ್ ಎಲ್ಲರೂ ಎಲ್ಲ ಕೆಲಸವನ್ನು ಮಾಡ್ತೀವಿ. ಇಂತಿಂಥವ್ರಿಗೆ ಇಂಥದ್ದೇ ಕೆಲಸ ಅಂತ ಇರೋದಿಲ್ಲ. ಸೊ ದಟ್ ವಿಲ್ ಕೀಪ್ ಯು ಹಂಬಲ್, ಗ್ರೌಂಡೆಡ್. ಸೊ ಆಲ್ ದಿಸ್ ಒಂದು ಸತಿ ಆಗಾಗ ಥಿಯೇಟ್ರಿಗೆ ಹೋಗಿ ಬಂದಾಗ ಪಾಲಿಶ್ ಆಗುತ್ತೆ ಅಂತ ವಾಪಸ್ ಬಂದಾಗ. ವೆರಿ ಟ್ರೂ, ವೆರಿ ಟ್ರೂ. ಈ ಥರ ಒಂದು ಎಕ್ಸ್ಪೀರಿಯನ್ಸಸ್ನ ಇಟ್ಕೊಂಡು ಯು ಎಂಟರ್ ದ ಸೀರಿಯಲ್ ಇಂಡಸ್ಟ್ರಿ. ಅಂದರೆ ಇಟ್ಸ್ ಅ ಮಾಸ್ ಎಂಟರ್ಟೈನ್ಮೆಂಟ್, ತುಂಬ ಜನರಿಗೆ ರೀಚ್ ಆಗುವಂಥದ್ದು. ಉದಯದಲ್ಲಿ ನೀವು ಪ್ರೀತಿ ಎಂದರೇನು ಅಂತ ಮಾಡಿದ್ರಿ, ಅದು ಸ್ಟಾರ್ ಸುವರ್ಣ. ಆ್ಯಂಡ್ ಇನ್ನೊಂದು ಸಾಕ್ಷಿ ಅನ್ನೋ ಸೀರಿಯಲ್ ಮಾಡಿದ್ರಿ. ಹೌ ಡಿಡ್ ದೋಸ್ ಸೀರಿಯಲ್ಸ್ ಹ್ಯಾಪನ್? ಆಡಿಷನ್ ಕೊಡಬೇಕಿತ್ತ ಅಥವಾ ಹೌ ಡಿಡ್ ಹ್ಯಾಪನ್? ಡೆಫಿನೆಟ್ಲಿ ಸಾಕಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ. ಐ ಥಿಂಕ್ ಬಿಫೋರ್ ಮೈ ಫಸ್ಟ್ ಗೋ, ಅಂದರೆ ನಾನು ಫಸ್ಟ್ ಸೆಲೆಕ್ಟ್ ಆಗೋಕ್ಕಿಂತ ಮುಂಚೆ ಏನಿಲ್ಲ ಅಂತಂದ್ರೂ ಐ ಫೀಲ್ ಒಂದು 70-80 ಆಡಿಷನ್ಸ್ ಮೇಲೆ ಕೊಟ್ಟಿದ್ದೀನಿ. ಪ್ರತಿದಿನ 2-3 ಆಡಿಷನ್ಸ್ ಕೊಡ್ತಾಯಿದ್ದೆ. ಹೇಳೋರಾಗ ಅಂದರೆ ಚೆನ್ನಾಗಿ ಮಾಡ್ತಿದ್ಯಾ ಬಟ್ ತುಂಬ ಸಣ್ಣವನಾದೆ ಅಂತ ಅನ್ನೋರು, ಅಥವಾ ಈ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಅನ್ನೋರು. ಇಟ್ ಈಸ್ ಎ ಪ್ರೊಸೆಸ್. ಒನ್ಸ್ ಅಗೇನ್ ಅದೆಲ್ಲ ದಾಟ್ಕೊಂಡು ಬಂದ್ರೇ ಇದಾಗೋದು. ಬಟ್ ಚೆನ್ನಾಗಿತ್ತು. ಪ್ರೀತಿ ಅಂದರೇನು ಅಲ್ಲಿ ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿದೆ. ಅದು ನಿಧಾನಕ್ಕೆ ಆ ಪಾತ್ರ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಆಮೇಲೆ ಸಾಕ್ಷಿ ಮಾಡಿದೆ, ಅದ್ರಲ್ಲಿ ಸೆಕೆಂಡ್ ಲೀಡಾಗಿ ಮಾಡಿದೆ. ನನ್ನ ಗೆಳೆಯ ಸಿದ್ದು ಇದು ಮಾಡ್ತಿದ್ದ, ಲೀಡಾಗಿ ಮಾಡ್ತಾಯಿದ್ದ. ಸೊ ಅಲ್ಲಿಂದ ನಾಗಿಣಿ. ಸೊ ಸ್ಟೆಪ್ ಬೈ ಸ್ಟೆಪ್ ಎಲ್ಲವೂ ಆಡಿಷನ್ಸ್. ಐ ಥಿಂಕ್ ನಾನು KTM ಸಿನಿಮಾ ಕೂಡ ನಾನು ಆಡಿಷನ್ ಕೊಟ್ಟಿದ್ದೀನಿ. KTM ದಸರಾ, ವಿಚ್ ವಾಸ್ ಮೈ ಲಾಸ್ಟ್ ಫಿಲ್ಮ್ ದಟ್ ಐ ಗೇವ್ ಆಡಿಷನ್. ದಸರಾ ಅನ್ಸುತ್ತೆ. ಟಿಲ್ ದಸರಾ ಐ ಹ್ಯಾವ್ ಗಿವನ್ ಆಡಿಷನ್ಸ್. ಸೊ ದಸರಾ ಆದಮೇಲಿಂದ ಓಕೆ ದಿಸ್ ಗೈ ಕ್ಯಾನ್ ಡೂ ಸಮಥಿಂಗ್ ಅಂತ ಹೇಳಿ. ಬಟ್ ಐ ಡೋಂಟ್ ಮೈಂಡ್ ಸೆಂಡಿಂಗ್ ಆಡಿಷನ್ಸ್. ಐ ಡೋಂಟ್ ಮೈಂಡ್. ಸೊ ನೀವು ನಾಗಿಣಿ ಅಂತ ಕೂಡ ಮೆನ್ಷನ್ ಮಾಡಿದ್ರಿ. ಅದೊಂಥರ ಐ ಗೆಸ್ ಸೀರಿಯಲ್ ಇದರಲ್ಲಿ ವೆರಿ ತುಂಬ ಜನರು ನೆನ್ಪಿಟ್ಕೊಳ್ಳೋ ಅಂಥ ಒಂದು ಸೀರಿಯಲ್. ಇವತ್ತಿಗೂ ಎಷ್ಟೊಂದು ಜನ ನಿಮ್ಮ ಆ ಒಂದು ಕ್ಯಾರೆಕ್ಟರ್ ಫ್ಯಾನ್ಸೇ ಇದ್ದಾರೆ. ಎಷ್ಟೊಂದು ಜನ ಅರ್ಜುನ್ನ ತುಂಬ ಇಷ್ಟಪಡೋರು ಇದ್ದಾರೆ. ಹೌ ವಾಸ್ ನಾಗಿಣಿ? ಯಾಕಂದರೆ ಬೇರೆ ಸೀರಿಯಲ್ಸ್ಗೆ ಕಂಪೇರ್ ಮಾಡಿದ್ರೆ ಇಟ್ ಸ್ಟ್ಯಾಂಡ್ಸ್ ಔಟ್. ಸ್ವಲ್ಪ ಫ್ಯಾಂಟಸಿ ಆಗಿರಬಹುದು, ಕಥೆಯನ್ನು ತೊಗೊಂಡು ಹೋಗೋ ರೀತಿ ಇರ್ಬೋದು. ಹೌ ವಾಸ್ ಇಟ್? ಮತ್ತು ನಾಗಿಣಿ ಮತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು. ಅಂದರೆ ಪ್ರೊಫೆಷ್ನಲ್ ವೈಸ್ ಹೇಳಬೇಕು ಅಂತಂದರೆ ಭಾಳ ಚಾಲೆಂಜಿಂಗ್ ಆಗಿತ್ತು. ಯಾಕಂದರೆ ಮೈತೋ ಇತ್ತು,
ಪ್ಲಸ್ ಅದರ ಜೊತೆಗೆ ಈ ಥರ ರಿಯಲಿಸ್ಟಿಕ್ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಿತ್ತು. ನೈಟ್ ಶೂಟ್ಗಳು ತುಂಬ ಇದ್ವು. ಕಾಡಲ್ಲಿ ಶೂಟ್ ಮಾಡಬೇಕಾಗಿತ್ತು, ನೈಟ್ ಶೂಟ್ ಇರ್ತಾಯಿತ್ತು. ಆಮೇಲೆ ನೀರು, ಸ್ವಿಮ್ ಮಾಡೋದು, ಇನ್ನೊಂದು ಮತ್ತು ಆ ಥರ ಚಾಲೆಂಜಸ್ ತುಂಬ ಇತ್ತು. ಆ್ಯಂಡ್ ಕಾಡಲ್ಲಿ ಏನಾಗುತ್ತೆ, ಶೂಟ್ ಮಾಡ್ತಿರ್ಬೇಕಾದ್ರೆ, ಅದು ನೈಟ್ ಹೊತ್ತು ಶೂಟ್ ಮಾಡ್ತಿರ್ಬೇಕಾದ್ರೆ ಹುಳ ಗಿಳಗಳಾಗಿರ್ಬೋದು ಅಥವಾ ಜಾಗಗಳು ಗೊತ್ತಿಲ್ಲ. ಆ್ಯಂಡ್ ನಾನು ಶೂಟ್ ಮಾಡೋದು ಅಂದಾಗ ಜನರಲಿ ಏನಾಗುತ್ತೆ, ನಡಿತೀವಿ ಓಡಾಡ್ತೀವಿ ಅಂತಲ್ಲ, ಅಲ್ಲ, ನಾವು ತಲೆ ತಿರುಗಿ ಬೀಳಬೇಕಿತ್ತು ಸೀಕ್ವೆನ್ಸಲ್ಲಿ. ಸೊ ಕೆಳಗೆ ಬಿದ್ದಿರ್ತಾ ಇದ್ವಿ. ಒನ್ ಟೈಮ್ ಅಂತೂ ಹಿಂಗೆ ಮಲಗಿದ್ದೀನಿ, ಒಂದು ಹುಳ ಹಿಂಗೆ ಹೋಗ್ತಾ ಇದೆ, ಶಾರ್ಟ್ ನಡೀತಾ ಇದೆ, ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಐ ಕ್ಯಾನ್ ಫೀಲ್ ಇಟ್, ಅದು ಇಲ್ಲಿ ಹಿಂಗೆ ಆಗ್ತಾ ಇದೆ, ಹಿಂಗೆ ಶಾರ್ಟ್ ನಡೀತಿದೆ, ಮಧ್ಯೆ ಎದ್ದೇಳಂಗಿಲ್ಲ. ಪಾಪ ದೀಪಿಕಾ, ಐ ಥಿಂಕ್ ದೀಪಿಕಾ ವಾಸ್ ಪರ್ಫಾರ್ಮಿಂಗ್. ಸೊ ಅವ್ರೇನೋ ಒಂದು ದೊಡ್ಡ ಡೈಲಾಗ್ಸ್ ಇದೆ, ಶಿ ಈಸ್ ಪರ್ಫಾರ್ಮಿಂಗ್, ಐ ಕಾಂಟ್ ಡಿಸ್ಟರ್ಬ್ ಅರ್, ಹಿಂಗೆ ಎದ್ಬಿಟ್ಟು ಕೂತ್ಕೊಳ್ಳಾಗ. ಸೊ ಮುಗಿಯುತ್ತೆ ಅಂತ ಅದು ಬಂದು ಇನ್ನೇನು ಕಿವಿ ಹತ್ರೊಳಗೆ ಕಟ್ಟಾದಾಗ ಟಕ್ಕಂತ ಎದ್ಬಿಟ್ಟು. ಸೊ ಈ ಥರದ್ದೆಲ್ಲ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ ನಾಗಿಣಿ ಅಂತ ಬಂದಾಗ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಆ್ಯಂಡ್ ಪರ್ಸ್ನಲಿ ನಾಗಿಣಿ ವಾಸ್ ಒಂದು ನನ್ನ ಪರ್ಸ್ನಲ್ ಲೈಫಲ್ಲೂ ಕೂಡ ನಾನೊಂದು ಸ್ಟೇಬಲ್ ಆಗೋದಕ್ಕೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗೋದಕ್ಕೆ, ಆ್ಯಂಡ್ ಜನರ ಕಣ್ಣಲ್ಲಿ ನಾವು ಹೀರೋ ಅಂತ ಅನ್ನಿಸ್ಕೊಳ್ಳೋದಿದೆಯಲ್ಲ, ಈಗ ಎಲ್ಲರೂ ಪಾತ್ರಗಳು, ಬಟ್ ಆದರೂ ಎಲ್ಲೋ ಒಂದು ಕಡೆ ಹೊರಗಡೆ ಇವರಿದು ಅನ್ನೋ ಒಂದಿದೆ. ಸೊ ಒಬ್ಬ ಇವನು ಹೀರೋ ಆಗಬಹುದು ಅಥವಾ ಹೀರೋ ಅನ್ನೋ ಒಂದು ಪದ ಶುರುವಾಗಿದ್ದು ಅಲ್ಲಿಂದ. ಓಕೆ, ಆ ಜನರಿಗೂ ಅನ್ಸೋದಕ್ಕೆ ಶುರುವಾಗಿದ್ದು, ಬಿಕಾಸ್ ಇಟ್ ಟೇಕ್ಸ್ ಅ ಲಾಟ್. ಸೊ ನಾಗಿಣಿ give me so many things. Yeah, definitely. It's a 4 years journey, so yeah. ಒಳ್ಳೆ ಎಕ್ಸ್ಪೀರಿಯನ್ಸ್, 1000 ಎಪಿಸೋಡ್ಸ್. ಸೂಪರ್. ಅಂದರೆ ಐ ನೋ, ಬಿಕಾಸ್ ಅಂದರೆ ಈಗ ಕಥೆನ ಡೆವಲಪ್ ಮಾಡ್ಕೊಂಡು ಹೋಗಿ ಜನರಿಗೆ ಅದು ಇನ್ನೂ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. 4 long years ವರ್ಕ್ ಮಾಡೋದು ಆನ್ ಅ ಪ್ರಾಜೆಕ್ಟ್ ಇಸ್ ಅ ಬಿಗ್ ಅಚೀವ್ಮೆಂಟ್. ಆ್ಯಂಡ್ ಒಂಥರ ಈ ಒಂದು ಸೀರಿಯಲ್ ಇಂಡಸ್ಟ್ರಿ ಅಂದರೆ ಲೈಕ್ ಟೆಲಿವಿಷನಲ್ಲಿ ಒಂದು ಪರ್ಟಿಕ್ಯುಲರ್ ಹೀರೋ ಆಗಿ ರೆಕಗ್ನೈಸ್ ಆಗೋದು ವಾಸ್ ಒನ್ ಥಿಂಗ್. ಆ್ಯಂಡ್ ದೆನ್ ಕೇಮ್ ಫಿಲ್ಮ್. ನಿಮಗೆ ದಿಯಾ ಫಿಲ್ಮ್ ಮಾಡ್ತೀರಾ? ಆ್ಯಕ್ಚುಲಿ ದಿಯಾ ಕೇಮ್ ಫಸ್ಟ್. ಹಾಂ, ಆ್ಯಂಡ್ ಐ ಗೆಸ್ ಒಂಥರ ಸೈಮಲ್ಟೇನಿಯಸ್ ಆಗಿ ಆಗಿದ್ದಂಥದ್ದು ಅದು. ಒಂದು ಕಡೆ ಈ ಒಂದು ಟಿ ವಿ ಟೈಪ್ ಆ್ಯಕ್ಟಿಂಗ್ ಮಾಡೋಕ್ಕೋ, ದೆನ್ ಯು ಗೋ ಟು ದಿಯಾ ಫಿಲ್ಮ್, ಅದು ಸೈಮಲ್ಟೇನಿಯಸ್ಲಿ ವರ್ಕಿಂಗ್ ಆನ್ ದ್ಯಾಟ್. ಆ್ಯಂಡ್ ತುಂಬಾ ಏನಂತಾರೆ, ಎಮೋಷ್ನಲ್ ಕ್ಯಾರೆಕ್ಟರ್ ಅದು. ಪೀಪಲ್ ಶುಡ್ ಕನೆಕ್ಟ್ ಟು ಯು, ಟು ದ ಸ್ಟೋರಿ. ಹೌ ವಾಸ್ ದಿಯಾ? ಅಂದರೆ ಇವಾಗ ಈಗಲೂ ಎಷ್ಟೊಂದು ಜನ ಅದನ್ನು ಐ ಗೆಸ್ ದೇ ವಾಚ್ ಇಟ್ ಆನ್ OTT ಬೇಜಾರಾದಾಗೆಲ್ಲ. ದಿಯಾ ಒಂದೊಳ್ಳೆ ಪಾತ್ರ, ತುಂಬ ಇಂಟೆನ್ಸ್ ಪಾತ್ರ. ಅದು ಇದು ಎರಡು ಒಟ್ಟಿಗೆ ಶುರುವಾಗಿದ್ದು. ಐ ಥಿಂಕ್ ದಿಯಾ ಸ್ಕ್ರಿಪ್ಟ್, ಫಸ್ಟ್ ಆಫ್ ಆಲ್ ಯಾವುದೋ ಒಂದು ಸ್ಕ್ರಿಪ್ಟ್ ತುಂಬ ಅದ್ಭುತವಾಗಿ ಬರೆದ್ರೆ ಆ್ಯಕ್ಟ್ರನ್ನ ಅರ್ಧ ಕೆಲಸ ಆಗೋಯ್ತಲ್ಲೇನೆ. ಸೊ ಇಟ್ ವಾಸ್ ವೆಲ್ ರಿಟನ್ ಸ್ಕ್ರಿಪ್ಟ್ ದಿಯಾ ಫಸ್ಟ್. ಆ್ಯಂಡ್ ಅದ್ರ ಜೊತೆಗೆ ನನಗೇನಾಗ್ತಾಯಿತ್ತು, ದಿಯಾದಲ್ಲಿ ಗ್ಯಾಪ್ ಬರ್ತಾಯಿತ್ತು ತುಂಬ. ಕಂಟಿನ್ಯೂಸ್ ಆಗಿ ನಾಗಿಣಿಯಲ್ಲಿ ಕ್ಯಾಮ್ರಾ ಫೇಸ್ ಮಾಡ್ತಾಯಿದ್ದೆ. ಸೊ ನಾಗಿಣಿ ವಾಸ್ ಅ ಲರ್ನಿಂಗ್ ಸ್ಟೇಜ್ ಫಾರ್ ಮಿ. ನಾನು ಅಂದರೆ ಈಗ ನಾನು ಆ್ಯಕ್ಟಿಂಗ್ ಅಂತ ಬಂದಾಗ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಕಲಿಯೋದ್ರ ಜೊತೆಗೆ ಟೆಕ್ನಿಕ್ಯಾಲಿಟೀಸ್ ಅಂತ ಬಂದಾಗ ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ನಾನು ನಾಗಿಣಿಯಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ದೆ. ಅದನ್ನು ಕುತ್ಕೊಂಡು ನೋಡ್ತಾ ಇದ್ದೆ. ಅದನ್ನು ದಿಯಾದಲ್ಲಿ ಅಪ್ಲೈ ಮಾಡ್ತಾಯಿದ್ದೆ. ಸೊ ಬಂದು ವಾಪಸ್ ಓಕೆ ಇದು ಡೈರೆಕ್ಟರ್ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೆ. ಆ್ಯಂಡ್ ಮೋರ್ ಓವರ್ ಆ ಪಾಯಿಂಟ್ ಆಫ್ ಟೈಮಲ್ಲಿ, ಎನಿ ಪಾಯಿಂಟ್ ಆಫ್ ಟೈಮ್ ಆ್ಯಸ್ ಅನ್ ಆ್ಯಕ್ಟರ್, ನನಗೊಂದು ಸತಿ ಒಬ್ಬರು ನಿರ್ದೇಶಕರ ಮೇಲೆ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಐ ಸರೆಂಡರ್ ಟು ಹಿಮ್. ಸೊ ಐ ಥಿಂಕ್ ಐ ಸರೆಂಡರ್ ಟು ಅಶೋಕ್ ಸರ್. ಅವ್ರಿಗೆ ಹೇಗೆ ಬೇಕಿತ್ತು ಆ ರೀತಿ ಮೋಲ್ಡ್ ಮಾಡಿಕೊಂಡ್ರು. ಸೊ ವಿ ಡಿಡ್ ರಿಹರ್ಸಲ್ಸ್, ವಿ ಡಿಡ್ ವರ್ಕ್ಶಾಪ್ಸ್. ಸೊ ದಿಯಾ ಅದೊಂಥರದ್ದು ಒಳ್ಳೆ ಎಕ್ಸ್ಪೀರಿಯನ್ಸ್. ವರ್ಕ್ಶಾಪ್ಗಳಿದ್ವು, ಮಂತ್ಸ್ ಟುಗೆದರ್ ವರ್ಕ್ಶಾಪ್ ಇದ್ವು. ಅವ್ರು ತುಂಬ ಪರ್ಟಿಕ್ಯುಲರ್ ಆಗಿದ್ರು, ಇದೇ ರೀತಿ ಬೇಕು ಅಂತ. ಈಗ ಮತ್ತೆ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೊ ಹಿ ಸ್ಟಿಲ್ ದ್ಯಾಟ್ ಪರ್ಟಿಕ್ಯುಲರ್. ಈಗಲೂ ವರ್ಕ್ಶಾಪ್ ನಡೀತಾ ಇದೆ ಸಿನಿಮಾಗೆ. ಸೊ ಇಟ್ಸ್ ಗುಡ್. ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡೋಂಥ ಅವಕಾಶ ಸಿಗೋದು ಇಟ್ ಈಸ್ ವೆರಿ ರೇರ್, ಬಟ್ ಬ್ಲೆಸ್ಡ್. ಆ್ಯಂಡ್ ಶೂಟ್ ಮಾಡೋ ಟೈಮಲ್ಲಿ ಬಹುಶಃ ನೀವು ಇದು ಯಾವ ಥರ ಜನರು ಆ್ಯಕ್ಸೆಪ್ಟ್ ಮಾಡ್ತಾರೆ, ಇದು ಎಷ್ಟು ಮಟ್ಟಿಗೆ ಹಿಟ್ ಆಗುತ್ತೆ ಅನ್ನೋದೆಲ್ಲ ಯೋಚನೆ ಇರಲ್ಲ. ಯು ವಿಲ್ ಬಿ ಫೋಕಸಿಂಗ್ ಆನ್ ವರ್ಕ್ ಇದಾಗಬೇಕಂತ. ಆ್ಯಂಡ್ ದೆನ್ ದಿಯಾಗೆ ಒಂದು ಒಳ್ಳೆ ರೆಕಗ್ನಿಷನ್ ಸಿಗುತ್ತೆ. ಪೀಪಲ್ ಲವ್ಡ್ ಇಟ್. ಆ ಮೂಮೆಂಟ್ ಅಂದರೆ ಸಮಥಿಂಗ್ ಯು ಫೆಲ್ಟ್, ಇಷ್ಟು ಒಂದು ವರ್ಕಿಗೆ ಆ ಥರ ಒಂದು ರೆಕಗ್ನಿಷನ್ ಸಿಕ್ಕಾಗ. ವೆರಿ ಆನೆಸ್ಟಾಗಿ ಏನಾಗುತ್ತೆ, ಕೆಲಸ ಮಾಡುವಾಗ ದ ಓನ್ಲಿ ಥಿಂಗ್ ಐ ಥಿಂಕ್ ಅಬೌಟ್ ಇಸ್ ಈ ಸೀನನ್ನು
ಎಷ್ಟು ಬೆಸ್ಟ್ ಮಾಡ್ಬೋದು, ಇದು ಯಾರಿಗೆ ಇಷ್ಟ ಆಗುತ್ತೆ ಯಾರಿಗೆ ಇಷ್ಟ ಆಗಲ್ಲ, ದಟ್ ವಿಲ್ ಬಿ ಅ ಸೆಕೆಂಡ್ರಿ ಫಾರ್ ಮಿ. ಸೊ ಈ ಸೀನನ್ನು ನಾನು ಎಷ್ಟು ಎಮೋಷನ್ಸ್ ಅಥವಾ ವಾಟ್ ಎವರ್ ದ ಸೀನ್ ರಿಕ್ವೈರ್ಮೆಂಟ್ ಇದೆ ಆ್ಯಂಡ್ ಮೇಜರಾಗಿ ನಾನು ನನ್ನ ಡೈರೆಕ್ಟರ್ನ ಸ್ಯಾಟಿಸ್ಫೈ ಮಾಡ್ಬೋದು. ಐ ವಿಲ್ ಆ್ಯಕ್ಟ್ ಅಂಡ್ ಐ ಲುಕ್ ಎಟ್ ಹಿಮ್, ನಿಮ್ಗೆ ಓಕೆನಾ ಫಸ್ಟ್ ಕೇಳೋದು, ನಿಮ್ಗೆ ಓಕೆನಾ ಅಂತ. ಸೊ ಹಿ ಹ್ಯಾಸ್ ಟು ಅಗ್ರಿ ಫಾರ್ ದ್ಯಾಟ್. ಅದು ಒಂದು ನನ್ನ ತಲೆಯಲ್ಲಿ ಆಗುತ್ತೆ. ಇದು ಯಾವಾಗ ಬರುತ್ತೆ ಅಂದರೆ ಸಿನಿಮಾ ಇನ್ನೇನು ನಾವು ಮಾಡಿದ್ದೀವಿ, ಸಿನಿಮಾ ಬಿಗಿನಿಂಗಲ್ಲಿ ಒಂದಿರುತ್ತೆ, ಇದು ಎಲ್ರಿಗೂ ಇಷ್ಟ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆ ಈ ಮಧ್ಯದ ಪ್ರೊಸೆಸ್ಸಲ್ಲಿ ಇರಲ್ಲ, ಕೊನೆಯಲ್ಲಿ ಮತ್ತೆ ಬರುತ್ತೆ. ಸಿನಿಮಾ ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಬರುತ್ತೆ, ಓಕೆ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತಾ, ಏನಾಗ್ಬೋದು, ಹೇಗಾಗ್ಬೋದು, ಆ ಭಯ ಸ್ಟಾರ್ಟ್ ಆಗುತ್ತೆ. ಆಮೇಲೆ ದಿಯಾ ಸ್ವಲ್ಪ ನಿಧಾನಕ್ಕೆ ಶುರುವಾಯಿತು. ಅಂದರೆ ದಿಯಾ ರಿಲೀಸ್ ಫೆಬ್ರವರಿಲಾಯಿತು, ಆಮೇಲೆ ಲಾಕ್ಡೌನ್ ಆಯಿತು, ಫಾಲೋಡ್ ಬೈ ಲಾಕ್ಡೌನಲ್ಲಿ. ಅಂದರೆ ನಮಗೆ ಹೇಗಾಯಿತು, ಇನ್ನೇನು ಥಿಯೇಟ್ರಲ್ಲಿ ಚೆನ್ನಾಗಿ ಆಗ್ತಿದೆ, ಓಕೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗ್ತಿದೆ ಅನ್ನುವಾಗ ಥಿಯೇಟರ್ಸ್ ಎಲ್ಲ ಶಟ್ ಡೌನ್ ಆಗ್ತಾ ಬಂತು. ಏನು ಹಿಂಗಾಗೋಯ್ತು ಅಂತ ಅಂತಿರ್ಬೇಕಾದ್ರೆ ಓ ಟಿ ಟಿಲಿ ಇಟ್ ಸ್ಟಾರ್ಟೆಡ್ ಸ್ಪ್ರೆಡಿಂಗ್ ಆಗಿ. ಸೊ ಓ ಟಿ ಟಿಲಿ ಏನಾಯಿತು, ಥ್ರೂ ಔಟ್ ಪಕ್ಕದ ಸ್ಟೇಟಲ್ಲಿ ಎಲ್ಲರೂ ನೋಡಿದ್ರು, ಥ್ರೂಔಟ್ ಇಂಡಿಯಾ ನೋಡಿದ್ರು. ಚಿಕಾಗೋಯಿಂದ ಎಲ್ಲಿಂದನೋ ಫೋನ್ ಮಾಡ್ತಾಯಿದ್ದಾರೆ, ಅಲ್ಲಿನ ಕನ್ನಡ ಸಂಘ, ಬಿಕಾಸ್ ವಿ ಕುಡಂಟ್ ಮೀಟ್, ಝೂಮ್ ಕಾಲ್ಸಲ್ಲಿ ಫೋನ್ ಮಾಡ್ತಾಯಿದ್ದಾರೆ. ಸೊ ಲಾಡ್ ಆಫ್ ಅಪ್ರಿಸಿಯೇಷನ್. ಡೆಫಿನೆಟ್ಲಿ ಆ ಮಟ್ಟದ ಅಪ್ರಿಸಿಯೇಷನ್ ಸಿಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದಿಯಾ ಮಾಡುವಾಗ. ಮೈಂಡ್ ಸೆಟ್ಟು ಕೆಲಸ ಸಿಕ್ಕಿದೆ, ಪೂರ್ತಿಯಾಗಿ ಮಾಡಬೇಕು ಅಷ್ಟೇ ಇದೆ ತಲೆಯಲ್ಲಿ. ಈ ಮಟ್ಟಕ್ಕಾಗುತ್ತೆ ಅಥವಾ ಜನರು ಇದನ್ನು ಇಷ್ಟು ಪ್ರೀತಿ ಕೊಡ್ತಾರೆ, ಇಷ್ಟು ಅಕ್ಸೆಪ್ಟೆನ್ಸ್ ಇರುತ್ತೆ ಸಿನಿಮಾಗೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಖುಷಿ ಆಗೋದು ಏನಂದರೆ ಯು ಹ್ಯಾವ್ ಟ್ರೈಡ್ ಮೆನಿ ಟೈಪ್ಸ್ ಆಫ್ ವರ್ಕ್. ಅಂದರೆ ಈಗ ಹೇಳಿದ್ದು ಸೀರಿಯಲ್ ಇರ್ಬೋದು, ಥಿಯೇಟರ್ ಇರ್ಬೋದು, ಆ್ಯಂಡ್ ಯು ಹ್ಯಾವ್ ಡನ್ ಶಾರ್ಟ್ ಫಿಲ್ಮ್ಸ್ ಆಲ್ಸೋ. ಓ ಫಿಶ್, ಅದೊಂದು ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದು ನಂಗೆ ಅದಿತ್ತು, ಪರ್ಸ್ನಲಿ ಇತ್ತು. ಅಂದರೆ ನಾನು ವೆಬ್ ಸೀರೀಸ್ ಮಾಡೋದಕ್ಕೂ ಅದೇ ಕಾರಣ, ಟಚ್ ಮಿ ನಾಟ್ ಮಾಡೋದಕ್ಕೆ. ಥಿಯೇಟರ್ ಎಕ್ಸ್ಪೀರಿಯನ್ಸಸ್ ಇತ್ತು, ಸೀರಿಯಲ್ ಮಾಡಿದ್ದೆ, ರಿಯಾಲಿಟಿ ಶೋ ಮಾಡಿದೆ, ಡಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋ ಮಾಡಿದೆ, ಆ್ಯಂಡ್ ಅದಾದಮೇಲೆ ಸಿನಿಮಾ ಮಾಡೋಕ್ಕೆ ಶುರು ಮಾಡಿದೆ. ಸೊ ವೆಬ್ ಸೀರೀಸ್ ಒಂದು ಸ್ಪೇಸ್ ಇತ್ತು. ಸೊ ಐ ಥಾಟ್ ವೈ ನಾಟ್. ಸೊ ಡಿಫ್ರೆಂಟ್ ಬಟ್ ದೆರ್ ಆರ್ ಡಿಫ್ರೆನ್ಸ್. ಎಲ್ಲವೂ ಎಂಟರ್ಟೈನ್ಮೆಂಟ್ಗೆ ಸಂಬಂಧಪಟ್ಟಿದ್ದೇ ಆದ್ರೂ ಅದಕ್ಕೆ ಅದರದ್ದೇ ಆದ ಕೆಲವೊಂದು ಸಿದ್ಧತೆಗಳಿವೆ, ಅದರದ್ದೇ ಆದ ಒಂದು ನೀತಿ ನಿಯಮಗಳಿವೆ. ಇಟ್ ಡಿಫರ್ಸ್. ಶಾರ್ಟ್ ಫಿಲಮ್ಸ್ ಹೇಗಿತ್ತು ಅಂದರೆ, ಬಿಕಾಸ್ ಇಟ್ಸ್ ಯೂಟ್ಯೂಬ್ ಆಡಿಯನ್ಸ್ ಎಸ್ಪೆಷಲಿ, ಅಲ್ಲಿ ಒಂಥರ ಅವರ ಅಟೆನ್ಷನ್ ಸ್ಪ್ಯಾನಿಂಗ್ ಇರುತ್ತೆ, ಎಷ್ಟೊತ್ತು ನೋಡ್ತಾರೆ ಒಂದು ಶಾರ್ಟ್ ಫಿಲಮ್ನ. ಹೌ ವಾಸ್ ಇಟ್ ವರ್ಕಿಂಗ್ ಫಾರ್ ಅ ಶಾರ್ಟ್ ಫಿಲ್ಮ್? ಸಿ, ವರ್ಕಿಂಗ್ ಫಾರ್ ಶಾರ್ಟ್ ಫಿಲ್ಮ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ ಅಗೇನ್. ಬಜೆಟ್ಗಳು ಕಮ್ಮಿ ಇರುತ್ತೆ, ತುಂಬ ಕೆಲವು ಸತಿ ಬಜೆಟೇ ಇರಲ್ಲ, ಕಮ್ಮಿ ಇರೋದು ಬೇರೆ, ಬಜೆಟೇ ಇರಲ್ಲ ಕೆಲವು ಸತಿ. ಸೊ ನೀನು ಕ್ಯಾಮ್ರಾ ತೊಗೊಂಬ, ನೀನು ಲೈಟ್ ತೊಗೊಂಬ, ನೀನು ಅದು ತೊಗೊಂಬ, ಈ ಇದರಲ್ಲಿರುತ್ತೆ. ನಾನು ನವಬೆಳಕು ಮಾಡ್ತಿರ್ಬೇಕಾದ್ರೆ ಅದು ಮಾಡಿದ ಕಾರಣ ಏನಂತಂದರೆ ಕಣ್ಣಿಗೆ ಸಂಬಂಧಪಟ್ಟಿತ್ತು, ನೇತ್ರದಾನ ಅಂತ ಆ ಒಂದು ಕ್ಯಾಂಪೇನಿಂಗೋಸ್ಕರ ಮಾಡಿದ್ದದು. ಸೊ ಐ ಸೆಡ್ ಎಸ್, ಇಟ್ಸ್ ಎ ಸೋಷಿಯಲ್ ಕಾಸ್ ಅಂತ ಐ ಸೆಡ್ ಎಸ್. ಸ್ಮೈಲ್ ಮಾಡಿದ್ದೇನಕ್ಕೆ ಅಂತಂದರೆ, ನಾನು KTM ಮಾಡ್ತಾಯಿದ್ದೆ. KTM ಮಾಡುವಾಗ ಅದರಲ್ಲಿ ನಮ್ಮ ಸಾಯಿ ಅಂತ ಒಬ್ಬರಿದ್ದಾರೆ, ಅವರು ಮೇಕಪ್ ಮ್ಯಾನ್ ಅವರು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಮೇಕಪ್ ಮ್ಯಾನಾಗಿ ಬಂದರು, ಅಲ್ಲಿ ಕೆಲಸ ಎಲ್ಲ ಮಾಡಿದ್ವಿ, ಪರಿಚಯ ಆದರು. ಅದಾದಮೇಲೆ ಅವರು ಒಂದಿನ ಸರ್ ಕತೆ ಹೇಳಬೇಕು ನಿಮಗೆ ಅಂತಂದರು. ನಾನು ಯಾವುದಕ್ಕೆ ಸಾಯಿ ಅಂದರೆ, ಈ ಒಂದು ಶಾರ್ಟ್ ಫಿಲ್ಮ್ ಅಂದ್ಕೊಂಡಿದ್ದೀನಿ. ಸಾಯಿ ಈ ಟೈಮಲ್ಲಿ ಶಾರ್ಟ್ ಫಿಲ್ಮ್ ಮಾಡಿದೆ ಸಾಯಿ, ನಾನು ಬೇಡ, ಇಲ್ಲ ಒಂದ್ಸತಿ ಕತೆ ಕೇಳಿ ಸರ್ ಅಂದರು. ಸರಿ ಆಯ್ತು, ಕತೆ ಕೇಳಿದೆ. ಕತೆ ಕೇಳಿದಾಗ ಚೆನ್ನಾಗಿದೆ ಸಾಯಿ ಅಂದೆ. ದೆನ್ ಐ ಗಾಟ್ ಟು ನೋ ಸಾಯಿ ಪಾಪ ನನ್ನನ್ನು ಪರಿಚಯ ಮಾಡ್ಕೋಬೇಕು ಅಂತ ಮೇಕಪ್ ಆರ್ಟಿಸ್ಟಾಗಿ ಬಂದಿದ್ದರು. ಸೊ ಅವ್ರಿಗೊಂದು ಕತೆ ಹೇಳಬೇಕಿತ್ತು. ಈ ಕಥೆನ ಈಸ್ ಅ ಡೈರೆಕ್ಟರ್ ಬೇಸಿಕಲಿ, ಹಿ ವರ್ಕ್ಸ್ ಫಾರ್ ಸಮ್ ಅದರ್ ಡೈರೆಕ್ಟರ್, ಹಿ ವಾಂಟ್ಸ್ ಟು ಡೈರೆಕ್ಟ್ ಅಂತ. ಸೊ ಇಷ್ಟೆಲ್ಲ ಐ ಸೆಡ್ ಓಕೆ, ಎಷ್ಟು ದಿನ ಬೇಕು, 2-3 ದಿನ ಬೇಕು, ಡನ್ ಮಾಡೋಣ. ಬಿಕಾಸ್ ಯಾರೋ ಒಬ್ಬರು ತುಂಬ ಹಸುವಿಂದ ಏನೋ ಒಂದನ್ನು ಹೇಳಬೇಕು ಅಂತ ಹಾತೊರಿತಿರ್ಬೇಕಾದ್ರೆ, ಇಫ್ ಐ ಕ್ಯಾನ್ ಹೆಲ್ಪ್ ದೆಮ್ ಔಟ್, ಅದು ನನ್ನ ಇತಿಮಿತಿಗಳಲ್ಲಿ ಬರ್ತಾ ಇದೆ ಆ್ಯಂಡ್ ನಾನು ಅದನ್ನು ಹೆಲ್ಪ್ ಮಾಡ್ಬೋದು, ಒಂದು ಸಣ್ಣ ರಿಸ್ಕ್ ತೊಗೊಳೋದನ್ನ ಹೆಲ್ಪ್ ಮಾಡ್ಬೋದು ಅಂತ ಅನ್ಸಿದ್ರೆ ಐ ಥಿಂಕ್ ಐ ವಿಲ್ ಡೂ ದ್ಯಾಟ್. ದಟ್ ಈಸ್ ವೈ ಸ್ಮೈಲ್ ಹ್ಯಾಪೆಂಡ್. ಐ ಸೆಡ್ ಓಕೆ, ಕಮ್ ವಿಲ್ ಡೂ ಇಟ್. ಅಂದರೆ ಒಂದೊಂದು ಪ್ರಾಜೆಕ್ಟ್ ಹಿಂದೆನೂ ಎಷ್ಟು ಡಿಫ್ರೆಂಟ್ ಸ್ಟೋರೀಸ್ ಟು ಹ್ಯಾಪನ್ ಅಲ್ವಾ? ಸ್ಮೈಲ್ ಆ ಕಥೆನೂ ಹಾಗೆ ಇದೆ. ಎಲ್ರಿಗೂ ಒಳ್ಳೇದು ಮಾಡೋಣ, ಒಳ್ಳೇದು ಬಯಸೋಣ, ಒಳ್ಳೇದು ವಾಪಸ್ ಬರುತ್ತೆ ಅನ್ನೋ ಥರ ಕಥೆ ಇದೆ ಅದು. ಸೊ ಐ ಸೆಡ್ ಓಕೆ, ವಿ ಕ್ಯಾನ್ ಡೂ ದ್ಯಾಟ್. ಆ್ಯಂಡ್ ಈಗ ರೀಸೆಂಟ್ ಇದರಲ್ಲಿ ಕಾಂಟೆಂಟ್ ಓರಿಯೆಂಟೆಡ್ ಇರ್ಬೋದು ಅಥವಾ ಡಿಫ್ರೆಂಟ್ ಅಪ್ರೋಚ್ ಇರೋ ಫಿಲಮ್ಸ್ನ ತುಂಬ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂಥ ಟೈಮಲ್ಲಿ ಬ್ಲಿಂಕ್ ಹ್ಯಾಪೆಂಡ್. ಅದು ಕೂಡ ಒಂಥರ ಈಗ ಸ್ಲೋ ಬರ್ನರ್ ಥರ ಅದು, ಆಮೇಲೆ ಒಂಥರ ವೈಲ್ಡ್ ಫೈರ್ ಆಗೋಯ್ತು ಅದು. ಬ್ಲಿಂಕ್ ವೆರಿ ಕ್ರಿಟಿಕಲಿ ಅಕ್ಲೈಮ್ ಫಿಲಮ್ ಆ್ಯಂಡ್ ನಿಮ್ಮ ಒಂದು ಆ್ಯಕ್ಟಿಂಗಿಗೆ ಎಸ್ಪೆಷಲಿ ತುಂಬ ಸ್ಕೋಪ್ ಇದ್ದಂತಹ ಪಾತ್ರ.
ಇವಾಗ ಬ್ಲಿಂಕ್ನ ಒಂದು ಎಕ್ಸ್ಪೀರಿಯನ್ಸ್ನ ಒಂದು ಸಮರಿ ಮಾಡಿ ಹೇಳೋದಾದರೆ? ಬ್ಲಿಂಕ್ ಕಥೆ ಕೇಳಿದಾಗೆ ಅನಿಸಿತ್ತು, ತುಂಬ ವಿಭಿನ್ನವಾದ ಕಥೆ ಅಂತ. ಮತ್ತು ಈಡಿಪಸ್ ಕಾಂಪ್ಲೆಕ್ಸ್ ಏನು ತೋರಿಸಿದ್ದಾರೆ ಬ್ಲಿಂಕಲ್ಲಿ, ನಾನು ಮೊದಲನೇ ಬಾರಿ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಲಿಯುವಾಗ ಮಾಡಿದಂಥ ಮೊದಲನೇ ನಾಟಕದ ಬಿಟ್ಟು ಕೂಡ ಈಡಿಪಸ್ ಬಿಟ್ಟೆ. ಸೊ ನನಗದು ಭಾಳ ಕನೆಕ್ಟ್ ಆಯಿತು. ನನಗೆ ಈಡಿಪಸ್ ಕಥೆ ಗೊತ್ತಿತ್ತು, ಅದರ ಕಾಂಪ್ಲೆಕ್ಸ್ ಇದರಲ್ಲಿ ನಿಧಿ ಹಾಕಿರೋದು ಗೊತ್ತಾಯಿತು, ಇಡೀ ಕಥೆಯಲ್ಲಿ ಅದು ಸೂಕ್ಷ್ಮವಾಗಿ ಹಾಕಿದ್ದಾನೆ. ಆ್ಯಂಡ್ ತುಂಬ ಮಜವಾಗಿದೆ. ನಾನು ಜಾನರ್ ಬ್ರೇಕ್ ಮಾಡಬೇಕು, ಬೇರೆ ಬೇರೆ ಥರದ ಜಾನರ್ನ ಮಾಡಬೇಕು ಅಂತಿರುವಾಗ ಈ ಜಾನರ್ ಬಂದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಬಟ್ ನಮಗೆ ನಮ್ಮದೇ ಆದ ಒಂದಿಷ್ಟು ಚೌಕಟ್ಟುಗಳಿದ್ವು, ಅಷ್ಟಲ್ಲೇ ಮಾಡಬೇಕಾಗಿತ್ತು ಸಿನಿಮಾನ. ಐ ಸೈಡ್ ಓಕೆ ಮಾಡೋಣ, ತೊಂದರೆ ಇಲ್ಲ, ಎಲ್ಲರೂ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಅಂತ. ಸೊ ಎಲ್ಲರೂ ಮತ್ತೆ ಒಂದ್ಸೆಗೇನು ಒಂದು ರಂಗಭೂಮಿಯಲ್ಲಿ ನಾವು ಹೆಂಗೆ ಕೆಲಸ ಮಾಡ್ತೀವಲ್ಲ ಆ ರೀತಿ ಕೆಲಸ ಮಾಡಿದ್ವಿ. ಅಂದರೆ ಯಾರು ಇವನಿದೇ ಮಾಡ್ತಾರೆ, ಇವ್ರು ಇದೇ ಮಾಡ್ತಾರೆ, ನಾನು ಇದನ್ನೇ ಮಾಡ್ತೀನಿ ಅಂತ ಅಂದೆ. ಇಡೀ ತಂಡ ಎಲ್ಲರೂ ಎಲ್ಲವನ್ನೂ ಮಾಡಿಕೊಂಡು ನಿಲ್ಲಿಸಿದಂಥ ಸಿನಿಮಾ ಅದು ಬ್ಲಿಂಕ್ ಸಿನಿಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿನಿಮಾ. ಅದು ಕೂಡ 1 ವರ್ಷ ತನಕ ಶೂಟ್ ಮಾಡಿದ್ವಿ, ಬೇರೆ ಬೇರೆ ಜಾಗಗಳಲ್ಲಿ ಶೂಟ್ ಮಾಡಿದ್ವಿ. ಏನಾಗುತ್ತೆ, ಕೆಲವೊಂದು ಹಿಂದೆ ಒಂದಿಷ್ಟು ಇನ್ಸಿಡೆಂಟ್ಸ್ ನಡೆದಿರುತ್ತೆ, ನಾನು ಮುಂದೆ ಇಷ್ಟು ಮಾತ್ರ ಹೇಳ್ಕೊಬೋದು, ಅದು ಹಿಂದೆ ನಡೆದಿದ್ದು ಹಿಂದೆನೇ ಉಳಿಬೇಕಾಗುತ್ತೆ ಕೆಲವು ಸತಿ. ಸೊ ಹಾಗಾಗಿ ಇಟ್ ಇಸ್ ಅ ಗುಡ್ ಎಕ್ಸ್ಪೀರಿಯನ್ಸ್ ಬ್ಲಿಂಕ್. ಆ್ಯಂಡ್ ಇದೆಲ್ಲದರ ಮಧ್ಯೆ ನಿಮ್ಮ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸಸ್ನೆಲ್ಲ ಇಟ್ಕೊಂಡು ನೀವು ಪಾಠ ಮಾಡ್ತೀರಾ ಅನ್ನೋದಿದೆ ಆ್ಯಕ್ಟಿಂಗ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇನ್ಸ್ಟಿಟ್ಯೂಟಲ್ಲಿ. ಒಂದು ಕಡೆ ಕಲ್ತಿದ್ದು ಒಂದಾದರೆ ಹೇಳ್ಕೊಡೋದು ಹೇಗಿರುತ್ತೆ? ಹೇಳ್ಕೊಡೋದ್ರಿಂದ ಮತ್ತೆ ತುಂಬ ಕಲಿತೀನಿ. ಬಿಕಾಸ್ ಅಲ್ಲಿ ಹೋಗಿ ನಿಂತ್ಕೊಂಡಾಗ ಅವ್ರದ್ದು ಒಂದಿಷ್ಟು ಪ್ರಶ್ನೆಗಳಿರುತ್ತೆ, ಅವ್ರ ಡೌಟ್ಸ್ನ ನಾನು ಕ್ಲಿಯರ್ ಮಾಡಬೇಕಾಗುತ್ತೆ. ಆ್ಯಂಡ್ ಅವ್ರಿಗೆ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೆ ನಾನು ಕಲಿತೀನಿ. ಆ್ಯಂಡ್ ಇನ್ನೊಂದೇನಾಗುತ್ತೆ, ನಾನು ಆ್ಯಕ್ಟಿಂಗ್ ಹೇಳ್ಕೊಡೋದಕ್ಕೆ ಶುರು ಮಾಡಿದಾಗ ಅನಿಸಿದ್ದು, ಒಂದೇ ಒಂದು ಟೆಕ್ನಿಕ್ಕು ಎಲ್ಲ ಸ್ಟೂಡೆಂಟ್ಸ್ಗೂ ವರ್ಕ್ ಆಗಲ್ಲ, ಪ್ರತಿಯೊಬ್ಬ ಸ್ಟೂಡೆಂಟು ಡಿಫ್ರೆಂಟು. ಸೊ ಅವ್ರೇನು ಅಂತ ಫಸ್ಟ್ ನಾವು ಅರ್ಥ ಮಾಡಿಕೊಂಡು ಅವ್ರಿಗೆ ಯಾವ ರೀತಿ ಕಲಿಸ್ಬೇಕು ಅಂತ ಅದನ್ನು ನಾವು ಸ್ಟಡಿ ಮಾಡ್ಕೊಂಡು ಕಲಿಸ್ಬೇಕಾಗುತ್ತೆ. ಎಲ್ರಿಗೂ ಒಂದೇ ರೀತಿ ವರ್ಕ್ ಆಗಲ್ಲ. ಸೊ ಇದು ನಾನು ಕಲ್ತಿದ್ದು. ಸೊ ಪ್ರತಿಯೊಬ್ಬ ಸ್ಟೂಡೆಂಟ್ ಬಂದಾಗ, ಪ್ರತಿಯೊಬ್ಬ ಯಂಗ್ಸ್ಟರ್ ಬಂದಾಗ, ಆ್ಯಂಡ್ ಪಾಠ ಮಾಡ್ತಾ ಮಾಡ್ತಾ ಏನಾಯಿತು, ನನಗೆ ವಯಸ್ಸಾಗಿದೆ ಅಂತಲ್ಲ, ಬಟ್ ಬೇರೆ ಬೇರೆ ಹುಡುಗರು ಬಂದಾಗ ಅವ್ರ ಮನಸ್ಥಿತಿ ಹೇಗಿದೆ, ಏನು ಅನ್ಕೊತಾ ಇದ್ದಾರೆ, ಹೊರಗಿಂದ ಇಂಡಸ್ಟ್ರಿಗೆ ಬರ್ತಾ ಇರೋವಂಥ ಹೊಸ ಹುಡುಗರ ತಲೆಯಲ್ಲಿ ಅಂದರೆ ಏನಿದೆ, ಏನಕ್ಕೋಸ್ಕರ ಬರ್ತಾ ಇದ್ದಾರೆ, ಇದೆಲ್ಲ ಒಂದಿಷ್ಟು ಅರ್ಥ ಆಗ್ತಾ ಹೋಯಿತು. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ಆ ಜಾಗ ಏನಿದೆ, ವೆನ್ ಐ ವೆಂಟ್ ದೇರ್ ಐ ವಾಸ್ ಕ್ಲೂಲೆಸ್. ನನಗೆ ಏನು ಮಾಡ್ಬೇಕು ಜೀವನದಲ್ಲಿ ಅಥವಾ ನಾನು ಏನು ಆಗ್ತೀನಿ ಏನೂ ಗೊತ್ತಿರಲಿಲ್ಲ. ಸೊ ನನಗೆ ದಾರಿ ತೋರಿಸಿದ ಜಾಗ ಅದು. ಈಗ ನಾನಲ್ಲಿ ಕೆಲಸ ಮಾಡೋದ್ರಿಂದ ಇನ್ನೊಂದಿಷ್ಟು ಜನಕ್ಕೆ ಯಾರಿಗಾರು ಕ್ಲಾರಿಟಿ ಸಿಗುತ್ತೆ ಲೈಫಲ್ಲಿ ಅಂತಂದರೆ ಲೆಟ್ ಮೀ ಬಿ ದ್ಯಾಟ್ ಅಂತ ಅದು ಒಂದು ಹಾಗೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ಮಾಡ್ತಾ ಮಾಡ್ತಾ ನಾನು ತುಂಬ ಕಲ್ತಿದ್ದೀನಿ. ಈಗಲೂ ನಾನು ಆ್ಯಕ್ಟಿಂಗ್ ಬ್ರಷ್ ಅಪ್ ಮಾಡ್ಕೊತಾ ಇರ್ತೀನಿ. ಆದರೆ ಅವ್ರಿಗೆ ಪಾಠ ಮಾಡಬೇಕಂದಾಗ ಅವ್ರ ಜೊತೆ ಮಾಡ್ತಾ ಮಾಡ್ತಾ ನನಗೂ ಬ್ರಷ್ ಅಪ್ ಆಗುತ್ತೆ. ಸೊ ಇಟ್ ಕೀಪ್ಸ್ ಮೀ ಆ್ಯಕ್ಟಿವ್. ವೆರಿ ಟ್ರೂ. ಯಾ. ಆ್ಯಂಡ್ ಒಂದು ಕಡೆ ನಮ್ಮ ಲ್ಯಾಂಗ್ವೇಜಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಆ್ಯಂಡ್ ನಮಗೆ ಅರ್ಥ ಆಗುತ್ತೆ ಭಾಷೆ ಏನು ಅಂತ. ಆ್ಯಂಡ್ ಯು ಎಂಟರ್ ಟು ಅ ಡಿಫ್ರೆಂಟ್ ಲ್ಯಾಂಗ್ವೇಜ್, ತೆಲುಗು. ಅಲ್ಲಿನ ಜನರ ಒಂದು ಅವರು ಆ್ಯಸ್ ಅನ್ ಆಡಿಯನ್ಸ್ ಹೇಗೆ ಎಂಜಾಯ್ ಮಾಡ್ತಾರೆ ಫಿಲಮ್ನ ಅರ್ಥ ಮಾಡ್ಕೊಳ್ಳೋದಿರ್ಬೋದು. ಆ್ಯಂಡ್ ಹೌ ಡಿಡ್ ಇಟ್ ಹ್ಯಾಪನ್ ಎಂಟರಿಂಗ್ ತೆಲುಗು ಫಿಲಮ್? ಅಲ್ಲೂ ನೀವು ಹೇಳ್ತಿದ್ರಿ ಆಡಿಷನ್ಸ್ ಕೊಡ್ತೀನಿ ನಾನು ಅಂತ, ಅಲ್ಲೂ ಆಡಿಷನ್ ಕೊಟ್ಟಿದ್ದು ಹೇಗಾಯಿತು? ಆ್ಯಂಡ್ ನಿಮ್ಮ ಫಸ್ಟ್ ಫಿಲಮ್ ಐ ಗೆಸ್ ಮುಗ್ಗೋರು ಮುನಗಾಳು, ದ ರೋಸ್ ವಿಲ್ಲಾ ಫಸ್ಟ್ ಫಿಲಮ್ ಅದು ಫಸ್ಟ್ ರಿಲೀಸ್ ಆಗಿದೆ. ಎರಡೂ ಚಿತ್ರದಲ್ಲೂ ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ತೆಲುಗು ಇಂಡಸ್ಟ್ರಿ ಹೇಗಿದೆ? ಓಕೆ, ಸುಮಾರು ಪ್ರಶ್ನೆಗಳು ಕೇಳ್ಬಿಟ್ರಿ ಈಗ. ಯಾವ್ಯಾವ ಪ್ರಶ್ನೆ? ಓಕೆ, ಮೊದಲನೇದಾಗಿ ತೆಲುಗು ಇಂಡಸ್ಟ್ರಿಗೆ ಹೋಗಿದ್ದು ಮತ್ತೆ ಒನ್ಸ್ ಅಗೈನ್ ಆಕ್ಸಿಡೆಂಟಲ್. ರೋಸ್ ವಿಲ್ಲಾ ವಾಸ್ ಸಪೋಸ್ ಟು ಬಿ ಎ ಕನ್ನಡ ಫಿಲ್ಮ್, ಬಟ್ ಪ್ರೊಡ್ಯೂಸರ್ ಬ್ಯಾಕ್ ಆಫ್ ಆದರು, ಡೈರೆಕ್ಟರ್ ತೆಲುಗು ಅವರಾಗಿದ್ದರು. ಸೊ ಅಲ್ಲಿಂದ ಯಾರೊಬ್ಬರು ಪ್ರೊಡ್ಯೂಸರ್ ಸಿಕ್ಕಿದ ಮೇಲೆ ತೆಲುಗು ಸಿನಿಮಾ ಮಾಡೋಣ ಅಂಥೇಳಿ ತೆಲುಗು ಸಿನಿಮಾ ಆಗಿದ್ದದು. ಆ್ಯಂಡ್ ಬೇರೆ ಬೇರೆ ಭಾಷೆಗೆ ಇನ್ನೊಂದಿನ ಪ್ರಶ್ನೆ ಕೇಳೋದು ಕಡ್ಡೌನ್ ಮಾಡಿ ಕೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಒಂದ್ ಕಡೆ ನಮ್ಮ ಓನ್ ಲ್ಯಾಂಗ್ವೇಜಲ್ಲಿ ಪರ್ಫಾರ್ಮ್ ಮಾಡೋದಾದ್ರೆ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡೋದಕ್ಕೆ ಹೇಗೆ ಕಾನ್ಫಿಡೆನ್ಸ್ ಅಂತ. ಕೆಲವು ಸತಿ ಏನಾಗುತ್ತೆ, ಅನಿವಾರ್ಯತೆ ಇದ್ದಾಗ
ಮಾಡಲೇಬೇಕಾಗುತ್ತೆ, ಅದು ಬಂದ್ಬಿಡುತ್ತೆ ಒಳಗಡೆಯಿಂದ ಅನಿವಾರ್ಯತೆ ಇದ್ದಾಗ. ಸೊ ತುಂಬ ಅನಿವಾರ್ಯತೆ ಇತ್ತು ಫಿನಾನ್ಷಿಯಲಿ, ಸೊ ಕೆಲಸ ಮಾಡಲೇಬೇಕಿತ್ತು. ಕೋವಿಡ್ ಆದಂಥ ಟೈಮ್ ಅದು ಮುಗಿದೋಗಿತ್ತು ಕೋವಿಡು. ಸೊ ಕೆಲಸ ಬೇಕು, ಸುಮಾರು ದಿನ ಮನೇಲಿ ಬೇರೆ ಕೂತ್ಬಿಟ್ಟಿದ್ವಿ. ಸೊ ಓಕೆ, ಏನು ಕೆಲಸ ಇದೆ ಅದನ್ನು ಮಾಡೋಣ ಅಂತ ಹೊರಟಾಗ ಐ ಥಿಂಕ್ ಕೆಲಸ ಸಿಕ್ಕಿದಾಗ ಭಾಷೆ ಕಲಿಯೋದಕ್ಕೆ ಶುರು ಮಾಡಿದೆ. ಏನೂ ಭಾಷೆ ಬರ್ತಿರ್ಲಿಲ್ಲ ನನಗೆ, ಬಟ್ ಥಿಯೇಟ್ರ್ ಹೆಲ್ಪ್ ಮಾಡ್ತಾ ಅವಾಗ ಮತ್ತೆ ಒನ್ಸ್ ಅಗೇನ್, ಬಿಕಾಸ್ ಇಲ್ಲಿ ಮೆಮೊರೈಸೇಷನ್ ಮಾಡಿರೋದು ಪೇಜ್ ಗಟ್ಟಲೆ, ಅಲ್ಲಿ ನಾನು ಯಾವ ಭಾಷೆ ಕೊಟ್ಟರು ಐ ಕ್ಯಾನ್ ಮೆಮೊರೈಸ್. ಈಗ ತಮಿಳ್ ಸಿನಿಮಾ ಮಾಡ್ತಿರೋದು ಹಾಗೆ, ನನಗೆ ತಮಿಳ್ ಬರೋಲ್ಲ, ಬಟ್ ಮೆಮೊರೈಸ್ ಮಾಡಬಲ್ಲೆ ಡೈಲಾಗ್ಸ್ನ. ಸೊ ಆ ರೀತಿ ತೆಲುಗು ಶುರುವಾಗಿದ್ದು. ಬಟ್ ಶುರು ಆಗ್ತಾ ಸಿನಿಮಾ ಟು ಸಿನಿಮಾ ಆ ಇಂಡಸ್ಟ್ರಿಯಲ್ಲಿ ತುಂಬ ಖುಷಿಯಾಗಿದ್ದು, ಕೆಲಸ ನೋಡಿ ಕೆಲಸ ಸಿಗ್ತಾ ಹೋಯಿತು. ಸೊ ರೋಸ್ ವಿಲ್ಲಾ ಮಾಡಿದೆ, ಆ ಸಿನಿಮಾ ಇಷ್ಟ ಆಗಿ ಪ್ರೊಡ್ಯೂಸರ್ ಲಾಸ್ಟ್ ಡೇ ಆಫ್ ದ ಶೂಟೇ ಇನ್ನೊಂದು ಸಿನಿಮಾ ಕೊಟ್ಟರು, ಮುಗ್ಗರ ಮನಗಳು, ಸೇಮ್ ಪ್ರೊಡಕ್ಷನ್ ಹೌಸ್. ಆ್ಯಂಡ್ ಅಲ್ಲಿ ಮುಗಿಸ್ಕೊಂಡು ಮೀಟ್ ಕ್ಯೂಟ್ ಮಾಡಿದೆ ನಾನಿ ಸರ್ ಪ್ರೊಡಕ್ಷನ್ಸಲ್ಲಿ. ಅಲ್ಲಿ ಮೀಟ್ ಕ್ಯೂಟಲ್ಲಿದ್ದಂಥ AD ಒಬ್ಬರು ಅಲ್ಲಿ ನನ್ನ ಕೆಲಸ ನೋಡಿ ದಸರಾಲ್ಲಿ ಹೇಳಿದ್ರು. ಸೊ ದಸರಾದಲ್ಲಿ ಕೆಲಸ ಮಾಡಿದೆ. ದಸರಾಲ್ಲಿ ಕೆಲಸ ಮಾಡ್ತಾ ಪ್ರೊಡಕ್ಷನ್ನಿಗೆ ತುಂಬ ಹತ್ತಿರದಿಂದ ನನ್ನ ನೋಡಿದ್ರು, ಕೆಲಸ ನೋಡಿದ್ರು, ಆ್ಯಂಡ್ ಅವ್ರು KJQ ಕೊಟ್ಟರು. ಸೊ ಹೀಗೆ ಕೆಲಸದಿಂದ ಕೆಲಸ. ಸೊ ಕೆಲಸದಿಂದ ಕೆಲಸ ಸಿಕ್ಕಿದಾಗ ಭಾಳ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಅಂದರೆ ನೀವು ಈ ಪಾತ್ರವನ್ನು ಮಾಡುವ ಸಾಮರ್ಥ್ಯ ಇದೆ ಅಥವಾ ಇದನ್ನು ಮಾಡಿಸ್ಬೋದು ಇವನ ಹತ್ರ ಅಂತ ನೋಡೋದಿದೆಯಲ್ಲ, ಅದು ನೋಡಿ ಕೆಲಸ ಸಿಗೋದು ಭಾಳ ಖುಷಿ ಆಗುತ್ತೆ. ಆ್ಯಸ್ ಅನ್ ಆ್ಯಕ್ಟರ್ ತುಂಬ ಹೆಮ್ಮೆ ಅಂತ ಅನಿಸುತ್ತೆ. ವಿ ಫೀಲ್ ಪ್ರೌಡ್. ವೆರಿ ರೇರ್ಲಿ ವಿ ಫೀಲ್ ಪ್ರೌಡ್ ಅಬೌಟ್ ಅವರ್ ಸೆಲ್ಫ್. ದಿಸ್ ಒನ್ ಆಫ್ ದೋಸ್ ಮೂಮೆಂಟ್. ಆ್ಯಂಡ್ ಇದೇ ಥರ ಒಂದು ಚೈನ್ ಫಾರ್ಮ್ಯಾಟಲ್ಲಿ ನೀವು ದಸರಾನ ಕೂಡ ರೀಚ್ ಆದ್ರಿ. ವೆರಿ ಬಿಗ್ ಫಿಲಮ್ ಆ್ಯಂಡ್ ಗ್ರೇಟ್ ಆ್ಯಕ್ಟರ್ಸ್. ಒಂದು ಕಡೆ ಜನ ಕಥೆನ ಇಷ್ಟಪಡ್ತಿರ್ತಾರೆ, ಇನ್ನೊಂದು ಕಡೆ ಆ ಪರ್ಟಿಕ್ಯುಲರ್ ಆ್ಯಕ್ಟರ್ಸ್ಗೆ ಒಂದು ಫ್ಯಾನ್ ಬೇಸ್ ಇದೆ. ಆ್ಯಂಡ್ ನಿಮಗೆ ಪರ್ಸ್ನಲಿ ಒಂದು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಸಿಗೋವಂಥ ಪ್ರಾಜೆಕ್ಟ್. ಹೌ ವಾಸ್ ದಸರಾ ಆ್ಯಂಡ್ ಜನರ ರಿಯಾಕ್ಷನ್, ಅಲ್ಲಿನ ಆಡಿಯನ್ಸ್ ರಿಯಾಕ್ಷನ್? ಬಿಕಾಸ್ ನಾನು ಹೇಳ್ತಾ ಇರ್ತೀನಿ, ಐ ಥಿಂಕ್ ನನ್ನ ಕೆರಿಯರಲ್ಲಿ ಪ್ರೀ ದಸರಾ ಆ್ಯಂಡ್ ಪೋಸ್ಟ್ ದಸರಾ ಅಂತ. ಸೊ ದಸರಾಗ ಆ ಇಂಪ್ಯಾಕ್ಟ್ ಇದೆ ನನ್ನ ಕೆರಿಯರಲ್ಲಿ. ಆ್ಯಂಡ್ ಆಡಿಯನ್ಸ್ದು ರೆಸ್ಪಾನ್ಸ್ ನೋಡಿದಾಗ ನಾನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಿಕಾಸ್ ಪಕ್ಕದಲ್ಲೇ ಇಬ್ಬರು ಸ್ಟಾರ್ಸ್ ಇದ್ದಾರೆ ಆ್ಯಂಡ್ ಒಬ್ಬರು ನಾನಿ ಸರ್, ಹ್ಯೂಜ್ ಫ್ಯಾನ್ ಬೇಸ್. ಅವ್ರ ಮಧ್ಯದಲ್ಲಿ ನಾವು ಗುರುತಿಸ್ಕೊಳ್ಳೋದು ಇಟ್ಸ್ ಆನರ್ ಫಾರ್ ಮೀ. ಸೊ ಐ ಥಿಂಕ್ ಐ ಫೆಲ್ಟ್ ರಿಯಲಿ ಹ್ಯಾಪಿ. ಒಂದೊಂದು ಸತಿ ಅನಿಸುತ್ತೆ ಓಕೆ ಏನೋ ಮಾಡ್ತಾಯಿದ್ದೀವಿ ಅಂತ. ಸೊ ದಸರಾ ರಿಲೀಸ್ ಆಗಿ 1-2 ದಿನ ಆದಮೇಲೆ ಅನ್ನಿಸ್ತು ಓಕೆ ಆನ್ ಎ ರೈಟ್ ಪಾತ್, ಏನೋ ಆಗ್ತಾಯಿದೆ, ಒಂದಾದ್ಮೇಲೆ ಒಂದು ಆಗ್ತಾಯಿದೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಯಾಕಂದರೆ ದಿಯಾ ಆಗಿ ಆಲ್ಮೋಸ್ಟ್ 2-3 ಇಯರ್ಸ್ ಆದಮೇಲೆ ದಸರಾ ರಿಲೀಸ್ ಆಗಿತ್ತು. ಅಲ್ಲಿವರೆಗೂ ನಂಗೆ ಮತ್ತೆ ಸಿನಿಮಾ ರಿಲೀಸ್ ಆಗಿರಲಿಲ್ಲ ಯಾವುದನ್ನು. ಬಟ್ ರಿಲೀಸ್ ಆದ್ರೂ ಇಟ್ ಗೇವ್ ಮಿ ದಟ್ ಬ್ರೇಕ್ ದಸರಾ. ಇನ್ನು ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ ಅಲ್ಲೂ ಅಷ್ಟೇ ತುಂಬ ರೆಸ್ಪಾನ್ಸಿಬಿಲಿಟಿ ಇತ್ತು. ಯಾಕಂದರೆ ಅಷ್ಟು ದೊಡ್ಡ ಒಂದು ಸಿನಿಮಾ, ಅಷ್ಟು ದೊಡ್ಡ ನಟರ ಮಧ್ಯ ಅಷ್ಟು ಪ್ರಮುಖವಾದ ಪಾತ್ರ. ಸೊ ನಂಬಿ ಕೊಟ್ಟಿದ್ದಾರೆ ಅಂತಂದಾಗ ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇತ್ತು. ಸೊ ಅವ್ರ ಮಧ್ಯ ನಿಂತಾಗಲಿ, ಯಾಕಂದರೆ ನಮಗೇನಾಗುತ್ತೆ, ದೊಡ್ಡ ಸ್ಟಾರ್ಸ್ ಇದ್ದಾಗ ನಾವು ಆ್ಯಕ್ಟ್ ಮಾಡ್ತಿರುವಾಗ ನನಗೋಸ್ಕರ ನಾನು 1 ಮೋರ್ ತೊಗೊಳಕ್ಕಾಗಲ್ಲ. ಸೊ ಪಕ್ಕ ಅವರು ಇರ್ತಾರೆ ಪರ್ಫಾರ್ಮ್ ಮಾಡ್ತಿರುವಾಗ. ಕೀರ್ತಿ ಮ್ಯಾಮ್ ಇದ್ದಾರೆ, ನಾನಿ ಸರ್ ಇದ್ದಾರೆ. ಸೊ 3 ಜನ ಡೈಲಾಗ್ ಇರಬೇಕಾದ್ರೆ ನಂದೇನೋ ಮಿಸ್ಟೇಕ್ ಆಯಿತು ಅಂತ 1 ಮೋರ್ ಕೇಳೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ಅಲ್ಲಿ ಆಗ್ತಿರ್ಲಿಲ್ಲ ಅಂತಲ್ಲ ನಾನು ಹೇಳ್ತಿರೋದು, ದಟ್ ಈಸ್ ನಾಟ್ ರೈಟ್ ಅಂತ ಅನಿಸುತ್ತೆ ಪ್ರಾಬಬ್ಲಿ. ಐ ಶುಡ್ ಬಿ ಪ್ರಿಪೇರ್ಡ್, ಮೋರ್ ಪ್ರಿಪೇರ್ಡ್. ಸೊ ಯಾವುದು ಓಕೆ ಆಗುತ್ತೋ ನನಗೆ ಗೊತ್ತಿಲ್ಲ. ಎಲ್ಲ ಶಾರ್ಟಲ್ಲೂ ನಾನು ಪರ್ಫೆಕ್ಟ್, ಅಟ್ಲೀಸ್ಟ್ ಅದು ಆ ರೈಟ್ ಎಮೋಷನ್ ಆ ಥರದಕ್ಕೆ ಟ್ರೈ ಮಾಡಬೇಕು ಅಂತ ಈ ಥರದೊಂದು ಜವಾಬ್ದಾರಿಗಳಿದ್ವು. ಬಟ್ ಸೆಟ್ ತುಂಬ ಅದ್ಭುತವಾಗಿತ್ತು. ಸುತ್ತಮುತ್ತ ಅಂದರೆ ನಾನಿ ಸರ್ ಈಸ್ ಅ ಬಿಗ್ ಸಪೋರ್ಟ್ ಫಾರ್ ಮಿ ಇವತ್ತಿಗೆ. ಈಸ್ ಆಲ್ವೇಸ್ ದೇರ್. ಏನೇ ಯಾವುದೇ ಒಂದು KJQ ಟೀಸರ್ಗೆ ಫೋನ್ ಮಾಡಿದಾಗ್ಲೂ ಈ ಸೆಡ್ ಎಸ್ ಅಂತ. ಸೊ ಈಸ್ ಅ ಬಿಗ್ ಸಪೋರ್ಟ್. ದಸರಾಯಿಂದ ಅದೊಂದಿಷ್ಟು ಸಂಬಂಧಗಳು ಸಿಕ್ಕಿವೆ. ಸೊ ಹೀಗೆ ದಸರಾ ಓವರಾಲ್ ಇಟ್ಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಹೆಲ್ತ್ ವೈಸ್ ಅದೇ ಮಾತಾಡ್ತಾ ಇದ್ವಿ ನಾವು. ಸೊ ಹೆಲ್ತ್ ವೈಸ್ ಕೂಡ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಬಿಕಾಸ್ ಅಷ್ಟು ಧೂಳು ಒಳಗೆ ಹೋಗಿ ಹೆಲ್ತ್ ಫುಲ್ ಎಲ್ಲರೂ 1-2 ದಿನ ಹಾಸ್ಪಿಟಲ್ ಸೆಟ್ಲ್ ಆಗ್ಬಿಟ್ಟು ಬಂದಿದ್ದೀವಿ. ಒಂದು ಹೋಟ್ಲಲ್ಲಿ ನಾನು ಬಿಟ್ಟೇ ಇರಲಿಲ್ಲ ಒಳಗಡೆ. ನನ್ನ ಹೋಟ್ಲಲ್ಲಿ ನಾವು ಮಧ್ಯಪ್ರದೇಶ ಹೋಗಿದ್ವಿ. ಶೂಟ್ ಮುಗ್ದಿತ್ತು, ಮೇಕಪ್ ತೆಗೆದಿದ್ದೆ, ಬಟ್ ಪೂರ್ತಿಯಾಗಿ ತೆಗಿಯೋಕ್ಕಾಗಿರಲಿಲ್ಲ. ನಾನು 1-2 ಅವರ್ ಬೇಕಿತ್ತು ಸ್ನಾನ ಮಾಡೋಕ್ಕೆ. ಮುಗಿಸ್ಕೊಂಡು ಬಂದಮೇಲೆ ಶೂಟ್ನ
ಸೊ ಒಂದು ಸ್ಟಾರ್ ಹೋಟ್ಲಿಗೆ ಹೋಗಿದ್ದೆ. ನನ್ನದೇ ರೂಮ್ ಇದೆ ಒಳಗಡೆ, ಅವ್ನನ್ನ ಒಳಗೆ ಬಿಡ್ತಾ ಇಲ್ಲ. ನನ್ನ ರೂಮ್ ಇದೆ ಇಲ್ಲಿ ಅಂತಂದರೆ ಅವ್ನು ನಂಬ್ತಾ ಇಲ್ಲ ನನ್ನ. ಸೊ ಆಮೇಲೆ ನಮ್ಮ ಮ್ಯಾನೇಜರ್ ಬಂದು ರೂಮ್ ಇದೆಯಪ್ಪ ಅಂತ ಹೇಳಿ ಒಳಗೆ ಬಿಟ್ಮೇಲೆ ಒಳಗೆ ಬಿಟ್ಟಿದ್ರು. ಸೊ ಆ ಥರ. ಆ್ಯಂಡ್ ಐ ಗೆಸ್ ಆಸ್ ಆ್ಯಕ್ಟರ್ಸಿಗೆ ಮಾತ್ರ ಈ ಥರ ಒಂದು ಎಕ್ಸ್ಪೀರಿಯನ್ಸಸ್ ಎಲ್ಲ ಆಗೋದು ಅನಿಸುತ್ತೆ. ದೇರ್ ಆರ್ ಪ್ಲೇಸಸ್ ಇವ್ರು ಬಂದಿದ್ದಾರೆ ಅಂತಲೇ ಇದರ ಯುನೋ ತುಂಬ ಹಾಸ್ಪಿಟಾಲಿಟಿ ಇರ್ಬೋದು ಮನೆ ಒಳಗೆ ಅಂತ. ಅಟ್ ದ ಸೇಮ್ ಟೈಮ್ ನೀವೇ ಆ ಒಂದು ಕ್ಯಾರೆಕ್ಟ್ರಲ್ಲಿ ಹೋದ ತಕ್ಷಣ ದೇ ವೋಂಟ್ ರೆಕಗ್ನೈಸ್ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಐ ಥಿಂಕ್ ಆ್ಯಕ್ಟ್ರಿಗೆ ಒಬ್ಬರಿಗೆ ಸಿಗೋದು ಅನಿಸುತ್ತೆ ಆ ಥರ. ಬೇರೆ ಬೇರೆ ಪಾತ್ರಗಳನ್ನ ಮಾಡುವಂಥದ್ದು ಒಂದು ಅವಕಾಶ ಆ್ಯಂಡ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ. ಎಲ್ಲೇ ಹೋದ್ರೂ ಒಂದು ಸತಿ ಯಾವುದೋ ಒಂದು ಪ್ರಾಜೆಕ್ಟಲ್ಲೋ ಅಥವಾ ಒಂದು ಪ್ರಾಜೆಕ್ಟ್ ಈಗ ದಿಯಾ ಅಂಥದ್ದು ಅಥವಾ ದಸರಾ ಅಂಥದ್ದು ಜನ ಒಂದು ಸತಿ ಅಕ್ಸೆಪ್ಟ್ ಮಾಡ್ಕೊಂಡು ಪ್ರೀತಿ ಕೊಡೋದಕ್ಕೆ ಶುರು ಮಾಡಿದ್ರು ಅಂದಾಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ ಎಲ್ಲೇ ಹೋದ್ರೂ. ಆ್ಯಂಡ್ ನಾವಿವಾಗ ನಿಮ್ಮ ಒಂದು ಫಿಲ್ಮೋಗ್ರಫಿ ನೋಡಿದ್ರೆ ಪ್ರತಿಯೊಂದು ಸಿನಿಮಾನೂ ಮೋಸ್ಟ್ಲಿ ಎಲ್ಲ ಒಂಥರ ಡಿಫ್ರೆಂಟ್ ಜಾನರ್ಸಿಗೆ ಹೋಗುತ್ತೆ. ಆ್ಯಂಡ್ ಅದರಲ್ಲಿ ನಿಮ್ಮ ಪಾತ್ರಗಳು ತುಂಬ ಡಿಫ್ರೆಂಟ್ ಆಗಿದೆ, ಚಾಲೆಂಜಿಂಗ್ ಆಗೆಲ್ಲ ಇದೆ. ಒಂದು ಪಾತ್ರನ ದೀಕ್ಷಿತ್ ಶೆಟ್ಟಿ ಅವ್ರು ಮಾಡ್ತಿದ್ದಾರೆ ಅಂದರೆ ಆಸ್ ಆಡಿಯನ್ಸ್ ಅವ್ರಿಗೆ ಆಲ್ರೆಡಿ ಅನ್ನಿಸ್ತಿರುತ್ತೆ ಇದು ಡೆಫಿನೆಟ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಇರುತ್ತೆ ಅಂತ. ಯಾವ ಬೇಸಿಸ್ ಮೇಲೆ ಒಂದು ಪಾತ್ರನ ಚೂಸ್ ಮಾಡೋಕ್ಕೆ ಇಷ್ಟಪಡ್ತೀರಾ? ಆ್ಯಂಡ್ ಅದು ಸೆಲೆಕ್ಟ್ ಆದಮೇಲೆ ಆ ಒಂದು ಪಾತ್ರಕ್ಕೆ ಹೌ ಡು ಯು ಸ್ಟಾರ್ಟ್ ವರ್ಕಿಂಗ್ ಫಾರ್ ಇಟ್? ತುಂಬ ಕಾನ್ಷಿಯಸ್ ಆಗಿ ಜಾನರ್ಸ್ನ ಬ್ರೇಕ್ ಮಾಡಬೇಕು, ಮೊನೋಟನಿನ ಬ್ರೇಕ್ ಮಾಡಬೇಕು ಅಂತಲೇ ನನ್ನ ತಲೆಯಲ್ಲಿದ್ದೀನಿ ಮೊದಲಿಂದನೂ. ರೈಟ್ ಆಫ್ಟರ್ ದಿಯಾ ಅದೇ ಥರದ ಪಾತ್ರಗಳು ಬಂದಾಗ ಬೇಡ ಅಂತ ಹೇಳಿ ಬೇರೆ ಥರದ ಪಾತ್ರಗಳು ಹುಡುಕ್ತಾ ಇರುವಾಗ KTM ಸಿಕ್ಕಿದ್ದು. KTM ಮೊದಲೇ ಮಾಡ್ತಾಯಿದ್ದೆ, ಬ್ಲಿಂಕ್ ಆಗಿದ್ದಾಗಲಿ ಅಥವಾ ಇದು. ಸೊ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಒಬ್ಬ ಪರಿಪೂರ್ಣ ನಟ ಆಗಬೇಕು ಅಂತಂದರೆ ಪ್ರತಿಯೊಂದು ಜಾನರ್ನು ಮುಟ್ಟಿದಾಗ ಮಾತ್ರ ಒಬ್ಬ ಪರಿಪೂರ್ಣ ನಟ ಆಗೋಕ್ಕೆ ಸಾಧ್ಯ ಆಗೋದು. ಆ್ಯಂಡ್ ಅದ್ರ ಜೊತೆಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಿದಾಗ ನಾನು ಟ್ಯೂನ್ ಆಗ್ತಾ ಹೋಗ್ತೀನಿ. ಎಲ್ಲೋ ಒಂದು ಕಡೆ ಕಂಫರ್ಟಬಲ್ ಝೋನ್ ಇಷ್ಟು ಬೇಗ ಬೇಡ ಅಂತ ನನ್ನ ತಲೆಯಲ್ಲಿ. ಒಂದು ಸ್ವಲ್ಪ ಬೇರೆ ಬೇರೆ ಪಾತ್ರ ಮಾಡಿದಾಗ ಅದಕ್ಕೆ ಅದರದ್ದೇ ಆದ ಚಾಲೆಂಜಸ್ ಇರುತ್ತೆ. ಮೇ ಬಿ ಫಿಸಿಕಲ್ ಟ್ರಾನ್ಸ್ಫಾರ್ಮೇಷನ್ಸ್ ಆಗಿರ್ಬೋದು, ಒಂದು ಕೆಲವು ಬ್ಲಿಂಕ್ ಥರ ಪಾತ್ರಗಳಿಗೆ ಮೆಂಟಲ್ ಟ್ರಾನ್ಸ್ಫಾರ್ಮೇಷನ್ಸು ಆಗಬೇಕು, ಒಂದಿಷ್ಟು ಕಥೆಗಳನ್ನ ಕೇಳೋದು ಓದೋದು ಸಿನಿಮಾಗೆ ಸಂಬಂಧಪಟ್ಟಾಗೆ. ಸೊ ಈ ಥರದ್ದೆಲ್ಲ ಒಂದಿಷ್ಟು ಪ್ರಿಪ್ರೇಷನ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಕ್ಯಾರೆಕ್ಟ್ರಿಗೆ ಬಂದಾಗ ಮತ್ತೆ ಒಂದು ಸೆಕೆಂಡ್ ಒಂದಿಷ್ಟು ರಿಹರ್ಸಲ್ಸು, ಐ ರೈಟ್ ಇಟ್ ಡೌನ್. ನಾನು ಪ್ರತಿಯೊಂದನ್ನು ಬರ್ಕೋತೀನಿ. ಅಂದರೆ ನನ್ನ ಸ್ಕ್ರಿಪ್ಟ್ ಮೇಲೆ ಒಂದೊಂದು ಸತಿ ಕೆಲವೊಂದು ತುಂಬ ಪರ್ಟಿಕ್ಯುಲರ್ ಸೀನ್ಸು ನಾನು ಎಲ್ಲಿ ನೋಡ್ಬೇಕು ನನ್ನ ಕಣ್ಣು ಅನ್ನೋದನ್ನು ಬರ್ಕೋತೀನಿ. ಸೊ ಪ್ರತಿಯೊಂದು ನನ್ನ ಸ್ಕ್ರಿಪ್ಟ್ ಮೇಲೆ ಇರುತ್ತೆ. ಆ ರೀತಿ ನಾನು ಪ್ರಿಪೇರ್ ಆಗೋದಕ್ಕೆ ಅಭ್ಯಾಸ ಮೊದಲಿಂದನೂ, ಥಿಯೇಟರ್ ಡೇಸಿಂದನೂ ಅದೇ ಥರ ಅಭ್ಯಾಸ. ಸೊ ಈ ರೀತಿ ಬೇರೆ ಬೇರೆ ಪಾತ್ರಗಳಿಗೆ ಬೇರೆ ಬೇರೆ ತುಂಬ ಡಿಪಾರ್ಟ್ಮೆಂಟ್ ಇದೆ. ಒಂದು ಪಾತ್ರ ಅಂತ ಬಂದಾಗ ಅದರ ಆಂಗಿಕ, ವಾಚಿಕ, ಅದು ಯಾವ ರೀತಿ ಮಾತಾಡುತ್ತೆ ಅಥವಾ ಯಾವ ರೀತಿ ಮಾತಾಡಿಸ್ಬಹುದು, ಬೇರೆ ಏನಾದರೂ ಟ್ರೈ ಮಾಡ್ಬೋದಾ ಅಂತ ಆಗಿರ್ಬೋದು. ಆ್ಯಂಡ್ ಕಾಸ್ಟ್ಯೂಮಲ್ಲಿ ನಾನು ಏನು ಟ್ರೈ ಮಾಡ್ಬೋದು, ಐ ಸಿಟ್ ವಿತ್ ಮೈ ಡಿಸೈನರ್, ಐ ಸಿಟ್ ವಿತ್ ಮೈ ಹೂಎವರ್ ಡೂಯಿಂಗ್ ದ ಕಾಸ್ಟ್ಯೂಮ್. ಸೊ ಐ ಟೆಲ್ ದೆಮ್ ನನಗೇನು ಸರಿ ಹೋಗುತ್ತೆ, ಏನು ಸರಿ ಹೋಗಲ್ಲ, ಅದ್ರಲ್ಲಿ ಅವ್ರು ಏನು ಮಾಡ್ಬೋದು. ಸೊ ಐ ಡಿಸ್ಕಸ್ ವಿತ್ ಎವ್ರಿ ಡಿಪಾರ್ಟ್ಮೆಂಟ್. ರೈಟರ್ಸ್ ಹತ್ರನೂ ಅಷ್ಟೇ ಬರೀಬೇಕು. ಅಂದರೆ ನನಗಿದು ಈ ಸ್ಟೈಲಲ್ಲಿ ಹೇಳಬೇಕು ಅಂತ ಅನಿಸುತ್ತೆ, ರೇಟ್ ಆಫ್ ಸ್ಪೀಚ್ ಆಗಿರ್ಬೋದು, ಈ ರೀತಿ ಬೇರೆ ಬೇರೆ ಬೇರೆ. ಸೊ ಎಲ್ಲದನ್ನು ನೋಟ್ ಮಾಡಿಕೊಂಡು ಅದೆಲ್ಲದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬೇರೆ ಬೇರೆ ಜಾನರ್ ಮಾಡ್ತಿರೋದ್ರಿಂದ, ಬೇರೆ ಬೇರೆ ಪಾತ್ರ ಮಾಡ್ತಿರೋದ್ರಿಂದ ಪ್ರತಿ ಸತಿನೂ ಹೊಸದೇನೋ ಕಲಿತಾ ಇದ್ದೀನಿ, ವಿಚ್ ಐ ಆಮ್ ಎಂಜಾಯಿಂಗ್ ಅ ಲಾಟ್. ಸೊ ಹಾಗೆ. ಆ್ಯಂಡ್ ನನ್ನೊಳಗಿರೋ ಆಡಿಯನ್ಸ್ಗೆ ನನ್ನೊಳಗೊಬ್ಬ ವೀಕ್ಷಕ ಇದ್ದಾನೆ. ನಾನು ಆ್ಯಕ್ಟರ್ ಆಗೋಕ್ಕಿಂತ ಮುಂಚಿಂದನೂ ನಾನೊಬ್ಬ ವೀಕ್ಷಕ. ಸೊ ನಾನು ಕತೆ ಕೇಳುವಾಗ ನನ್ನೊಳಗಿರೋ ವೀಕ್ಷಕನಿಗೆ ಇಷ್ಟ ಆಯಿತು ಅಂತಂದರೆ ನಾನು ಆ ಕಥೆನ ಮಾಡ್ತೀನಿ. ದಟ್ಸ್ ಆಲ್. ದೊಡ್ಡ ಇದು ಹಿಂಗೆ ಮಾಡೋದು ಹಿಂಗೆ ಹೊಡೋದು ಹಿಂಗಾಗುತ್ತಾ ಅಂತ ಕ್ಯಾಲ್ಕುಲೇಷನ್ ಏನಿಲ್ಲ. ಇಟ್ಸ್ ವೆರಿ ಸಿಂಪಲ್. ಆ್ಯಂಡ್ ಒಂಥರ ಪ್ರಾಪರ್ ಹೋಮ್ ವರ್ಕ್ ಮಾಡ್ದಂಗೆ ನೀವು ಒಂದು ಪಾತ್ರಕ್ಕೆ. ಆ್ಯಂಡ್ ಆ ಸ್ಟೋರಿಗೆ ನಿಮ್ಮ ಕಡೆಯಿಂದ ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀರಾ ಅದಕ್ಕೆ ಯು ಡೂ ಅ ಹೋಮ್ ವರ್ಕ್. ಡೆಫಿನೆಟ್ಲಿ 100%. ಈಗ ಒಂದು ಹೊಸ ಹೋಮ್ ವರ್ಕ್ ಆಗಿದೆ ನಿಮಗೆ, ವಿಚ್ ಇಸ್ ದಿ ಪ್ರೊಡಕ್ಷನ್ಸ್. ಹೊಸದಾಗಿ ಇನ್ನೊಂದೇನೋ ಶುರು ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಪಾತ್ರಗಳಲ್ಲಿ ಇಷ್ಟು ವಿಭಿನ್ನತೆ ಇರುವಾಗ ಐ ಗೆಸ್ ಆಸ್ ಆಡಿಯನ್ಸ್ ನಿಮ್ಮ ಪ್ರೊಡಕ್ಷನ್ ಹೌಸಿಂದನೂ ವಿ ಎಕ್ಸ್ಪೆಕ್ಟ್ ಗುಡ್ ಫಿಲ್ಮ್ಸ್, ಡಿಫ್ರೆಂಟ್ ಫಿಲ್ಮ್ಸ್, ವಿಡಿಯೋ ಅನ್ನೋ ಒಂದು ಹೊಸ ಚಿತ್ರ. ಈ ನಿಮ್ಮ ಹೊಸ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಿ. ಮತ್ತು ಪ್ರೊಡಕ್ಷನ್ ಹೌಸು ನನಗೇನು ಯೋಚನೆ ಇರಲಿಲ್ಲ, ಅದಾಗದೇ ಆಯಿತು. ನಿಧಿ ಬಂದು ಈ ಕಥೆನ ಹೇಳಿದಾಗ ಐ ಥಾಟ್ ಓಕೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ. ತುಂಬ ಒಂದಿಷ್ಟು ಜನ ಹುಡುಗರು ಕನಸಿಟ್ಕೊಂಡು ಏನೋ ಇನ್ನೊಂದೇನೋ ಮಾಡಬೇಕು ಅಂತ ಅಂದಾಗ ಐ ಫೆಲ್ಟ್ ಓಕೆ ಲೆಟ್ಸ್ ಡೂ ಇಟ್ ಅಂತ ಮಾಡೋದಕ್ಕೆ ಶುರು ಆಗಿದ್ದು. ಯಾಕಂದರೆ ನಾನು ಒಂದಿಷ್ಟು ಜನರ ಹತ್ರ ಮಾತಾಡುವಾಗ ಯಾವಾಗಲೂ ಅನ್ನಿಸ್ತಾ ಇತ್ತು
ನಾನು ಮೊನ್ನೆ ಟೀಸರ್ ಲಾಂಚಲ್ಲೂ ಅದನ್ನೇ ಹೇಳಿದ್ದೆ. ಬೇರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಿ ಬಂದಮೇಲೆ ಅವ್ರ ಹತ್ರದಲ್ಲಿ ಮಾತಾಡಿದ್ಮೇಲೆ ಅಥವಾ ಒಂದಿಷ್ಟು ಡಿಸ್ಕಷನ್ಸ್ ಆಗ್ತಿರುವಾಗ ಮೊದಲನೇ ಸಿನಿಮಾ ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಂಡಿರುವಂಥ ನಿರ್ದೇಶಕರಿಗೆ ಎರಡನೇ ಅವಕಾಶ ತುಂಬ ದೊಡ್ಡದಾಗಿ ಸಿಗುತ್ತೆ, ಇವನ್ ದೋ ಇಫ್ ಇಟ್ ಈಸ್ ಎಕ್ಸ್ಪೆರಿಮೆಂಟಲ್ ಆರ್ ವಾಟ್ ಎವರ್. ಬಟ್ ಇಲ್ಲೇನಾಗ್ತಿದೆ, ಎರಡನೇ ಅವಕಾಶಗಳ ಕೊರತೆ ಇದೆಯೇನೋ ಮೊದಲನೇ ಸಿನಿಮಾ ಪ್ರೂವ್ ಮಾಡ್ಕೊಂಡಂಥ ನಿರ್ದೇಶಕರಿಗೂ, ಪ್ರಾಬಬ್ಲಿ ಅದರಿಂದ ಕ್ವಾಲಿಟಿ ಆಫ್ ಸಿನಿಮಾಸೂ ಡಿಕ್ಲೈನ್ ಆಗ್ತಾ ಇದೆಯೇನೋ ಅನ್ನೋ ಒಂದು ಡಿಸ್ಕಷನ್ಸು ಲಾಸ್ಟ್ ಟೈಮ್ ಸುಮ್ಮನೆ ನಡೀತಾ ಇರ್ತದೆ ನಮ್ಮ ಸ್ನೇಹಿತರ ಜೊತೆ. ಸೊ ಅದು ಯಾವಾಗಲೂ ಅನ್ನಿಸ್ತಾ ಇತ್ತು ಪ್ರಾಬಬ್ಲಿ ಏನು ಮಾಡ್ಬೋದು ಅಂತ. ಅದೇ ಟೈಮ್ಗೆ ವಿಡಿಯೋ ಸ್ಕ್ರಿಪ್ಟ್ ಬಂತು, ಎಲ್ಲವೂ ಕೂಡಿ ಬರಬೇಕು ಅಂತ ಹೇಳ್ತೀವಲ್ಲ, ಅದೇ ಥರದ ತಂಡ ಸಿಗಬೇಕು, ಅದೇ ಥರದ ಸ್ಕ್ರಿಪ್ಟ್ ಸಿಗಬೇಕು. ಯಾಕಂದರೆ ಈಗ ಪ್ರೊಡಕ್ಷನ್ ಮಾಡ್ತಿದ್ದೀನಿ ಅಂದರೆ ಏನೋ ಒಂದಿಷ್ಟು ದೊಡ್ಡ ಬಜೆಟ್ ಇದೆ, ಅಷ್ಟೇ ಹಾಕಿ ಸಿನಿಮಾ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮಂಥವ್ರ ಕೈಲಾಗಲ್ಲ. ಸೊ ಆ ಸ್ಕ್ರಿಪ್ಟಿಗೆ ತಕ್ಕ ನಮ್ಮ ಕೈಯಲ್ಲಿರುವಂಥ ಬಜೆಟಿಗೆ ತಕ್ಕಂಥ ಸ್ಕ್ರಿಪ್ಟು, ಅದಕ್ಕೆ ಕೆಲಸ ಮಾಡುವಂಥ ತಂಡ, ಇದೆಲ್ಲವೂ ಸಿಗಬೇಕು. ಸೊ ಆ ರೀತಿ ಅದು ಸಿಗ್ತಾ ಹೋಯಿತು, ಅದಕ್ಕದೇ ತಗೋತಾ ಹೋಯಿತು. ನನಗ್ಯಾರೋ ನಮ್ಮ ನಿರ್ದೇಶಕರೊಬ್ಬರು ಹೇಳಿದರು, ಐ ಟ್ರೂಲಿ ಬಿಲೀವ್ ದ್ಯಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಅ ಟೈಮ್ ನಾವು ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಲ್ಲ, ಸ್ಕ್ರಿಪ್ಟ್ ನಮ್ಮನ್ನು ಸೆಲೆಕ್ಟ್ ಮಾಡುತ್ತೆ. ಅದು ಅದಕ್ಕೆ ಯಾರ್ಯಾರನ್ನ ಬೇಕು ಅದು ಸೆಲೆಕ್ಟ್ ಮಾಡ್ಕೊತಾ ಹೋಗುತ್ತೆ. ಒಂದು ಒಳ್ಳೆ ಸ್ಕ್ರಿಪ್ಟು, ಸೊ ಎಲ್ಲಿಂದ ಯಾರನ್ನ ಬೇಕಾದ್ರೂ ಕರೆಸ್ಕೊಳ್ಳುತ್ತೆ. ಸೊ ಐ ಥಿಂಕ್ ವಿಡಿಯೋ ಈಸ್ ಲೈಕ್ ದ್ಯಾಟ್. ಅದು ನಮ್ಮ ಎಲ್ಲರೂ ಸೆಲೆಕ್ಟ್ ಮಾಡ್ತಾ ಇದೆ. ಬೇರೆ ಶೂಸು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ, ಮಜಾ ಇದೆ. ರಾತ್ರಿ 2:30-3 ಗಂಟೆಗೆ ಫೋನ್ ಮಾಡ್ತಾರೆ. ಮೊದಲೇನಾಗ್ತಾಯಿತ್ತು, ನಾನೊಬ್ಬ ಬೆಳಿಗ್ಗೆ ಎದ್ದು ಶೂಟ್ಗೆ ಹೋದರೆ ನನ್ನ ಕೆಲಸ ಮುಗೀತು, ನಾನು ಈ ಟೈಮ್ಗೆ ಇರಬೇಕು, ಇಲ್ಲಿಗೆ ಹೋಗಬೇಕು, ನನ್ನ ಕೆಲಸ ಮುಗೀತು, ಐ ಹ್ಯಾವ್ ಟು ಬಿ ರೆಡಿ. ಬಟ್ ಇವಾಗ ರಾತ್ರಿಯಿಂದನೇ ಬೆಳಿಗ್ಗೆ ಎಲ್ಲರೂ ಎದ್ದು ಕರೆಕ್ಟ್ ಟೈಮ್ಗೆ ಹೋಗ್ತಾರಾ ಅಂತ ರಾತ್ರಿಯಿಂದನೇ ಸ್ಟಾರ್ಟ್ ಮಾಡಬೇಕು. ಸೊ ಅದೊಂದು ಮಜಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಸೇಮ್ ಕೆಲಸ ಶೂಟ್ ಇಷ್ಟು ವರ್ಷ ಮಾಡ್ತಿದ್ದು ಶೂಟಿಂಗ್ಗೆ, ಬಟ್ ಜಸ್ಟ್ ಜಾಗ ಚೇಂಜ್ ಆಗಿದೆ. ಜಾಗ ಚೇಂಜ್ ಆದ ತಕ್ಷಣ ಎಷ್ಟು ಆ್ಯಂಗಲ್ಲೇ ಚೇಂಜ್ ಆಗೋಗುತ್ತೆ ಅಂದರೆ, ರಾತ್ರಿ ಒಂದು 3 ಗಂಟೆಗೆ ಫೋನ್ ಮಾಡ್ತಾರೆ. 3 ಗಂಟೆಗೆ ಫೋನ್ ಮಾಡಿಬಿಟ್ಟು ಇವತ್ತಿಂದೊಂಚೂರು ಬಾಟಾಗಳು ಕೊಡಬೇಕಿತ್ತು ಸರ್, ಈಗ 1.5 ಕಾಲ್ ಶೀಟ್ ಮುಗೀತು ಅಂತ. ನನಗೇನಾಗ್ತಿತ್ತು, ಇಲ್ಲಿ ಶೂಟ್ ನಡೀತಿರ್ಬೇಕಾದ್ರೆ ನಾನು ಮಲೇಷ್ಯಾಲಿದ್ದೆ. ಮಲೇಷ್ಯಾ ನಾನು ತಮಿಳ್ ಸಿನಿಮಾ ಶೂಟ್ ಮಾಡ್ತಾ ಇದ್ದೆ, ಇಲ್ಲಿ ನಮ್ಮದು ವಿಡಿಯೋ ಶೂಟ್ ಆಗ್ತಾ ಇತ್ತು. ನನಗೂ ಮಲೇಷ್ಯಾಗೂ ಇಂಡಿಯಾಗೂ 2.5 hours ಡಿಫ್ರೆನ್ಸ್. ಸೊ ಮಲೇಷ್ಯಾ 2.5 hours ಮುಂದೆ. ಸೊ ಇವ್ರಿಗೆ ಇಲ್ಲಿ 10 ಗಂಟೆಗೆ ಶೂಟಿಂಗ್ ಮುಗಿದ್ರೆ ನನಗೆ 12:30 ಅಲ್ಲಿ. ಇವ್ರು ರಾತ್ರಿ 2 ಗಂಟೆಗೆ ಶೂಟಿಂಗ್ ಮುಗಿಸ್ಬಿಟ್ಟು ನನಗೆ ಫೋನ್ ಮಾಡೋರು, ನನಗೆ ಬೆಳಗಿನ ಜಾವ 4:30 ಅಲ್ಲಿ. ಸೊ ನನಗೆ ಹೆಂಗಾಗಿತ್ತು ಅಂದರೆ, ಬೆಳಿಗ್ಗೆಲ್ಲ ಶೂಟಿಂಗ್ ಮಾಡು, ರಾತ್ರಿ ಎಲ್ಲ ಇವ್ರದ್ದು ಇದು ಏನು ಈ ಕೆಲಸ, ವಿಡಿಯೋ ಕೆಲಸ, ಪ್ರೊಡಕ್ಷನ್, ಅದು ಅಲ್ಲಿ ಯಾರಿದ್ದಾರೆ ನೋಡು, ಇಲ್ಲಿ ಯಾರಿದ್ದಾರೆ ನೋಡು, ಅದನ್ನು ನೋಡು, ಅವ್ರಿಗೆ ಫೋನ್ ಮಾಡು ಅಂತ ಈ ಕೆಲಸ ಆಗ್ತಾಯಿತ್ತು. ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ಚೆನ್ನಾಗಿತ್ತು. ಎಂಜಾಯ್ಡ್ ಡೂಯಿಂಗ್ ಇಟ್. ಅಂದರೆ ಇವಾಗ ಅದು ಬಿಡುಗಡೆಗೆ ರೆಡಿ ಆಗಿದೆ. ಆ್ಯಂಡ್ ಆಲ್ಸೋ ನೀವು ನಿಧಿ ಅವ್ರ ಜೊತೆ ವರ್ಕ್ ಮಾಡಿದ್ದೀರಾ ಆ್ಯಸ್ ಅ ಡೈರೆಕ್ಟರ್. ಅವ್ರ ಒಂದು ಕಥೆನ ಅವರು ಬರೆಯೋ ರೀತಿ, ಎಸ್ಪೆಷಲಿ ಈ ವಿಡಿಯೋ ಫಿಲ್ಮ್ ನೀವು ಚೂಸ್ ಮಾಡಿದ್ದು ಪರ್ಟಿಕ್ಯುಲರ್ ರೀಸನ್ ಅಂದರೆ, ಅದು ಒಂದು ಜಾನರಲ್ಲಿ ಇರೋವಂಥ ಕಂಪ್ಲೀಟ್ಲಿ ಡಿಫ್ರೆಂಟ್ ಸ್ಟೋರಿ. ವೈ ದಿಸ್ ಆ್ಯಂಡ್ ವೈ ಇದು ನಿಮ್ಮ ಫಸ್ಟ್ ಪ್ರೊಡಕ್ಷನ್ ಆಗಬೇಕಿತ್ತು? ವೈ ಐ ಡೋಂಟ್ ನೋ, ಇಟ್ ಜಸ್ಟ್ ಹ್ಯಾಪನ್ಡ್. ನಿಧಿ ಬಗ್ಗೆ ಹೇಳಬೇಕಂದ್ರೆ ವೆರಿ ಟ್ಯಾಲೆಂಟೆಡ್ ರೈಟ್ ಫ್ರಮ್ ದ ಬಿಗಿನಿಂಗ್. ನಾನು ನಿಧಿ ಥಿಯೇಟ್ರಿಗೆ ಸಿಕ್ಕಿದ್ವಿ, ಅದಾದಮೇಲೆ ನಿಧಿನ ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಸಿನಿಮಾಗೆ ಏಡಿ ಆಗಿದ್ರು ನಿಧಿ. ಸೊ ಅಲ್ಲಿಂದ ಬ್ಲಿಂಕ್ ಮಾಡಿದ್ವಿ. ಅದಾದಮೇಲೆ ಈಗ ವಿಡಿಯೋ. ವೆರಿ ಫಸ್ಟ್ ಥಿಂಗ್ ನಾನು ಆಗಲೇ ಹೇಳಿದಾಗೆ, ಈಸ್ ವೆರಿ ಟ್ಯಾಲೆಂಟೆಡ್. ಸೊ ಮೊದಲನೇ ಸಿನಿಮಾ ಬ್ಲಿಂಕ್ ಆಯಿತು. ಬ್ಲಿಂಕ್ ಆದಮೇಲೆ ಮತ್ತು ಎರಡನೇ ಸಿನಿಮಾ ಒಂದಿಷ್ಟು ಜನ ಇನ್ವೆಸ್ಟರ್ಸ್ ಇಟ್ಕೊಂಡು ಸಿನಿಮಾ ಮಾಡಬೇಕು, ಈ ಕಥೆಯನ್ನು ಮಾಡ್ತಾನೆ ಅಂತಂದಾಗ ಐ ಫೆಲ್ಟ್ ನೋ, ಮೋಸ್ಟ್ಲಿ ಕ್ರಿಯೇಟಿವ್ ಡಿಫ್ರೆನ್ಸಸ್ ಬರ್ಬೋದು ಅಥವಾ ಇದಾಗ್ಬೋದು, ಸರಿ ನಾವೇ ಮಾಡೋಣ, ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ಐ ಸೈಡ್ ಓಕೆ ವಿಡಿಯೋ ಮಾಡೋಣ ಅಂತ ಸಿನಿಮಾ ಶುರುವಾಗಿದ್ದು. ಇದೇ ಜಾನರ್ ಯಾಕೆ ಅಂತಂದರೆ, ಮೇ ಬಿ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್. ಈ ಜಾನರ್ಗೆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇದೆ. ನಾವೆಷ್ಟು ಅದ್ಭುತವಾಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೋದು. ಬೇರೆ ಜಾನರ್ ನಿಮಗೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಏನಾಗಿದೆ, ತುಂಬ ಇನ್ವೆಸ್ಟ್ ಮಾಡಿ ಅದನ್ನು ತುಂಬ ಗ್ರ್ಯಾಂಡಿಯರಾಗಿ ಮಾಡಿದಾಗ ಮಾತ್ರ ಜನ ಇದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಸಿನಿಮಾ, ಇದು OTT ಸಿನಿಮಾ ಅಂತ ಕನ್ಸಿಡರ್ ಮಾಡ್ತಾರೆ. ಹಂಗಾಗ್ಬಿಟ್ಟಿದೆ. ಸೊ ಥಿಯೇಟ್ರಿಗೆ ಬರಬೇಕಂದ್ರೆ ಏನಾದರೂ ಸ್ವಲ್ಪ ದೊಡ್ಡದು ಬೇಕು, ಔಟ್ ಆಫ್ ದ ಬಾಕ್ಸ್ ಬೇಕು, ಗ್ರ್ಯಾಂಡಿಯರ್ ಬೇಕು ಅನ್ನೋ ಟೈಮ್ ಇದೆ ಇವಾಗ. ಸೊ ಇದರಲ್ಲಿ ವರ್ಕ್ ಆಗೋದು ಎರಡು ಐ ಫೀಲ್. ಒಂದು ಹ್ಯೂಮರ್, ಜನರನ್ನ ಥಿಯೇಟ್ರಿಗೆ ಕರೆಸಿ ಚೆನ್ನಾಗಿ ನಗಿಸಿ ಕಳಿಸಿದ್ರೆ ದೇ ಆರ್ ವೆರಿ ಹ್ಯಾಪಿ ಟು ಕಮ್ ಟು ಥಿಯೇಟರ್ಸ್. ಆ್ಯಂಡ್ ಐ ಥಿಂಕ್ ಇನ್ನೊಂದು ಜಾನರ್ ಅಂತಂದರೆ ಮೋಸ್ಟ್ಲಿ ಈ ಥರ ಸಸ್ಪೆನ್ಸ್ ಥ್ರಿಲ್ಲರ್ ಅಥವಾ ಹಾರರ್. ಸೊ ವೇರ್ ಇಟ್
ಸೀಟ್ ಎಡ್ಜಲ್ಲಿ ನಿಮ್ಮನ್ನು ಕೂರಿಸಿ ಒಂದಿಷ್ಟು ಚಮಕ್ಗಳು ಕೊಟ್ಕೊಂಡು ಒಂದಿಷ್ಟು ಅವರ್ ನಿಮ್ಮ ಎಂಟರ್ಟೈನ್ ಮಾಡಿ ಕಳಿಸುತ್ತೆ. ಸೊ ಆ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಹಾರರ್ ಸಿನಿಮಾ ಥಿಯೇಟ್ರಲ್ಲಿ ನೋಡಿದಾಗ ಆ ಸೌಂಡ್ ಎಫೆಕ್ಟ್ಸಲ್ಲಿ ನೋಡಿದಾಗಲೇ ನಿಮಗೆ ಮಜಾ ಅಂತ ಅನ್ಸೋದು. ಸೊ ಐ ಥಾಟ್ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ನನಗೆ. ಇವೊಂದು ನಾನು 3 ವರ್ಷಕ್ಕೋ 5 ವರ್ಷಕ್ಕೋ ಒಂದು ಪ್ರೊಡಕ್ಷನ್ ಮಾಡಿದ್ರು ಐ ಡೋಂಟ್ ನೋ ಇಫ್ ಐ ಡೂ ದ ನೆಕ್ಸ್ಟ್ ಫಿಲ್ಮ್ ಆರ್ ನಾಟ್, ಬಟ್ ಸ್ಟಿಲ್ ವಾಟ್ ಎವರ್ ದ ಫಿಲ್ಮ್ಸ್ ಐ ಡೂ ಒಂದು ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಇರಬೇಕು ಜನರಿಗೆ ಅನ್ನೋದು. ಸೊ ಅದಕ್ಕೆ ಐ ಥಿಂಕ್ ಈ ಜಾನರ್. ಆ್ಯಂಡ್ ಈ ಜಾನರ್ ಎಸ್ಪೆಷಲಿ ಕನ್ನಡದಲ್ಲಿ ಮಾಡಿ ಅದು ಹಿಟ್ಟಾಗಿರೋದು ವೆರಿ ಫ್ಯೂ ಕೌಂಟಬಲ್ ಇದೆ. ಆ್ಯಂಡ್ ಎಸ್ಪೆಷಲಿ ಇದೊಂಥರ ಫೌಂಡ್ ಫುಟೇಜ್ ಫಾರ್ಮ್ಯಾಟ್ ಅಲ್ಲಿ ಮಾಡ್ತಿರೋಂಥ ಚಿತ್ರ. ಈ ಒಂದು ಅಟೆಂಪ್ಟ್ ಮಾಡಬೇಕಾದ್ರೆ ಅಂದರೆ ನೀವು ಹೇಳ್ದಂಗೆ ಆಡಿಯನ್ಸ್ನ ಐದರ್ ನಗ್ಸೋದು ಅಥವಾ ಈ ಥರ ಇಟ್ಟಾಗ ದೇ ಆರ್ ವೆರಿ ಹ್ಯಾಪಿ, ಥ್ರಿಲ್ಲರ್ ಎಲ್ಲ ಇದ್ದಾಗ. ನೀವು ಆ್ಯಸ್ ಆಡಿಯನ್ಸ್ ಫೌಂಡ್ ಫುಟೇಜ್ ಫಾರ್ಮ್ಯಾಟನ್ನು ಹೇಗೆ ಇಷ್ಟಪಡ್ತೀರಾ? ಆ್ಯಂಡ್ ಈ ಸಿನಿಮಾದಲ್ಲಿ ಅದು ಎಷ್ಟರ ಮಟ್ಟಿಗೆ ಹೌ ಮಚ್ ಪರ್ಸೆಂಟೇಜ್ ಡಸ್ ಇಟ್ ಹ್ಯಾವ್? ಫೌಂಡ್ ಫುಟೇಜ್ ಜಾನರ್ಸ್ ನಾನು ತುಂಬ ನೋಡಿಲ್ಲ. ನನಗೆ ವೈಯಕ್ತಿಕವಾಗಿ ನಾನು ತುಂಬ ಹೆಚ್ಚಿಗೆ ಫೌಂಡ್ ಫುಟೇಜಸ್ ನೋಡಿಲ್ಲ. ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ, ನಮ್ಮ 6 Minutes Why = 2 ಆ್ಯಂಡ್ ನಿಧಿ ಹೇಳಿದ್ಮೇಲೆ ಗ್ಲೇರ್ ವಿಚ್ ಪ್ರಾಜೆಕ್ಟ್ ನೋಡಿದ್ದೆ ಈ ಜಾನರ್ ಹೇಳಿದ್ಮೇಲೆ. ಸೊ ನಾನು ಆಗಲೇ ಹೇಳಿದಾಗ ನನಗೆ ಗೋ ಹೆಡ್ ಮಾಡೋಣ ಸಿನಿಮಾ ಅಂತ ಹೇಳೋದಕ್ಕೆ ಮುಖ್ಯ ಕಾರಣನೇ ಆ ತಂಡ ಏನಿದೆ, ದೇ ಆರ್ ವೆರಿ ಟ್ಯಾಲೆಂಟೆಡ್, ವೆರಿ ಟ್ಯಾಲೆಂಟೆಡ್. ಇಡೀ ತಂಡ ಅವ್ರದ್ದೇನು ನಿಧಿ ಮತ್ತು ಅವ್ರ ಗ್ಯಾಂಗ್ ಏನಿದೆ. ಸೊ ಅವರೊಂಚೂರು ಸ್ಟ್ರಗಲ್ ಮಾಡ್ತಿರುವಾಗ ಐ ಫೆಲ್ಟ್ ಒಂದು ಸ್ವಲ್ಪ ಪುಷ್ ಕೊಟ್ಟರೆ ದೇ ವಿಲ್ ಡೂ ಸಮಥಿಂಗ್ ಅಂತ. ಸೊ ಹಿ ವಾಂಟೆಡ್ ಟು ಡೂ ದಿಸ್, ಹಿ ಬಿಲೀವ್ಡ್ ಇನ್ ಇಟ್. ಸೊ ಇಲ್ಲ ಇದಾಗುತ್ತೆ, ಹಿಂಗಾಗುತ್ತೆ, ಹಿಂಗೆ ಚೆನ್ನಾಗಾಗುತ್ತೆ ಅಂತ. ಆ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಓಕೆ ಫೈನ್, ನನಗೂ ಥಿಯೇಟ್ರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಜನರಿಗೆ ಅಂತಂದರೆ ಈ ಜಾನರ್ ವರ್ಕ್ ಆಗುತ್ತೆ. ಆ್ಯಂಡ್ ಹೀ ಈಸ್ ವೆರಿ ಕಾನ್ಫಿಡೆಂಟ್ ಅಬೌಟ್ ಇಟ್. ಸೊ ಓಕೆ ಲೆಟ್ಸ್ ಡೂ ಇಟ್ ಅಂತ. ಸೊ ಈ ರೀತಿ ವಿಡಿಯೋ ಇದಾಗಿದೆ. ಅದು ಬಿಟ್ಟರೆ ಈ ಜಾನರ್ ಮೇಲೆ ತುಂಬ ನಾಲೆಜ್ ನಾನು ಕಲಿತಾ ಇದ್ದೀನಿ. ನೀವು ಹೇಳಿದ ಮೇಲೆ ಒಂದಿಷ್ಟು ನೋಡಿ ಈಗ ಒಂದಿಷ್ಟು ಲಾಸ್ಟ್ ಮಿನಿಟ್ ಇನ್ಪುಟ್ಸ್ಗಳು ಮಾತಾಡ್ತಾ ಇದ್ದೀವಿ. ಸೊ ಇದು ಮಾಡಿದ್ರೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಥವಾ ಹೀಗೆ ಹೋದರೆ ಅದು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬರ್ತಾ ಇದೆ, ನೋಡ್ಬೇಕು ಏನಾಗುತ್ತೆ ಅಂತ. ಸ್ವಲ್ಪ ಭಯನೂ ಸ್ಟಾರ್ಟ್ ಆಗಿದೆ ಕೊನೆ ಬರ್ತಿದ್ದಂಗೆ. ಅದರ ಎಕ್ಸೈಟ್ಮೆಂಟ್ ಎಲ್ಲ ಮಿಕ್ಸ್ಡ್ ಎಮೋಷನ್ಸ್. ಅದು ತುಂಬ ಮಿಕ್ಸ್ಡ್ ಎಮೋಷನ್ಸು. ಅಂದರೆ ಯಾರೋ ಒಬ್ಬರು ಹೇಳಿದರು, ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಅಂತಂದರೆ ಬೇರೆಯವ್ರ ಮನೆ ಮಕ್ಕಳನ್ನ ಬಾವಿಗೆ ಹಾಕ್ಬಿಟ್ಟು ಆಳ ಚೆಕ್ ಮಾಡಬೇಕು, ನಮ್ಮ ಮನೆ ಮಕ್ಕಳನ್ನೇ ಬಾವಿಗೆ ಹಾಕ್ಬಿಟ್ಟು ಆಳ ಚೆಕ್ ಮಾಡಬಾರ್ದು ಅಂತ. ಸೊ ಈಗ ನಮ್ಮ ಮನೆ ಮಗುನೇ ಫಸ್ಟ್ ಹೋಗಲಿ ಅಂತ ಅಂದ್ಬಿಟ್ಟು ಬಾವಿಗೆ ಬಿಟ್ಟು ಈಜು ಹೊಡಿಯುತ್ತೆ ಇವಾಗ ನೋಡ್ಬೇಕು ಇವಾಗ. ಚೆನ್ನಾಗೇ ಸ್ವಿಮ್ ಮಾಡಲಿ. ಸೊ ಹಾಗೆ. ಆ್ಯಂಡ್ ಈ ಥರ ಇರುವಾಗ ಆ್ಯಸ್ ಆ್ಯನ್ ಆ್ಯಕ್ಟರ್ ಒಂದು ರೆಕಗ್ನಿಷನ್ ಸಿಗೋದು, ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ರೆಕಗ್ನಿಷನ್ ಆದರೆ ಥ್ರೂ ಅವಾರ್ಡ್ಸ್ ಆರ್ ಒಂದು ವೆರಿ ಬಿಗ್ ಸ್ಟೇಜಲ್ಲಿ ರೆಕಗ್ನಿಷನ್ ಸಿಗೋದು. ನಿಮ್ಮ ಫಸ್ಟ್ ಫಿಲಮ್ಗೆ ನಿಮಗೆ 9th ಸೈಮಾ ಅವಾರ್ಡ್ಸಲ್ಲಿ ರೆಕಗ್ನಿಷನ್ ಸಿಕ್ತು. ಆ್ಯಂಡ್ ದಸರಾ ಫಿಲಮ್ಗೆ ಅದು ದೊಡ್ಡ ಫಿಲಮಲ್ಲಿ ಅಷ್ಟು ಒಳ್ಳೆ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿ ಅಗೇನ್ ಅ ಗುಡ್ ರೆಕಗ್ನಿಷನ್. ಹೌ ಡಸ್ ಇಟ್ ಫೀಲ್? ಫೀಲ್ಸ್ ಗುಡ್. ಸೈಮಾ ವಾಸ್ ಮೈ ಫಸ್ಟ್ ಅವಾರ್ಡ್. ದಸರಾಗೆ ಬಂದಿದ್ದು, ದಿಯಾಗಿ ನಾಮಿನೇಟ್ ಆಗಿದ್ದೆ. ದಸರಾಗೆ ಬಂದಿದ್ದು, ಅಷ್ಟು ಜನರ ಮುಂದೆ ತೊಗೊಂಡಿದ್ದು ಬಹಳ ಖುಷಿ ಆಯಿತು. ಅಂದರೆ 1 ವರ್ಷಗಳ ಕಾಲ ನಾವಲ್ಲಿ ಶೂಟ್ ಮಾಡ್ತಿರ್ಬೇಕಾದ್ರೆ ಫೇಸ್ ಲಾಟ್ ಆಫ್ ಚಾಲೆಂಜಸ್. ಇದೆಲ್ಲ ಬಂದಾಗ ಏನಾಗುತ್ತೆ, ಅದೆಲ್ಲ ಮರ್ತು ಹೋಗುತ್ತೆ, ಪೂರ್ತಿಯಾಗಿ ಮರ್ತು ಹೋಗಿ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಹೆಚ್ಚಿಗೆ ಏನಾದರೂ ಮಾಡಬೇಕು, ಇದು ಸಾಲದು ಅಂತ ಅನಿಸುತ್ತೆ. ಆ್ಯಂಡ್ ಅವಾರ್ಡ್ ಫಂಕ್ಷನ್ಗಳಿಗೆ ಹೋದಾಗ ಮುಖ್ಯವಾಗಿ ಏನಾಗುತ್ತೆ, ಅಲ್ಲಿ ಒಂದಿಷ್ಟು ಜನ ನಾವು ನೋಡಿದಾಗ ನಾವು ಮಾಡ್ತಿರೋದು ಕಮ್ಮಿ, ನಾವೆಷ್ಟು ನಾವು ಮಾಡಿರೋ ಕೆಲಸ ಎಷ್ಟು ಸಣ್ಣದಾಗಿದೆ, ಇನ್ನೂ ದೊಡ್ಡದು ಏನೇನೋ ಮಾಡಿರೋರು ಎಷ್ಟು ಜನ ಇದ್ದಾರೆ ಇಲ್ಲಿ ಅಂತ ಒಂದಿಷ್ಟು ಏನಾಗುತ್ತೆ, ಜ್ಞಾನೋದಯ ಆಗುತ್ತೆ. ಕರೆಕ್ಟ್. ಸೊ ಅದು ಆವಾಗವಾಗ ಆ ಥರ ಅಷ್ಟು ಜನರ ಮುಂದೆ ನಮಗೇನೋ ಸಿಕ್ಕಿದಾಗ ಇಟ್ಸ್ ಒಂಥರ ಒಳ್ಳೆ ಫೀಲಿಂಗ್. ಅದು ಅದ್ಭುತವಾದ ಫೀಲಿಂಗು. ಅದೇ ರೀತಿ ಹೇಗೆ ಅವಾರ್ಡ್ ಫಂಕ್ಷನ್ಗೆ ಹೋಗಿ ಅವಾರ್ಡ್ ಸಿಗದೆ ವಾಪಸ್ ಬಂದಿರೋದು ಇದೆಯಲ್ಲ. ಸೊ ಹಾಗಾಗಿ ಅವಾರ್ಡ್ ಫಂಕ್ಷನ್ಗೆ ಹೋಗಿ ಅಲ್ಲಿ ಮೇಲೆ ಹೋದಾಗ ಬೇರೆ ಥರ ಮಜಾ ಅಂತ ಅನಿಸುತ್ತೆ. ಆ್ಯಂಡ್ ವೆರಿ ಖುಷಿಯಾಗುತ್ತೆ ನಿಮಗೆ ಬೇರೆ ಲ್ಯಾಂಗ್ವೇಜಲ್ಲಿ ಅವಾರ್ಡ್ ಸಿಕ್ಕಿದ್ರು ಸಹ ವಿ ಫೀಲ್ ವೆರಿ ಹ್ಯಾಪಿ. ಅಂದರೆ ನೀವು ಕನ್ನಡದಲ್ಲೂ ಏನಾದ್ರು ಹೇಳಿಬಿಟ್ರೆ ಅಲ್ಲಿ ಸ್ಟೇಜ್ ಮೇಲೆ ವಿ ಫೀಲ್ ಸೋ ಗುಡ್. ಆ್ಯಂಡ್ ಇವಾಗ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಹೇಳ್ಬಿಟ್ರಲ್ಲ, ಕನ್ನಡದಲ್ಲಿ ಹೇಳಿದ್ದೀನಿ ನಾನು. ಅದೇ ನೀವು ಕನ್ನಡದಲ್ಲಿ ಹೇಳಿದ್ರಿ ಅಲ್ವಾ, ನೀವು ಕನ್ನಡದಲ್ಲಿ ಹೇಳಿದಕ್ಕೇ ಇಟ್ ಫೀಲ್ಸ್ ಸೋ ಗುಡ್. ಥ್ಯಾಂಕ್ ಯು. ಆ್ಯಂಡ್ ಅದೊಂಥರ ಹೇಗೆ ಅಂದರೆ ವೈರಲ್ ಆಗಿ ಹೋಗಿದೆ ಇವಾಗ, ಎಸ್ಪೆಷಲಿ ಸೋಷಿಯಲ್ ಮೀಡಿಯಾ ಬಂದಮೇಲಂತೂ ನಮ್ಮ ಜನ ನಾವೇನೇ ಮಾಡ್ತಿದ್ರು ದೇ ಆರ್ ವಾಚಿಂಗ್ ಅಸ್, ದೇ ಆರ್ ಅಬ್ಸರ್ವಿಂಗ್ ಅಸ್, ಎಲ್ಲ ಇರುತ್ತೆ. ಆ್ಯಂಡ್ ಆ್ಯಸ್ ಅನ್ ಆ್ಯಕ್ಟರ್ ನೀವು ಸೋಷಿಯಲ್ ಮೀಡಿಯಾ ಥ್ರೂ ಆಡಿಯನ್ಸ್ ಜೊತೆ ಟಚ್ಚಲ್ಲಿರ್ತೀರಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಒಂದು ಸೆಪ್ರೇಟ್ ಫ್ಯಾನ್ ಬೇಸ್ ಇರ್ಬೋದು, ಆರ್ ಯು ಆನ್ ಸೋಷಿಯಲ್ ಮೀಡಿಯಾ, ಹೌ ಡು ಯು ಕನೆಕ್ಟ್ ಟು ಯುವರ್ ಆಡಿಯನ್ಸ್?
ಐ ಆಮ್ ವೆರಿ ಇನ್ಆಕ್ಟಿವ್ ಇನ್ ಸೋಷಿಯಲ್ ಮೀಡಿಯಾ. ಯಾರಾದರೂ ಒಂದೊಂದು ಸತಿ ನೆನಪಿಸ್ಬೇಕು ಪೋಸ್ಟ್ ಮಾಡೋಕ್ಕೆ ನನಗೆ, ಪೋಸ್ಟ್ ಟೈಮ್ ಮಾಡಿದೆ ತುಂಬ ದಿನ ಆಗೋಗಿದೆಯಲ್ಲೋ ಅಂತ. ಬಟ್ ಆ ರೀತಿ ಬಟ್ ಏನಾದರೂ ಈ ಥರದೊಂದಿಗೆ ವಿಡಿಯೋ ಟೀಸರ್ ಮೊನ್ನೆ ರಿಲೀಸ್ ಆಯಿತು, ಈ ಥರದ ಸಂದರ್ಭದಲ್ಲಿ ಆ್ಯಕ್ಟಿವ್ ಆಗಿರ್ತೀನಿ. ಅದನ್ನು ರೀಶೇರ್ ಮಾಡೋದಾಗಿರ್ಬೋದು, ಅಥವಾ ಏನಾದರೂ ಒಂದಿಷ್ಟು ಪ್ರಶಂಸೆ ಬಂದಾಗ ಥ್ಯಾಂಕ್ಸ್ ಹೇಳೋದಾಗಿರ್ಬೋದು ಥ್ರೂ ಸೋಷಿಯಲ್ ಮೀಡಿಯಾ. ಐ ಡೂ ದ್ಯಾಟ್. ಆ್ಯಂಡ್ ಅದ್ರ ಜೊತೆಗೆ ಒಂದಿಷ್ಟು ಕ್ರಿಟಿಸಿಸಮ್ ಕೂಡ ಬರುತ್ತೆ. ಹೀಗೆ ಮಾಡಿದರೆ ಬೆಟರ್ ಆಗಿರ್ಬೋದಿತ್ತು, ಹೀಗೆ ಮಾಡಿದರೆ ಬೆಟರ್ ಆಗ್ಬೋದಿತ್ತು ಅಂತ. ಸೊ ಐ ರೆಸ್ಪಾಂಡ್ ಟು ದ್ಯಾಟ್ ಆ್ಯಸ್ ವೆಲ್. ಅಷ್ಟೇ. ಅದು ಬಿಟ್ಟರೆ ಸೋಷಿಯಲ್ ಮೀಡಿಯಾ ತುಂಬ ದೊಡ್ಡದಾಗಿ ನಾನು ಬಳಸ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಅಷ್ಟು ಪರ್ಟಿಕ್ಯುಲರಾಗಿ ಹೇಳಬೇಕಂದ್ರೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಆ ಕಡೆ ಈ ಕಡೆ ಒಂದಿಷ್ಟು ಏನಾದ್ರು ನೋಡ್ತೀನಿ. ಅದು ಬಿಟ್ಟರೆ ಟ್ವಿಟರ್ ಈಗೀಗ ಶುರು ಮಾಡಿದ್ದೀನಿ. ಸೌಂಡ್ಸ್ ಇಂಟ್ರೆಸ್ಟಿಂಗ್. ಬಟ್ ಏನಾದರೂ ಈ ಬೇರೆ ಬೇರೆ ಕೆಲಸಗಳ ಮಧ್ಯ ಅದನ್ನು ಯೂಸ್ ಮಾಡೋದಕ್ಕೆ ತುಂಬ ಟೈಮ್ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪ ಇನ್ಆ್ಯಕ್ಟಿವ್ ನನ್ನ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಐ ಗೆಸ್ ನೀವು ತುಂಬ ಆ್ಯಕ್ಟಿವ್ ಇರೋದು ಮೇ ಬಿ ನಿಮ್ಮ ಫಿಟ್ನೆಸ್ ವಿಷಯದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಇದ್ದೀರಾ ಅನಿಸುತ್ತೆ. ಬಿಕಾಸ್ ಆ್ಯಸ್ ಆ್ಯಕ್ಟರ್ ಎಸ್ಪೆಷಲಿ ಮೇನ್ಲಿ ಹೆಲ್ದಿ ಆಗಿರೋದು ಇಂಪಾರ್ಟೆಂಟ್. ಹುಷಾರು ತಪ್ಪಿಡ್ರೆ ಯು ಕಾಂಟ್ ಗೋ ಶೂಟ್. ಎಕ್ಸಾಕ್ಟ್ಲಿ. ಸುಮ್ಮನೆ ಅನ್ನೆಸೆಸರಿಯಾಗಿ ಕ್ಯಾನ್ಸಲ್ ಆಗೋದು, ಪುಷ್ ಆಗೋದು ಆಗ್ತಿರುತ್ತೆ. ಈ ಒಂದು ಆ್ಯಕ್ಟಿಂಗ್ ಜರ್ನಿ ಜೊತೆಗೆ ಪ್ಯಾರಲಲ್ ಆಗಿ ನಿಮ್ಮ ಜೊತೆ ಇದ್ದಿದ್ದು ಐ ಗೆಸ್ ಫಿಟ್ನೆಸ್ ಜರ್ನಿ ಆಲ್ಸೋ. ಹೌ ಡು ಯು ಸಿ ದ್ಯಾಟ್? ಅಂದರೆ ಇಟ್ಸ್ ಅ ಲೈಫ್ ಸ್ಟೈಲ್. ದಟ್ಸ್ ಆಲ್. ಇಟ್ಸ್ ಅ ಲೈಫ್ ಸ್ಟೈಲ್. ಯು ಹ್ಯಾವ್ ಟು ಒಂದಿಷ್ಟು ಸಮಯ ದಿನದಲ್ಲಿ ಅದು ಕೊಡಲೇಬೇಕು, ಅದಕ್ಕೆ ಅದನ್ನು ಮಾಡಲೇಬೇಕು. ಬಿಕಾಸ್ ಈಗ ನಾನು ಏನೇ ಕೆಲಸ ಮಾಡಬೇಕಂದ್ರೂ ನನ್ನ ದೇಹದ ಸಹಕಾರ ನನಗೆ ಬಹಳ ಇಂಪಾರ್ಟೆಂಟ್, ಏನೇ ಮಾಡಬೇಕಂದ್ರೆ. ಸೊ ಅದಕ್ಕೆ ಏನಾದರೂ ನಾನು ಮಾಡಲೇಬೇಕು ಅದನ್ನು ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ. ಸೊ ಐ ಥಿಂಕ್ ಇಟ್ಸ್ ಅ ಲೈಫ್ ಸ್ಟೈಲ್. ಆ್ಯಂಡ್ ನನ್ನ ಆ್ಯಕ್ಟಿಂಗ್ ಜರ್ನಿ ಶುರುವಾಗಿದ್ದು ಫಿಟ್ನೆಸ್ಸಿಂದಾನೆ. ಅಂದರೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ, ಅಲ್ಲಿ ನನ್ನ ಸ್ನೇಹಿತರೊಬ್ಬರು ಸಿಕ್ಕಿ ಅಲ್ಲಿಂದ ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು ಅಂಥೇಳಿ ಶುರುವಾಗಿದ್ದೆ ಅಲ್ಲಿಂದ. ಸೊ ನನಗೆ ಆಗ್ಲಿಂದ ಹುಚ್ಚು ಜಿಮ್ ಅಂತಂದರೆ. ಸೊ ಈಗೀಗ ಸ್ವಲ್ಪ ಬೇರೆ ಥರದ್ದು ಮಾಡೋದು, ಅಂದರೆ ಪಾತ್ರಕ್ಕೆ ತಕ್ಕ ಹಾಗೆ ಒಂದಿಷ್ಟು ವರ್ಕೌಟ್ಗಳನ್ನ ಚೇಂಜ್ ಮಾಡ್ತಾನೆ ಇರಬೇಕಾಗುತ್ತೆ. ಈಗ ಅಶೋಕ್ ಸರ್ ಸಿನಿಮಾಗೆ ಹಿ ಡಸಂಟ್ ವಾಂಟ್ ಎನಿಥಿಂಗ್, ಹಿ ಡಸಂಟ್ ವಾಂಟ್ ಮಿ ಟು ಲಿಫ್ಟ್ ವೆಯ್ಟ್ಸ್. ಸೊ ವೆಯ್ಟ್ಸ್ ಇಲ್ಲದೆ ಬಾಡಿ ಮೂಮೆಂಟ್ಸಲ್ಲಿ ಒಂದಿಷ್ಟು ಎಕ್ಸಸೈಸ್ಗಳಾಗ್ತದೆ. ಸೊ ಹೀಗೆ ಚೇಂಜ್ ಆಗ್ತಾನೇ ಇರುತ್ತೆ, ಅದರ ರೋಟೀನ್ ಚೇಂಜ್ ಆಗ್ತಾ ಇರುತ್ತೆ, ಒಂದಿಷ್ಟು ಡಯಟ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ತುಂಬ ಡಯಟ್ ಗೇಟ್ ಏನು ಮಾಡೋಕ್ಕೋಗಲ್ಲ, ತಿಂತಾ ಇರ್ತೀನಿ, ಎಕ್ಸಸೈಸ್ ಮಾಡ್ತಾ ಇರ್ತೀನಿ, ಅಷ್ಟೇ. ಇಟ್ಸ್ ಅ ಲೈಫ್ ಸ್ಟೈಲ್ ಫಾರ್ ಮಿ. ಅಂದರೆ ಯು ಲೈಕ್ ಫುಡ್, ಕಷ್ಟ ಆಗುತ್ತೆ ಡಯಟ್ ಎಲ್ಲ. ಡಯಟ್ ನಾನು ಆ ಪಾತ್ರಕ್ಕೆ ಏನಾದರೂ ಅಗತ್ಯ ಇದ್ದರೆ ಮಾಡ್ತೀನಿ. ಇಲ್ಲ ಅಂತಂದರೆ ಈಗ ನಾನು ಟಿ ಶರ್ಟ್ ತೆಗಿತೀನಿ ಅಂದರೆ ಸಿಕ್ಸ್ ಪ್ಯಾಕ್ ಬೇಕಾಗ್ಬೋದೇನೋ, ಕೆಲವು ಪಾತ್ರಕ್ಕೆ ಬೇಡ. ಈಗ ನಾನಂತೂ ಇನ್ನೊಂದೇನಾಗ್ತಿದೆ, ನೀವು ನೋಡಿದ್ರೆ ನಾನು ಮಾಡ್ತಿರೋ ಸಿನಿಮಾಗಳು ಎಲ್ಲವೂ ತುಂಬ ಕಂಟೆಂಟ್ ಬೇಸ್ಡ್, ಕ್ಯಾರೆಕ್ಟರ್ ಬೇಸ್ಡ್ ಸಿನಿಮಾಗಳು, ಬಾಯ್ ನೆಕ್ಸ್ಟ್ ಡೋರ್ ಸಿನಿಮಾಗಳು ಅಥವಾ ಈ ಥರದ ಸಿನಿಮಾಗಳು ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ತುಂಬ ಫಿಸಿಕ್ ಬೇಡ ಆ ಥರದ್ದು ಇದಕ್ಕೆ. ಸೊ ಹಂಗಾಗಿ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡು ಆರಾಮಾಗಿದ್ದೀನಿ. ಕೆಲವು ಸತಿ ಈಗ KJQ ಪಾತ್ರ ಮಾಡಿದೆ, ಅದಕ್ಕೊಂಚೂರು ಬೇಕಿತ್ತು. ಈಸ್ ಅ ಡಾನ್, ಹ್ಯಾಸ್ ಟು ಲುಕ್ ಹೆಫ್ಟಿ ಅಂತ. ಅದಕ್ಕೆ ಜಾಸ್ತಿ ತಿನ್ನಬೇಕಿತ್ತು, ವಿಚ್ ವಾಸ್ ಓಕೆ, ಜಾಸ್ತಿ ತಿಂದೆ. ಐ ಥಿಂಕ್ ತುಂಬ ಕಷ್ಟ ಆಗಿದ್ದ ಟೈಮ್ ಅಂದರೆ KTM ಅಲ್ಲಿ ಸಣ್ಣ ಹುಡುಗನ ಪಾತ್ರವನ್ನು ಮಾಡಿದ್ದೆ. ಆ ಟೈಮಲ್ಲಿ ಕಷ್ಟ ಆಗಿತ್ತು. ಟಚ್ ಮೀ ನಾಟ್ ಕಷ್ಟ ಆಗಿತ್ತು, ಬಿಕಾಸ್ ಮತ್ತೆ ಅಲ್ಲೂ ಸಣ್ಣ ಹುಡುಗನ ಪಾತ್ರ ಮಾಡಿದ್ದೆ. ಸೊ ಹಾಗಾಗಿ ಒಂಚೂರು ತಿನ್ನೋದು ಕಮ್ಮಿ ಮಾಡಬೇಕಾಗಿತ್ತು. ಅದು ಬಿಟ್ಟರೆ ಐ ಥಿಂಕ್ ಆರಾಮಾಗಿ ತಿನ್ಕೊಂಡು ಹೊಂದ್ಕೊಂಡಿರ್ತೀನಿ. ದಿನೊಂದು ನಿಲ್ಸೋಕ್ಕಾಗಲ್ಲ, ಯು ಹ್ಯಾವ್ ಟು ಈಟ್. ಫಿಟ್ನೆಸ್ ಆ್ಯಂಡ್ ಫುಡ್ ಬ್ಯಾಲೆನ್ಸ್ ಚೆನ್ನಾಗಿ ಆಗ್ತಾ ಇದೆ ಹಾಗಿದ್ರೆ. ಹಾಂ, ಮಾಡಲೇಬೇಕು. ಸ್ವಲ್ಪ ಫುಡ್ ಒಂದು ಮುಷ್ಟಿ ಜಾಸ್ತಿ ಇದ್ರೂ ಏನು ತೊಂದರೆ ಇಲ್ಲ, ನಡೆಯುತ್ತೆ. ಆ್ಯಂಡ್ ಇವಾಗ ಐ ಗೆಸ್ ನೀವು ಏನಂತಾರೆ KJQ ಹಾಗೆ ಇನ್ನೊಂದು ರಶ್ಮಿಕಾ ಮಂದನ ಅವ್ರ ಜೊತೆ ಫಿಲ್ಮ್ ಮಾಡ್ತಾ ಇದ್ದೀರಾ, ಗರ್ಲ್ ಫ್ರೆಂಡ್. ಹೌ ಇಸ್ ಇಟ್? ಅಂದರೆ ಟೀಸರ್ ನೋಡಿದಾಗ ತುಂಬ ಒಂಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಆ ಸ್ಟೋರಿ. ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ ಅಂದ್ರೂ ಏನು, ಹೇಗಿದೆ ಆ ಫಿಲ್ಮ್? ಯಾವ ಟೀಸರ್ ಬಗ್ಗೆ? ದ ಗರ್ಲ್ ಫ್ರೆಂಡ್ ಎರಡು ರಿಲೀಸ್ ಆಗಿದೆ. KJQ ಎರಡರಲ್ಲೂ ಅದೇ ಅಗೇನ್ ಕಂಪ್ಲೀಟ್ಲಿ ಡಿಫ್ರೆಂಟ್. KJQ ಸಿನಿಮಾ ಬಂದು ಒಂದು ಡಾನ್ ಪಾತ್ರ. ಇಟ್ಸ್ ಅ ವೆರಿ ಪರ್ಸ್ನಲ್ ಸೈಡ್ ಆಫ್ ಮಾಫಿಯಾ. ಆ ಗ್ಯಾಂಗ್ಸ್ಟರ್ ಆಗಿರೋರಿಗೆ ಹೊರಗಡೆ ಇವಾಗ ಹೊಡೆದಾಟ, ಬಡದಾಟ, ಕೊಲೆ ಇದೆಲ್ಲ ಇದ್ದೇ ಇರುತ್ತೆ. ಬಟ್ ಅವ್ರು ಪರ್ಸ್ನಲಿ ಹೇಗಿರ್ತಾರೆ, ಮನೇಲಿ ಹೇಗಿರ್ತಾರೆ, ಅಥವಾ ಅವ್ರ ಫ್ರೆಂಡ್ಸ್ ಜೊತೆ ಹೇಗಿರ್ತಾರೆ, ಅವ್ರ ಪರ್ಸ್ನಲ್ ರಿಲೇಷನ್ಶಿಪ್ ಹೇಗಿರುತ್ತೆ ಜನರ ಜೊತೆ ಅನ್ನೋದು ಒಂದು ಸಿನಿಮಾ. ಅದು ಆ್ಯಕ್ಚುಲಿ ಕಿಂಗ್, ಜಾಕಿ ಆ್ಯಂಡ್ ಕ್ವೀನ್ 3 ಪಾತ್ರಗಳು ಬರುತ್ತೆ. ನಾನು ಕಿಂಗ್ ಪಾತ್ರವನ್ನು ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ಕಿರಣ್ ಸರ್ ಡೈರೆಕ್ಟ್ ಮಾಡಿದ್ದಾರೆ. ಕಿರಣ್ ಸರ್ ಬೇಸಿಕಲಿ ಮಣಿರತ್ನಂ ಸರ್ ಅಸಿಸ್ಟೆಂಟ್. ಈ ಅಸಿಸ್ಟೆಂಟ್ ಮಣಿರತ್ನಂ ಸರ್ 15 years. ಅವ್ರದ್ದು 2ನೇ ಸಿನಿಮಾ ಇದು. ಇಟ್ಸ್ ಕ್ವೈಟ್ ಚಾಲೆಂಜಿಂಗ್ ರೋಲ್ KJQದು. ಆ ಇದರಲ್ಲಿ ಕತೆ ಹೋಗುತ್ತೆ. ಗರ್ಲ್ ಫ್ರೆಂಡು ಇಟ್ಸ್ ಅ ಲವ್ ಸ್ಟೋರಿ. ಇಟ್ಸ್ ಅ ವೆರಿ ವೆರಿ ವೆಲ್ ರಿಟನ್ ಲವ್ ಸ್ಟೋರಿ. ಎಲ್ಲ ಹೆಣ್ಮಕ್ಳಿಗೂ ಕನೆಕ್ಟ್ ಆಗುವಂಥ ಕತೆ.
ಆ್ಯಂಡ್ ತುಂಬ ನಿಮಗೆ ದಿಯಾ ನೋಡಿದಾಗ ತುಂಬ ರಿಯಲಿಸ್ಟಿಕ್ ಫೀಲ್ ಕೊಡುತ್ತಲ್ಲ. ಸೊ ಆ ರೀತಿ ಒಂದು ಕಾಲೇಜಲ್ಲಿ ಒಂದು ಹಾಸ್ಟೆಲಲ್ಲಿ ನಡೆಯುವಂಥ ಕತೆ. ಇಡೀ ಸಿನಿಮಾ ಒಂದು ಹಾಸ್ಟ್ಲು ಈ ರೀತಿ ಒಂದಿಬ್ಬರ ಮಧ್ಯ ನಡೆಯುವಂಥ ಕತೆ. ಏನೇನು ಆಗು ಹೋಗಳು ನಿಮ್ಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅಂದರೆ ಅಫ್ಕೋರ್ಸ್ ಸಿನಿಮಾದ ಪ್ರಮೋಷನ್ ಸ್ಟಾರ್ಟ್ ಆದಾಗ ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು ಬಿಟ್ಟಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದ ಫಿಲ್ಮ್ ಈಸ್ ಆಲ್ ಅಬೌಟ್. ಈಗಿನ ಜನ್ರೇಷನ್ ಲವ್ ಸ್ಟೋರಿ ಆಗಿರ್ಬೋದು ಅಥವಾ ಅದನ್ನು ಹೇಗೆ ರಿಸೀವ್ ಮಾಡ್ತಾರೆ, ತುಂಬ ಇದೆ ವಿಷಯಗಳು. ಅದರಲ್ಲೂ ತುಂಬ ಸೂಕ್ಷ್ಮವಾಗಿ ಹೇಳ್ಕೊಂಡು ಹೋಗಿದ್ದಾರೆ ಡೈರೆಕ್ಟರ್ ರಾಹುಲ್ ಸರ್ ಡೈರೆಕ್ಟ್ ಮಾಡಿರೋದು. ಸೊ ವೆರಿ ಎರಡು ಬೇರೆ ಬೇರೆ ಅದರ ಸಿನಿಮಾ ಈ ರೀತಿ ಹೋಗುತ್ತೆ. ಇದ್ರ ಕತೆ ಈ ರೀತಿ, ಅದ್ರ ಕತೆ ಆ ರೀತಿ. ಆ್ಯಂಡ್ ಎರಡೂ ಒಂಥರ ಇಟ್ ಹ್ಯಾಸ್ ಕೆಪ್ಟ್ ಅಸ್ ಕ್ಯೂರಿಯಸ್, ಇವಾಗ ಏನಿರ್ಬೋದು ಸ್ಟೋರಿ ಅಂತ. ಆ್ಯಂಡ್ ಆ್ಯಸ್ ಆ್ಯಕ್ಟರ್ ನೀವು ಹೇಳಿದ್ರಿ ಇದೇ ಪ್ಲ್ಯಾನ್ ಇರಲಿಲ್ಲ, ಬಟ್ ಇಟ್ ಹ್ಯಾಪೆಂಡ್ ವೆರಿ ಆರ್ಗ್ಯಾನಿಕಲಿ ಅಂತ. ತುಂಬ ಜನ ಹುಡುಗರು ತುಂಬ ಡ್ರೀಮ್ ಮಾಡ್ತಿರ್ತಾರೆ, ಇದೇ ಫೀಲ್ಡಿಗೆ ಎಂಟ್ರ್ ಆಗಬೇಕು, ನಾನು ಪ್ರೊಫೆಷ್ನಲಿ ನಾನು ಕಂಪ್ಲೀಟಾಗಿ ಆ್ಯಕ್ಟಿಂಗ್ ತೊಗೋಬೇಕು ಅಂತ. ಆ ಹುಡುಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಬಿಫೋರ್ ಎಂಟರಿಂಗ್ ಟು ದಿಸ್ ಇಂಡಸ್ಟ್ರಿ? ನಾನು ಅಂದ್ಕೊಂಡಿರಲಿಲ್ಲ, ಬಟ್ ಅದ್ರ ಪಾಡಿಗೆ ಅದು ಆಯಿತು, ಆಗ್ತಾ ಹೋಯಿತು ಅಂತ. ಬಟ್ ಐ ವರ್ಕ್ ರಿಯಲಿ ಹಾರ್ಡ್ ಫಾರ್ ಇಟ್. ಎಕ್ಸಾಕ್ಟ್ಲಿ. ಸೊ ಐ ಥಿಂಕ್ ಯು ಶುಡ್ ರಿಯಲಿ ವರ್ಕ್ ಹಾರ್ಡ್. ದೆರ್ ಇಸ್ ನೋ ರಿಪ್ಲೇಸ್ಮೆಂಟ್ ಫಾರ್ ಹಾರ್ಡ್ ವರ್ಕ್. ಬಿಕಾಸ್ ಮುಂದಿನ ಇನ್ನೊಂದು ಯಾವುದೋ ಬರಬೇಕಂದ್ರೆ ನನ್ನ ಬಿಗಿನಿಂಗ್ ಕೆರಿಯರ್ ಶುರು ಮಾಡಿದಾಗ ನಾನು ತುಂಬ ಚೆನ್ನಾಗಿ ನೆನಪಿದೆ. ನಾನು ಉಷಾ ಮಾತ್ರ ಹೇಳ್ತಾ ಇದ್ದಿದ್ದಾಗಲಿ ಅಥವಾ ಅವರು ಜೊತೆ ಮಾತಾಡುವಾಗ ಒಂದು ತಲೆಯಲ್ಲಿತ್ತು, ಅಂದರೆ ಆಪರ್ಚುನಿಟೀಸ್ ಇಲ್ಲಿದೆ, ಇವತ್ತಿಗೂ ಇದೆ ಆಪರ್ಚುನಿಟೀಸ್. ಬಿಕಾಸ್ ದೇರ್ ಆರ್ ಸೀರಿಯಲ್ಸ್, ದೇರ್ ಆರ್ ಸಿನಿಮಾಸ್, ದೇರ್ ಆರ್ ವೆಬ್ ಸೀರೀಸ್, ದೇರ್ ಆರ್ ಲಾಟ್ ಆಫ್ ಇದಿದೆ. ಸೊ ಆಪರ್ಚುನಿಟೀಸ್ ಇದೆ, ಬಟ್ ಅದಕ್ಕೆ ಬೇಕಾಗಿರುವಂಥ ಸ್ಕಿಲ್ಸ್ನ ನಾವು ಡೆವಲಪ್ ಮಾಡ್ಕೋಬೇಕು. ವೆನ್ ಇಟ್ ಕಮ್ಸ್ ಟು ಸ್ಕಿಲ್, ಹೌ ಗುಡ್ ಯು ಆರ್ ಆ್ಯಸ್ ಅನ್ ಆ್ಯಕ್ಟರ್, ಅಥವಾ ನೀವು ಏನೇನನ್ನ ಮಾಡ್ತೀರಾ, ಮಾಡೋಕ್ಕಾಗುತ್ತೆ ನಿಮ್ಮ ಕೈಲಿ. ಹೌ, ಬಿಕಾಸ್ ಆ್ಯಸ್ ಅನ್ ಆ್ಯಕ್ಟರ್ ಅಂತ ಬಂದಾಗ ಕ್ಯಾನ್ ಯು ಡಾನ್ಸ್, ಕ್ಯಾನ್ ಯು ಡೂ ಆ್ಯಕ್ಷನ್ಸ್, ಎಲ್ರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀರಾ, ಎಲ್ರಿಗಿಂತ ಸ್ವಲ್ಪ ಕಮ್ಮಿ ದುಡ್ಡು ತೊಗೊಳಕ್ಕೆ ರೆಡಿ ಇದ್ದೀರಾ, ಆ್ಯಂಡ್ ಹೌ ಇಸ್ ಯುವರ್ ಪ್ರೊಫೆಷ್ನಲ್ ಎಥಿಕ್ಸ್, ಎವ್ರಿಥಿಂಗ್ ಮ್ಯಾಟರ್ಸ್. ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ನಿಮ್ಮ ಸುತ್ತ ನಿಮ್ಮ ಕೊಲೀಗ್ಸ್ ಜೊತೆ ಹೇಗಿದ್ದೀರಾ, ನೀವೆಲ್ಲರ ಜೊತೆ ಹೇಗೆ ಮಾತಾಡಿಸ್ತೀರಾ, ನೀವೆಲ್ಲರನ್ನ ಹೇಗೆ ಟ್ರೀಟ್ ಮಾಡ್ತೀರಾ, ಎಲ್ಲವೂ ಮ್ಯಾಟ್ರ್ ಆಗ್ತಾ ಹೋಗುತ್ತೆ. ಸೊ ಪ್ರತಿಯೊಂದು ಹೆಜ್ಜೆನೂ. ಆ್ಯಂಡ್ ಶೂಟಿಂಗ್ ಅಂತ ಬಂದಾಗ ನೋ ಮ್ಯಾಟರ್ ವಾಟ್ ಯು ಆರ್, ನೀವು ಏನೇ ಆಗಿರ್ಬೋದು, ನಿಮಗೋಸ್ಕರ ಒಂದಿಷ್ಟು ಕ್ರೂ ಮೆಂಬರ್ಸ್ ಕಾಯ್ತಾ ಇರ್ತಾರಲ್ಲಿ. ಸೊ ನೀವು ನಿಮ್ಮ ಕೆಲಸಕ್ಕೆ ಎಷ್ಟು ಇದಾಗಿದ್ದೀರಾ, ಬದ್ಧವಾಗಿದ್ದೀರಾ, ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಐ ಥಿಂಕ್ ಹಾರ್ಡ್ ವರ್ಕ್. ಸೊ ಎಲ್ಲ ಆಗೋದಕ್ಕೆ ಕಾರಣ ಆಪರ್ಚುನಿಟೀಸ್ ಬಂದಾಗ ನಾನು ರೆಡಿ ಇದ್ದೆ. ಆಪರ್ಚುನಿಟೀಸ್ ಬಂದಾಗ ನಾನು ಕಲಿಯೋಕ್ಕೆ ಹೋಗಲಿಲ್ಲ, ಓಕೆ ನಾನು ಇದು ಕಲ್ತ್ಕೊಂಡ್ಬರ್ತೀನಿ ಅಂತ. ಸೊ ಐ ವಾಸ್ ರೆಡಿ. ನೀನು ಇದು ಮಾಡ್ತೀಯಾ? ಎಸ್ ಮಾಡ್ತೀನಿ. ದಸರಾದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಣ್ಣದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಫಸ್ಟ್ ಡ್ಯಾನ್ಸಲ್ಲಿ ನಾನು ಇನ್ಕ್ಲೂಡೇ ಆಗಿರಲಿಲ್ಲ, ನನ್ನ ಪಾತ್ರ. ಸೊ ಬಿಕಾಸ್ ಐ ಡಾನ್ಸ್, ದೇ ಇನ್ಕ್ಲೂಡೆಡ್ ಮೀ. ನೀನು 3 ಡೇಸಲ್ಲಿ ಶೂಟ್ಗೆ ಹೋಗಬೇಕು, ದೇ ಇನ್ಕ್ಲೂಡೆಡ್ ಮೀ ಫಾರ್ ದ ಡ್ಯಾನ್ಸ್. ಸೊ ಹೀಗೆ ನೀವು ಆಪರ್ಚುನಿಟಿ ಸಿಕ್ಕಿದಾಗ ನಿಮ್ಮ ಸ್ಕಿಲ್ಸ್ನ ತೋರಿಸೋದಕ್ಕೆ ರೆಡಿ ಇರಬೇಕು. ಬಿಕಾಸ್ ಯು ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್. ಇವಾಗ ಐ ಥಿಂಕ್ ಸೊ ಎಲ್ಲ ಯಂಗ್ಸ್ಟರ್ಸ್ ಕೇಳೋದು ಅಷ್ಟೇ. ಸೊ ಏನು ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ಖುಷಿ ತೊಗೊಳ್ಳಿ, ಆ್ಯಂಡ್ ವರ್ಕ್ ರಿಯಲಿ ಹಾರ್ಡ್. ಇನ್ನೊಂದು ಜಾನರಲ್ಲೂ ನೀವು ಕೆಲಸ ಮಾಡಿದ್ದೀರಾ ಅಂತ ಆಗಲೇ ಹೇಳ್ತಿದ್ದಾಗ, ದಟ್ ವಾಸ್ ರಿಯಾಲಿಟಿ ಶೋ, ಆ್ಯಂಡ್ ಅಲ್ಲಿ ಯು ಹ್ಯಾವ್ ವರ್ಕ್ ರಿಯಲಿ ಹಾರ್ಡ್. ಬಿಕಾಸ್ ನಿಮ್ಮ ಡ್ಯಾನ್ಸಿಂಗ್ ಈಸ್ ಯುವರ್ ಪ್ಯಾಷನ್ ಅಂತ ಎಲ್ರಿಗೂ ಗೊತ್ತು. ಈ ಥರ ಒಂದು ಆಪರ್ಚುನಿಟಿ ಸಿಕ್ಕಾಗ ಐ ಗೆಸ್ ಯು ಮೇಡ್ ದ ಬೆಸ್ಟ್ ಔಟ್ ಆಫ್ ಇಟ್. DKD ಆಪರ್ಚುನಿಟಿ ಸಿಕ್ಕಿದಾಗ ಐ ಥಾಟ್ ಓಕೆ, ನಾನು DKD ಯಾವಾಗಲೂ ಹೇಳ್ತಾ ಇದ್ದೆ, ಕಾಸು ತೊಗೊಂಡು ಡ್ಯಾನ್ಸ್ ಕಲ್ತಿದ್ದ ಜಾಗ ಅದು ನಾನು ಅಂತ. ಜನರೆಲ್ಲ ಕಾಸು ಕೊಟ್ಬಿಟ್ಟು ಡ್ಯಾನ್ಸ್ ಕಲಿದ್ದಾರೆ, ನಾನು ಕಾಸು ತೊಗೊಂಡು ಡ್ಯಾನ್ಸ್ ಕಲ್ತಿದ್ದ ಜಾಗ ಅದು ಅಂತ. ಸೊ ಅದಕ್ಕೋಸ್ಕರ ರಿಹರ್ಸಲ್ಸ್ ಮಾಡ್ತಿದ್ವಿ, ಬೇರೆ ಏನೋ ಟ್ರೈ ಮಾಡ್ತಾಯಿದ್ವಿ, ಆ್ಯಂಡ್ ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದೆ. ಯಾಕಂದರೆ ಆ ಟೈಮಲ್ಲಿ ದಿಯಾ ಶೂಟ್ ಆಗ್ತಾಯಿತ್ತು, ನಾಗಿನಿ ಶೂಟ್ ಆಗ್ತಾಯಿತ್ತು, ನಾನು ನನ್ನ LLB ಎಕ್ಸಾಮ್ಸ್ ಬರೀತಾ ಇದ್ದೆ, ಆ್ಯಂಡ್ ಅದ್ರ ಜೊತೆ DKD ಶೋಸ್ಗಳಾಗೋದು. ಸೊ ಈ 4 ಮಾಡ್ತಾಯಿದ್ದೆ ಆ ಟೈಮಲ್ಲಿ. ಆ್ಯಂಡ್ DKD ಸಾಕಷ್ಟು ಹೇಳ್ಕೊಡ್ತು ನನಗೆ. ಒಬ್ಬ ಆ್ಯಕ್ಟ್ರಾಗಿ, ಐ ಥಿಂಕ್ ಟೆಕ್ನಿಕಲಿ ಕೂಡ ಸಾಕಷ್ಟು ನಾನು DKDಲಿ ಕಲ್ತಿದ್ದೀನಿ. ಅಂದರೆ ಈ ರಿಯಾಲಿಟಿ ಶೋಸ್ ಹೇಗೆ ವರ್ಕ್ ಆಗುತ್ತೆ, ಅದರ ಟೈಮ್ ಝೋನ್ಗಳು ಹೇಗಿರುತ್ತೆ, ಅಷ್ಟು ಜನರನ್ನ ಒಟ್ಟಿಗೆ ಕೂರಿಸೋದಾಗಿರ್ಬೋದು, ಅಥವಾ ನಾವು ಇವಾಗ ಕೆಲವು ಸತಿ ರಿಯಾಲಿಟಿ ಶೋ ನೋಡ್ತಿದ್ದೀವಿ, ಪಾಪ ಅಲ್ಲಿ ಪರ್ಫಾರ್ಮ್ ಮಾಡ್ತಿರೋರು ಮಧ್ಯರಾತ್ರಿ 2 ಗಂಟೆಗೆ ಬಂದು ಪರ್ಫಾರ್ಮ್ ಮಾಡ್ತಿರ್ತಾರೆ ಕೆಲವು ಸತಿ. ವಿ ಡೋಂಟ್ ನೋ, ಟಿ ವಿಲಿ ನಾವು ಕೂತು ನೋಡೋರು ನಮಗೆ ಗೊತ್ತಿಲ್ಲ, 2 ಗಂಟೆಗೆ ಬಂದು ಡ್ಯಾನ್ಸ್ ಮಾಡ್ತಿರ್ತಾರೆ, ಸ್ಟೇಜ್ ಮೇಲೆ ಎಗರಾಡ್ತಿರ್ತಾರೆ. ಸೊ ಅದೆಲ್ಲ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು DKDಲಿ. ಆ್ಯಂಡ್ ಒಂದಿಷ್ಟು ಜನ ಒಳ್ಳೆ ಸ್ನೇಹಿತರಾದರು, ವಿವೇಕ್ ಆಗಿರ್ಬೋದು, ಭರತ್ ಬೋಪಣ್ಣ ಆಗಿರ್ಬೋದು DKDಯಿಂದ. ಆ್ಯಂಡ್
ದೀಪಿಕಾ ಕೂಡ ಡಿ ಮಾಡಬೇಕಾದ್ರೆ ದ ವೇ ಶಿ ಸಪೋರ್ಟೆಡ್, ಬಿಕಾಸ್ ಪಾಪ ಬೆಳಿಗ್ಗೆ ಶೂಟ್ ಮಾಡ್ಕೊಂಡ್ಬಂದು ಸಂಜೆ ವಾಪಸ್ ರಿಹರ್ಸಲ್ ಮಾಡಿ ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಮನೆಗೆ 2-3 ಗಂಟೆ ಹೋಗ್ತಾ ಇದ್ವಿ ಅಷ್ಟೇ, 2-3 hours ಹಿಂಗೆ ಬಂದುಬಿಡ್ತಾ ಇದ್ವಿ ವಾಪಸ್ಸು. ಬೆಳಿಗ್ಗೆ ಆದರೆ ಸೆಟ್ಟಲ್ಲಿ ನೋಡ್ತಾ ಇದ್ವಿ, ರಾತ್ರಿ ಆದರೆ ಮತ್ತೆ ಡಿ ರಿಹರ್ಸಲಲ್ಲಿ ನೋಡ್ತಾ ಇದ್ವಿ. ಸೊ ಹಿಂಗೆ ಇಟ್ ವಾಸ್. ಆ್ಯಂಡ್ ಅವ್ರ ಅಮ್ಮಂಗೆ ಹೇಳ್ತಾ ಇದ್ದೆ ನಾನು ಯಾವಾಗಲೂ, ನಂಗೆ ತುಂಬ ಲಿಫ್ಟಿಂಗ್ ಮಾಡಿಸೋದು ಡಿ ತಿರುಗಿಸೋದು, ಇದು ಮಾಡೋದು. ಪಾಪ ಅವ್ರಿಗೆ ತುಂಬ ನೋವಾಗೋದು ಅಂತ ಅನ್ಸುತ್ತೆ. ಬಟ್ ಶಿ ಯೂಸ್ ಟು ಪಾಪ ಕೋಆಪ್ರೇಟ್ ಆ್ಯಂಡ್ ಅವ್ರು. ಅವ್ರ ಅಮ್ಮಂಗೆ ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೆ, ನಿಮಗಿಂತ ನಾನೇ ಚೆನ್ನಾಗಿ ಎತ್ತಾಡಿಸ್ಬಿಟ್ಟಿದ್ದೀನಿ ಅಂತ. ಸೊ ಶಿ ವಾಸ್ one of the best colleagues. Deepika also. Yeah, she's very cooperative. I guess those were your very very busy days. ಅಂದ್ರೆ ಈಗಲೂ you are having busy days. ಅವಾಗಂತೂ ಅಂದರೆ ಸುಮಾರು ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದಿದ್ದು. ಐ ಥಿಂಕ್ ಆವತ್ತಿನ ದಿನಕ್ಕೆ ಅದು ಬ್ಯುಸಿ ಅಂತ ಅನಿಸ್ತಾ ಇತ್ತು, ಬಟ್ ಇವತ್ತಿನ ದಿನಕ್ಕೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ನನಗೆ ಯಾವಾಗಲೂ ಅನಿಸ್ತಾ ಇತ್ತು, ಸೀರಿಯಲ್ ಮಾಡ್ತಿರುವಾಗ ಮೋಸ್ಟ್ಲಿ ಸಿನಿಮಾ ಮಾಡಿದ್ರೆ ಒಂದು ಸ್ವಲ್ಪ ಲೈಫ್ ಚೆನ್ನಾಗಿರುತ್ತೆ, ಅಂದರೆ ಆರಾಮಾಗಿರ್ತೀವಿ ಅಂತ ಅನ್ಕೊಂಡಿದ್ದೆ. ಸೊ 1-2 ಸಿನಿಮಾ ಮಾಡಿದೆ ಫಸ್ಟ್. ಓಕೆ, ಸೀರಿಯಲ್ ಮಾಡುವಾಗ ಸಿನಿಮಾ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ. ಓಕೆ, ಒಂದು ಸಿನಿಮಾ ಮಾಡಿದ್ರೆ ಎಲ್ಲ ಚೇಂಜ್ ಆಗುತ್ತೆ ಒಂದು ಸ್ವಲ್ಪ ನಾವು. ಸೊ ಒಂದು ಸಿನಿಮಾ ಆಯಿತು, ದಿಯಾ ಆಯಿತು. ದೆನ್ ಸಮ್ಮನ್ ಟೋಲ್ಡ್, ಇಲ್ಲ ಇಟ್ ಹ್ಯಾಸ್ ಟು ಬಿ ಅ ಹ್ಯೂಜ್ ಸಕ್ಸಸ್. ಬಾಕ್ಸ್ ಆಫೀಸ್ ಕಲೆಕ್ಷನ್ಸ್ ಆಗಿರ್ಬೋದು, ಇನ್ನೊಂದು ಹ್ಯಾಸ್ ಟು ಬಿ ಹ್ಯೂಜ್ ಸಕ್ಸಸ್. ಆವಾಗ ಒಂಚೂರು ಚೇಂಜ್ ಆಗುತ್ತೆ. ಓಕೆ, ದಸರಾ ಆಯಿತು, ಇಟ್ಸ್ ಅ ಹ್ಯೂಜ್ 100 crores. ಬಟ್ ಹೇಗಾಗ್ತಿದೆ, ಹೋಗ್ತಾ ಕೆಲಸ ಕಷ್ಟ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ ಹೊರತು ಕೆಲಸ ಕಮ್ಮಿ ಆಗ್ತಿಲ್ಲ, ಅಥವಾ ನಾವು ರಿಲ್ಯಾಕ್ಸ್ ಆಗ್ತಾ ಇಲ್ಲ. ಐ ಡೋಂಟ್ ನೋ. ಬಟ್ ಅದೇ ನೀವು ಹೇಳ್ದಂಗೆ ಇಟ್ ಇಸ್ ಟೇಕಿಂಗ್ ಯು ಇನ್ ದಟ್ ವೇ, ಆ್ಯಂಡ್ ನೀವು ತುಂಬ ಖುಷಿಯಾಗಿ ವರ್ಕ್ ಮಾಡ್ತಾ ಇದ್ದೀರಾ ಯಾವುದೇ ಕೆಲಸ ಇದ್ರು. ಆ್ಯಂಡ್ ಈಗ ಅಂತೂ ನಮ್ಮ ಪರ್ಟಿಕ್ಯುಲರ್ ಇಂಡಸ್ಟ್ರೀಲಿ ಹೊಸ ಟೆಕ್ನಾಲಜಿ ಇರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎವ್ರಿ ಡೇ ಡೆವಲಪ್ ಆಗ್ತಾಯಿದೆ. ಹೊಸದು ಏನೇನೋ ದಿನಕ್ಕೆ ಒಂದೊಂದು ಬರ್ತಾ ಇದೆ. ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ಈ ಒಂದು ಟೆಕ್ನಾಲಜಿ ಗ್ರೋತ್ ಏನಿದೆ ನಮ್ಮ ಫಿಲ್ಮ್ ಇಂಡಸ್ಟ್ರೀಲಿ, ಆ್ಯಸ್ ಆ್ಯನ್ ಆ್ಯಕ್ಟರ್ ಹೇಗೆ, ಹೌ ಡು ಯು ಸಿ ಇಟ್? ಐ ಥಿಂಕ್ ಇದ್ರ ಬಗ್ಗೆ ಮಾತಾಡೋದಕ್ಕೆ ಇನ್ನೊಂದು ಸ್ವಲ್ಪ ಜಾಸ್ತಿ ತಿಳ್ಕೊಬೇಕು ಅದ್ರ ಬಗ್ಗೆ. ಈಗಿರುವ ನಾಲೆಡ್ಜ್ ಕಮ್ಮಿ. ಬಟ್ ಈ ಬಗ್ಗೆ ಮೊನ್ನೆ ಗೂಗಲ್ ಅವ್ರದ್ದು ಅನ್ಸುತ್ತೆ, ವೆಮೋ ಸಮಥಿಂಗ್, ತುಂಬ ರಿಯಲಿಸ್ಟಿಕ್ಕಾಗಿ ಪ್ರಾಂಪ್ಟಿಂಗ್ನ, ತುಂಬ ಸಿಂಪಲ್ ಪ್ರಾಂಪ್ಟಿಂಗಿಗೂ ತುಂಬ ರಿಯಲಿಸ್ಟಿಕ್ ರಿಸಲ್ಟ್ಸ್ ಕೊಡುತ್ತೆ ಅಂತ ಕೇಳ್ಬಿಟ್ಟು ಅದರದೊಂದಿಷ್ಟು ವೀಡಿಯೋಸ್ ನೋಡ್ತಾ ಇದ್ದೆ. ಅದು ಬಿಟ್ಟರೆ ರಿಯಲ್ ಇಂಜಿನ್ ಈ ಥರದ್ದೆಲ್ಲ ಒಂದಿಷ್ಟು ನೋಡ್ತಾ ಇದ್ದೆ. ಕೆಲವೊಂದು ತುಂಬ ಟೆಕ್ನಿಕಲಿ ಬಹಳ ಹೆಲ್ಪ್ ಆಗುತ್ತೆ. ಹೋಗ್ತಾ ಪ್ರಾಬ್ಲಿ ಔಟ್ಡೋರ್ಸ್ ನಾವು ಮತ್ತೆ ಹೋಗೋದಿಲ್ಲ, ಎಲ್ಲ ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಸ್ಟುಡಿಯೋಸ್ ಅಂತ ಅನಿಸುತ್ತೆ. ಆ ಒಂದು ಚೇಂಜಸ್ ಆಗ್ತಾ ಇದೆ. ಮೋಸ್ಟ್ ಆಫ್ ದ ಬಿಗ್ ಫಿಲ್ಮ್ಸ್ ಆರ್ ಡನ್ ಇನ್ ಸ್ಟುಡಿಯೋಸ್ ಟುಡೇ. ನಿಧಾನಕ್ಕೆ ಔಟ್ಡೋರ್ ಹೊರಟೋಗುತ್ತೇನೋ ಅಂತ ಅನಿಸುತ್ತೆ. ಬಟ್ ಐ ಡೋಂಟ್ ನೋ, ಐ ಮೈಟ್ ಸೌಂಡ್ ಸ್ಟುಪಿಡ್, ಬಟ್ ಐ ಡೋಂಟ್ ನೋ, ಬಿಕಾಸ್ ಈ ಡೆವಲಪ್ ಆಗ್ತಿರೋ ರೀತಿ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಆ್ಯಕ್ಟರ್ಸ್ ಬೇಡವೇನೋ ಅನ್ನೋ ಒಂದು ಸಣ್ಣ ಭಯನೂ ಶುರುವಾಗಿದೆ. ಬಿಕಾಸ್ ಈ ಡೀಪ್ ಫೇಕ್ ಅನ್ನೋದುವೇ ಎಕ್ಸಾಕ್ಟ್ಲಿ ಗೊತ್ತೇ ಆಗೋದಿಲ್ಲ. ಸೊ ಆ್ಯಕ್ಟರ್ಸ್ನ ಅವಶ್ಯಕತೆ ಇರೋದಿಲ್ವೇನೋ ಮುಂದಕ್ಕೆ ಹೋಗ್ತಾ ಆ್ಯಂಡ್ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇರೋದಿಲ್ವೇನೋ. ಬಿಕಾಸ್ ಒಂದು ಎಐಗೆ ಪ್ರಾಂಪ್ಟ್ ಮಾಡಿ, ಇಫ್ ಇಟ್ ಈಸ್, ಐ ಡೋಂಟ್ ನೋ ಇಟ್ ಈಸ್ ಪಾಸಿಬಲ್ ಆರ್ ನಾಟ್ ಪಾಸಿಬಲ್. ಅಗೇನ್ ನಾನು ಆಗಲೇ ಹೇಳಿದಾಗೆ ನನಗೆ ಅದ್ರ ಬಗ್ಗೆ ಇರುವ ಮಾಹಿತಿ ಆಗಲಿ ಇದು ಭಾಳ ಕಮ್ಮಿ. ಬಟ್ ಎಲ್ಲ ಒಂದು ಕಡೆ ಮೋಸ್ಟ್ಲಿ ಎಲ್ರಿಗೂ ಕೆಲಸ ಇಲ್ದಂಗೆ ಆಗೋಗುತ್ತೇನೋ ಅಂತ ಅನ್ಸೋದಕ್ಕೆ ಶುರುವಾಗಿದೆ ಒಂದು ಕಡೆ. ಆ್ಯಂಡ್ ಆಲ್ಸೋ ಇನ್ನೊಂದು ಕಡೆ ಅನಿಸುತ್ತೆ, ಇಟ್ಸ್ ಓಕೆ, ಪ್ರಾಬಬ್ಲಿ ಆ ಪೀರಿಯಡಲ್ಲಿ ಅದನ್ನು ಜನ ನೋಡಿದ್ರು artificial intelligence is artificial at the end of the day. So we have to come back to that human emotions and all. So ಈ ಟ್ರಾನ್ಸಿಷನ್ ಆಗೋ ತನಕ ಕಾಯ್ಬೇಕಲ್ಲ, ಆ ಟೈಮ್ ತುಂಬ ಕಷ್ಟದ ಟೈಮ್ ಅಲ್ವಾ ಅದು. ಸೊ ಹಾಗಾಗಿ ಸಣ್ಣ ಭಯನೂ ಇದೆ. ಸ್ವಲ್ಪ ಇನ್ನೂ ಜಾಸ್ತಿ ಬೇಗ ಕೆಲಸ ಮಾಡ್ಕೊಂಡ್ಬಿಡ್ಬೇಕು ಇದೆಲ್ಲ ಬರೋಕ್ಕಿಂತ ಮುಂಚೆ. ಸ್ವಲ್ಪ ಸಿನಿಮಾಗಳು ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಏನು ಬೇಡ, ನಿಮ್ಮ ಫೇಸ್ ಯೂಸ್ ಮಾಡ್ತೀವಿ, ಸೈನಾಗಿ ಕೊಟ್ಬಿಡಿ ಸಾಕು ಅಂತಂದರೆ, ಆ್ಯಕ್ಟಿಂಗ್ ಮಾಡ್ತೀವಪ್ಪ ಅಂತಂದರೆ ಬೇಡ ನಾವು ಮಾಡಿಸ್ಕೊತೀವಿ ನಾವು. ಸೊ ಕಷ್ಟ ಗೊತ್ತಿಲ್ಲ, ಹಂಗಾಗದೇ ಇದ್ದರೆ ಸಾಕು, ಕೆಲಸ ಇರಬೇಕು ಮಾಡೋದಕ್ಕೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಕಡೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ, ಇವಾಗ ನೀವು ಯು ಆರ್ ಅ ನ್ಯೂ ಪ್ರೊಡ್ಯೂಸರ್. ಆ್ಯಸ್ ಅ ಪ್ರೊಡ್ಯೂಸರ್ ಆ ಒಂದು ಫೀಲ್ಡ್ ಹೇಗೆ ಕಾಣಿಸುತ್ತೆ? ಒಂದಕ್ಕೆ ನಷ್ಟ ಆದರೆ ಇನ್ನೊಂದಕ್ಕೆ ಲಾಭ ಅನ್ನೋ ಹಾಗೆ. ಸೊ ಒಂದು ಕಡೆ ಸಮಸ್ಯೆ ಆಗಿ ಕಾಣಿಸಿದ್ರೆ ಪ್ರಾಬ್ಲಿ ಇನ್ನೊಂದು ಕಡೆಗೆ ಇದು ಲಾಭದಾಯಕವಾಗಿ ಕಾಣಬಹುದು. ಅಷ್ಟು ಕ್ರೂ ಮೆಂಬರ್ಸ್ ಆಗಿರ್ಬೋದು, ಅಷ್ಟು ಜನರ ಮೇಂಟೈನ್ ಮಾಡೋ ಬದಲು ಇಟ್ ಈಸ್ ವೆರಿ ಈಸಿ ಟು ಗೆಟ್ ಸರ್ಟನ್ ಥಿಂಗ್ಸ್ ಅಂತ ಪ್ರೊಡಕ್ಷನ್ ಇದಕ್ಕೆ.
ಬಟ್ ಐ ಸ್ಟ್ಯಾಂಡ್ ವಿತ್ ಆ್ಯಕ್ಟರ್ಸ್. ಸೊ ಆ್ಯಕ್ಟರ್ಸ್ಗೆ ಯಾವಾಗಲೂ ಕೆಲಸ ಸಿಗಬೇಕು. ಆ್ಯಂಡ್ ಹ್ಯೂಮನ್ ಎಮೋಷನ್ ಈಸ್ ವೆರಿ ಇಂಪಾರ್ಟೆಂಟ್. ದಟ್ ನ್ಯಾಚುರಲ್ ಎಮೋಷನ್ ಈಸ್ ವೆರಿ ಇಂಪಾರ್ಟೆಂಟ್. ವಿ ಕನೆಕ್ಟ್ ಟು ದ ಎಮೋಷನ್ಸ್ ಬಿಕಾಸ್ ನಮ್ಮ ಜೀವನ ನಡೀತಿರೋದೇ ಆ ಎಮೋಷನ್ಸ್ ಮೇಲೆ. ಇಡೀ ಜೀವನ ನಿಂತಿರೋದೇ ಒಂದು ಎಮೋಷನ್ಸ್ ಮೇಲೆ. ಸೊ ಐ ಥಿಂಕ್ ಐ ಸ್ಟ್ಯಾಂಡ್ ವಿತ್ ಆ್ಯಕ್ಟರ್ಸ್. ಕೆಲಸ ಸಿಗಬೇಕು, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆನ್ಸ್ ಆಗಬೇಕು ಪ್ರಾಬಬ್ಲಿ. ಎಲ್ಲೋ ಒಂದು ಕಡೆ ಒಂದಿಷ್ಟು ಔಟ್ ಆಫ್ ದ ವರ್ಲ್ಡ್ನ ಕ್ರಿಯೇಟ್ ಮಾಡೋದಕ್ಕೋ ಇನ್ನೊಂದಕ್ಕೋ AI ಸಹಾಯ ಮಾಡಿದ್ರೆ, ಅದರೊಳಗಿರೋ ಪಾತ್ರಗಳಿಗೆ ಜೀವ ತುಂಬೋದಕ್ಕೆ ಆ್ಯಕ್ಟರ್ಸು ಅಥವಾ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ರೆ ಐ ಥಿಂಕ್ ಇಟ್ ಹ್ಯಾಸ್ ಟು ಬ್ಯಾಲೆನ್ಸ್. ಹಾಗಾದರೆ ಒಳ್ಳೇದಂತ ಅನಿಸುತ್ತೆ. ಬಟ್ ಎಂಡ್ ಆಫ್ ದ ಡೇ ಐ ಸ್ಟ್ಯಾಂಡ್ ವಿತ್ ಆ್ಯಕ್ಟರ್ಸ್ ಬಿಕಾಸ್ ನನ್ನನ್ನು ಸಾಕಿರೋದು, ನಾನು ಇಲ್ಲಿವರೆಗೂ ಬರೋದಕ್ಕೆ ಕಾರಣ ಆಗಿ ನಾನು ಪ್ರೊಡ್ಯೂಸರ್ ಮಾಡಿದ್ದು ಆ್ಯಕ್ಟರ್. ಸೊ ಹಾಗಾಗಿ ಎನಿ ಡೇ ಆ್ಯಕ್ಟರ್. ಆ್ಯಂಡ್ ಆ್ಯಕ್ಟಿಂಗ್ ಸ್ಕಿಲ್ಸ್ ಅಂತ ಬಂದರೆ ಆ್ಯಸ್ ಆ್ಯನ್ ಆ್ಯಕ್ಟರ್ ನೀವು ಎಷ್ಟು ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿದ್ದೀರ. ಅದರಲ್ಲಿ ಮುಗ್ಗರು ಮನಗಾಳ್ ಫಿಲಮಲ್ಲಿ ನೀವೊಬ್ಬ ಮೂಗ. ಆ್ಯಂಡ್ ಐ ಗೆಸ್ ಆ್ಯಕ್ಟಿಂಗಲ್ಲಿ ಎಷ್ಟೊಂದು ಜನ ಇದನ್ನು ಒಪ್ಕೋತಾರೆ ಕೂಡ, ಅಬ್ಸರ್ವೇಷನ್ ತುಂಬ ಮುಖ್ಯ ಆಗುತ್ತೆ ಅಂತ. ಸೊ ಈ ಮೂಗನ ಪಾತ್ರ ಮಾಡಬೇಕಾದ್ರೆ ಹೌ ವಾಸ್ ದ ಹೋಮ್ವರ್ಕ್? ಆವತ್ತಿನ ದಿನಕ್ಕೆ ಭಾಳ ಖುಷಿಯಾಗಿತ್ತು. ತೆಲುಗು ಡೈಲಾಗೇ ಇರಲಿಲ್ಲ ನನಗೆ, ಓದೋ ಕೆಲಸನೇ ಇರಲಿಲ್ಲ ನನಗೆ. ಸೊ ಹಾಗಾಗಿ ಆವತ್ತಿನ ದಿನಕ್ಕೆ ಭಾಳ ಖುಷಿಯಾಗಿತ್ತು. ಬಟ್ ಅದ್ರ ಜೊತೆಗೆ ಕಲ್ತಿದ್ದೇನು ಅಂದರೆ ನನಗೆ ಸೈನ್ ಲ್ಯಾಂಗ್ವೇಜ್ ಟೀಚರ್ ಇದ್ದರು. ಸೈನ್ ಲ್ಯಾಂಗ್ವೇಜ್ ಟೀಚರ್ನೊಬ್ರು ಬೇಕು ಅಂತ ಕೇಳಿದ್ದೆ. ಸೊ ಅವ್ರು ಕೂತು ನಂದು ಏನು ಡೈಲಾಗ್ಸ್ ಅಂದರೆ ಏನು ನಾನು ಕನ್ವೆ ಮಾಡಬೇಕು ಅದನ್ನು ಅವ್ರು ಸೈನ್ ಲ್ಯಾಂಗ್ವೇಜಲ್ಲಿ ನನಗೆ ಟೀಚ್ ಮಾಡಿದರು. ಸೊ ಅದನ್ನು ಒಂದಿಷ್ಟು ರಿಹರ್ಸಲ್ಸ್ ಮಾಡಿಕೊಂಡು ಸ್ಪಾಟಲ್ಲೂ ಒಂದು ಸ್ವಲ್ಪ ದಿನ ಬೇಕು ಅಂತ ಹೇಳಿದ್ದೆ ಕೆಲವೊಂದು ಸೀಕ್ವೆನ್ಸ್ಗಳಿಗೆ. ಸೊ ಅದು ಅವರು ಅಂದರೆ ಕಂಪ್ಲೀಟಾಗಿ ಸೈನ್ ಲ್ಯಾಂಗ್ವೇಜ್ ಹೋದ್ರೂ ಜನರಿಗೆ ಅರ್ಥ ಆಗಲ್ಲ. ಸೊ ಸ್ವಲ್ಪ ಮಿಕ್ಸ್ ಮಾಡಬೇಕಿತ್ತು. ಅಂದರೆ ಸ್ವಲ್ಪ ಸಿನಿಮ್ಯಾಟಿಕ್ ಲೀಜರ್, ಅಂದರೆ ಒಂದಿಷ್ಟು ನಾವು ಜನರಿಗೆ ಅರ್ಥ ಆಗುವ ಇದನ್ನು ಮಾಡಿಕೊಂಡು ರಿಯಾಕ್ಷನ್ಸ್ಗಳನ್ನ ಮಾಡ್ಕೊಂಡು ಜೊತೆಗೆ ಸೈನ್ ಲ್ಯಾಂಗ್ವೇಜ್ನ ಮಿಕ್ಸ್ ಮಾಡಬೇಕಾಗಿತ್ತು ಅದಕ್ಕೆ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಬಟ್ ಐ ಪುಲ್ಡ್ ಇಟ್ ಆಫ್. ಅಂದರೆ ಐ ಥಿಂಕ್ ನೋಡಿದವ್ರಿಗೆ ಇಷ್ಟ ಆಗಿದೆ. ನನಗೆ ನೋಡಿದಾಗ ಸುಮಾರು ಸಮಸ್ಯೆಗಳು ಕಾಣಿಸಿದ್ವು, ಬಟ್ ನೋಡಿದವ್ರಿಗೆ ಇಷ್ಟ ಆಗಿದೆ ಅದು. ನನಗೆ ಯಾವಾಗಲೂ ನನ್ನ ವ್ಯಾಲಿಡೇಷನ್ ಬಂದು ನಾನು ಉಷಾಮನ್ ಕೇಳ್ತೀನಿ ಹೇಗೆ ಅನಿಸ್ತು ನಿಮಗೆ ಅಂತ. ಅವ್ರು ಓಕೆ ಅಂದರೆ ನನಗೆ ಓಕೆ ಆಯಿತು, ಅವ್ರಿಲ್ಲ ಅಂದರೆ ನನಗೆ ಮೋಸ್ಟ್ಲಿ ಓಕೆ ವರ್ಕೌಟ್ ಆಗಿಲ್ಲ ಅಂತ. ಹೀಗೆ. ಆ್ಯಂಡ್ ಅಬ್ಸರ್ವೇಷನ್ ಬಗ್ಗೆ ಮಾತಾಡಬೇಕಂದ್ರೆ ಒಬ್ಬ ಆ್ಯಕ್ಟ್ರಿಗೆ ಭಾಳ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್. ಆ್ಯಂಡ್ ನನ್ನ ಸುಮಾರು ಪಾತ್ರಗಳಿಗೆ ಎಲ್ಲೋ ಒಂದು ಕಡೆ KTM ಅಲ್ಲೊಂದು ಹಿಂಗೆ ಮಾಡ್ತೀನಿ, ಹುಡುಗನ ಪಾತ್ರ ಮಾಡ್ತಿರ್ಬೇಕಾದ್ರೆ ಈ ಥರ ಸಣ್ಣದು ನಾನು ಎಲ್ಲೇ ಏನೇ ಪಾತ್ರಗಳಿಗೆ ಹಾಕೋದೆಲ್ಲ ನಾನು ನೋಡಿರೋದು. ದಸರಾದ ಕೆಲವೊಂದು ಲುಂಗಿ ಕಟ್ಟೋದು ಇದು ಎಲ್ಲ ನಾನು ನೋಡಿರೋದು. ಮತ್ತು ಒಂದ್ಸೆಗೆ ನಮ್ಮೂರಲ್ಲಿ ಮರಳು ಕೆಲಸ ಮಾಡೋರು ಅವರು ಒಂದು ಪ್ಯಾಟ್ರನ್ ನಿಂತ್ಕೊಳ್ಳೋದು ನೋಡೋದು, ಅವ್ರು ಹೆಂಗೆ ನೋಡ್ತಾರೆ ಅದನ್ನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಈ ರೀತಿ ಅಬ್ಸರ್ವೇಷನ್ ಭಾಳ ಇಂಪಾರ್ಟೆಂಟ್. ಬಸ್ಸಲ್ಲಿ ಯಾರನ್ನೋ ನೋಡ್ತೀವಿ ಅಥವಾ ನಮ್ಮ ಸುತ್ತನೇ ಪಾತ್ರಗಳು ನಮ್ಮ ಸುತ್ತನೇ ಇರುತ್ತೆ. ನಾವು ನಮಗೆ ದೃಷ್ಟಿ ಬೇಕು ನೋಡೋದಕ್ಕೆ. ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಎವ್ರಿ ಒನ್ ಈಸ್ ಕ್ಯಾರೆಕ್ಟರ್, ಯು ಕ್ಯಾನ್ ಪ್ಲೇ ಎನಿ ಒನ್. ಯಾ ಅಬ್ಸರ್ವೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈಗ ಜನ ಕ್ಯೂರಿಯಸ್ ಆಗಿ ವೆಯ್ಟ್ ಮಾಡ್ತಿದ್ದಾರೆ ಕನ್ನಡದಲ್ಲಿ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಿರುತ್ತೆ ಅಂತ. ಆ್ಯಂಡ್ ಒಂದು ಬ್ಯಾಂಕ್ ಇದೆ ಇಲ್ಲಿ, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಬಗ್ಗೆ ಹೇಳಿ. ಭಾಗ್ಯಲಕ್ಷ್ಮಿ ಎಲ್ರಿಗೂ ಬೇಕಾಗಿದ್ದಾರೆ ಇವಾಗ. ಹಾಗಾಗಿ ಕದವದ ಎಟ್ಟಿ ತೆರೆದು ಬಂದರೆ ಚೆನ್ನಾಗಿರುತ್ತೆ. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಮತ್ತು ಹ್ಯೂಮರ್ ಸಬ್ಜೆಕ್ಟು. ಸೆಕೆಂಡ್ ಬ್ಲಿಂಕ್ ಆದಮೇಲೆ ತುಂಬ ಸೀರಿಯಸ್ ಇಂಟೆನ್ಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಇಂಟೆನ್ಸ್ ಸಬ್ಜೆಕ್ಟ್ ಇತ್ತು. ಮತ್ತು ಅದನ್ನು ಬ್ರೇಕ್ ಮಾಡಬೇಕಾಗಿತ್ತು. ಸೊ ಹ್ಯೂಮರ್, ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಔಟ್ ಆ್ಯಂಡ್ ಔಟ್ ಹ್ಯೂಮರ್, ಸ್ವಲ್ಪ ಎಕ್ಸ್ಟ್ರಾ ಮಾಡುವಂಥ ಕ್ಯಾರೆಕ್ಟರ್, ಎಲ್ಲದನ್ನು ಎಕ್ಸಾಗ್ಯುರೇಟ್ ಮಾಡುವಂಥ ಕ್ಯಾರೆಕ್ಟರು. ಆ್ಯಂಡ್ ನನಗೂ ಕೂಡ ಚಾಲೆಂಜಿಂಗ್. ನಾನು ಬಿಕಾಸ್ ಫಸ್ಟ್ ಟೈಮ್ ಹ್ಯೂಮರ್ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮಾಡಿರೋ ಪಾತ್ರಗಳು ಎಲ್ಲವೂ ಇಂಟೆನ್ಸ್ ಕ್ಯಾರೆಕ್ಟರ್ಸ್, ಎಲ್ಲ ಸ್ವಲ್ಪ ಅಂಡರ್ ಪ್ಲೇ ಮಾಡುವಂಥ ಇಂಟೆನ್ಸ್ ಕ್ಯಾರೆಕ್ಟರ್ಸ್. ಬಟ್ ಇದು ಸ್ವಲ್ಪ ಅಬೌವ್ ದ ಲೈನ್. ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕನಕ ಅನ್ನೋ ಪಾತ್ರ ಏನಿದೆ, ಆ್ಯಂಡ್ ವಿಟಿ ಬೇರೆ ಥರ ಬರ್ತಿದ್ದಾರೆ. ಒಂದು ಸ್ವಲ್ಪ ಅಸಂಬದ್ಧವಾಗಿ ಮಾತಾಡ್ತಾನೆ, ಏನೇನೋ ಮಾತಾಡ್ತಾನೆ. ಸೊ ಬಟ್ ಇದು ಕೆಲಸ ಜಾಸ್ತಿ ಇತ್ತು ನನಗೆ, ರೆಡಿಯಾಗೋ ಕೆಲಸ ಜಾಸ್ತಿ, ಟೈಮಿಂಗ್ ವರ್ಕ್ ಆಗಬೇಕಾಗಿತ್ತು. ಈ ರೀತಿಯೆಲ್ಲ ಇತ್ತು. ಬಟ್ ಗೊತ್ತಿಲ್ಲ ಹೆಂಗೆ ವರ್ಕ್ ಆಗಿದೆ ಅಂತ. ಡೈರೆಕ್ಟರ್ ಈಸ್ ಹ್ಯಾಪಿ, ಬಟ್ ನನಗೆ ಭಯ ಇದೆ, ನೋಡಬೇಕು ಹೆಂಗಾಗಿದೆ ಅಂತ. ಬಟ್ ಸಿನಿಮಾ ಅದ್ಭುತವಾಗಿ ಬಂದಿದೆ. ಪೂರ್ತಿ ಸಿನಿಮಾ ನಾವು ಯಾವ ರೀತಿ ಅಂದ್ಕೊಂಡಿದ್ವಿ ಆ ರೀತಿ ಅಚೀವ್ ಮಾಡೋದಕ್ಕೆ ಸಾಧ್ಯವಾಗಿದೆ ಸಿನಿಮಾ. ಇನ್ನು ಆಡಿಯನ್ಸ್ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಹೇಗಿದೆ ಅಂತ ಹೇಳಿದ್ರೆ ಅದ್ರ ಮೇಲೆ ಇಡೀ ಸಿನಿಮಾ ನಿಂತಿದೆ. ಇಡೀ ಸಿನಿಮಾ ತಂಡ ನಿಂತಿದೆ ಅದ್ರ ಮೇಲೆ. ಟ್ರೂ. ಒಂದು ಕಡೆ ಕನ್ನಡ, ತೆಲುಗು ಅದರಲ್ಲಿ ನೀವು ತುಂಬ ಸ್ವಲ್ಪ ಕಂಫರ್ಟಬಲ್ ಆಗ್ತೀರ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಅಗೇನ್ ಯು ಸ್ಟೆಪ್ಪಿಂಗ್ ಇನ್ ಟು ನ್ಯೂ ಲ್ಯಾಂಗ್ವೇಜ್ ಮಲಯಾಳಂ. ಏಂಜಲ್ ನಂಬರ್ 16 ಅನ್ನೋ ಫಿಲಮ್ ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ಮಲಯಾಳಂ ಸ್ವಲ್ಪ ಕಲಿಯೋದಕ್ಕೆ ಕಷ್ಟ ಇರ್ಬೋದು, ಅಥವಾ ಕೆಲವರು ಆ ಥರ ಹೇಳ್ತಾರೆ. ಆ್ಯಂಡ್ ಸ್ಟೋರಿ ಯಾಕೆ ಓಕೆ ಮಾಡಿದ್ದು, ಆ್ಯಂಡ್ ಹೌ ವಾಸ್ ಇಟ್ ಅನದರ್ ನ್ಯೂ ಲ್ಯಾಂಗ್ವೇಜ್? ಸ್ಟೋರಿ ಚೆನ್ನಾಗಿದೆ ಅದು.
ಅದ್ಭುತವಾಗಿದೆ ಕತೆ. ಆ್ಯಂಡ್ ಮಲಯಾಳಮಲ್ಲಿ ಒಳ್ಳೊಳ್ಳೆ ಸಿನಿಮಾಗಳಾಗ್ತಾ ಇದ್ದಾವೆ. ಸೊ ಐ ಥಾಟ್ ಲೆಟ್ ಮಿ ಬಿ ಪಾರ್ಟ್ ಆಫ್ ಇಟ್, ಬಿಕಾಸ್ ಆಪರ್ಚುನಿಟಿ ಹುಡ್ಕೊಂಡು ಬಂದಾಗ ನಿರ್ದೇಶಕರಿಗೆ ನಾನು ಆ ಪಾತ್ರವನ್ನು ಮಾಡ್ತೀನಿ ಅಂತ ಅವರು ಕೇರಳದಿಂದ ಬ್ಯಾಂಗ್ಳೂರ್ವರೆಗೂ ಹುಡ್ಕೊಂಡು ಬಂದಾಗ, ಆ್ಯಂಡ್ ಅದ್ರ ಜೊತೆಗೆ ನನಗೆ ಕಥೆನೂ ಇಷ್ಟ ಆದಾಗ, ಲ್ಯಾಂಗ್ವೇಜ್ ಶುಡ್ ನಾಟ್ ಬಿ ಎ ಬ್ಯಾರಿಯರ್ ಟು ಟೆಲ್ ಅ ಗುಡ್ ಸ್ಟೋರಿ. ಐ ಥಿಂಕ್ ಇನ್ನೊಂದು ಸ್ವಲ್ಪ ಎಫರ್ಟ್ಸ್ ಹಾಕಿದ್ರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ರೆ, ಇನ್ನೊಂದು ಸ್ವಲ್ಪ ಒಂದಿಷ್ಟು ಟ್ರಾನ್ಸ್ಲೇಟರ್ ಇಟ್ಕೊಂಡು ಒಂದಿಷ್ಟು ಕಲಿತ್ರೆ, ಐ ಥಿಂಕ್ ಐ ಕ್ಯಾನ್ ಟೆಲ್ ಗುಡ್ ಸ್ಟೋರೀಸ್. ಐ ಕ್ಯಾನ್ ಏನಂತಾರೆ ಕ್ರಾಸ್ ದ ಬಾರ್ಡರ್ಸ್ ಆ್ಯಂಡ್ ಟೆಲ್ ಗುಡ್ ಸ್ಟೋರೀಸ್ ಅಲ್ಲ. ಸೊ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್. ಸೊ ದಟ್ಸ್ ವೈ ಮಲಯಾಳಂ. ಸೊ ಕಥೆ ಅದ್ಭುತವಾಗಿತ್ತು, ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಅದು, ಆ್ಯಂಡ್ ಒಂದಿಷ್ಟು ರಿಯಲ್ ಇನ್ಸಿಡೆಂಟ್ಸ್, ಇನ್ಸ್ಪೈರ್ಡ್ ಬೈ ರಿಯಲ್ ಇನ್ಸಿಡೆಂಟ್ಸ್ ಕತೆ ಅದು. ಸೊ ಹಾಗಾಗಿ ಐ ಸೈಡ್ ಓಕೆ ಮಾಡೋಣ ಅಂಥೇಳಿ ಮಲಯಾಳಂ ಸಿನಿಮಾ ಒಪ್ಕೊಂಡಿದ್ದು. ಆ್ಯಂಡ್ ಈಗಿನ ದಿನದಲ್ಲಿ ಮಲಯಾಳಂ ಸಿನಿಮಾ ನೋಡುವ ಆಡಿಯನ್ಸು ಹೆಚ್ಚಾಗಿದ್ದಾರೆ, ಫುಲ್ ರೀಚ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಕಥೆನ ನಾನು ಕನ್ನಡದಲ್ಲೂ ತೊಗೊಂಬರ್ಬೋದು. ಅಂದರೆ ನಾನು ಕನ್ನಡದಲ್ಲಿದ್ದೀನಿ ಅನ್ನೋ ಕಾರಣಕ್ಕೆ ಈಗ ಕನ್ನಡದಲ್ಲಿ ಅದನ್ನು ಡಬ್ ಮಾಡಿ ಅದನ್ನು ತುಂಬ ಅದ್ಭುತವಾಗಿ ರಿಲೀಸ್ ಮಾಡ್ಬೋದು. ಇಲ್ಲಿ ಡೈರೆಕ್ಟ್ ಕನ್ನಡ ಸಿನಿಮಾ ಥರ ರಿಲೀಸ್ ಮಾಡ್ಬೋದು. ಆ್ಯಂಡ್ ಕನ್ನಡ ಆಡಿಯನ್ಸು ಕೂಡ ನಾನು ಅದನ್ನು ಕನ್ನಡದಲ್ಲಿ ತಲುಪಿಸ್ಬೋದು. ಅದು ಒಂದು ಕಾರಣ ಇದೆ. ಸೊ ಹಾಗೆ ಸಾಕಷ್ಟು ಕಾರಣಗಳಿವೆ. ಒಳ್ಳೆ ಪಾತ್ರ ಕೂಡ. ಆ್ಯಂಡ್ ಮೇಜರ್ ಸೌತ್ ಲ್ಯಾಂಗ್ವೇಜಸ್ನ ಕವರ್ ಮಾಡೋ ನಿಮ್ಮ ಒಂದು ಜರ್ನಿಲಿ ಯು ಹ್ಯಾವ್ ರೀಚ್ ತಮಿಳ್ ಆಲ್ಸೋ. ಕರೆಂಟ್ಲಿ ನೀವು ತಮಿಳ್ ಫಿಲ್ಮ್ ಪ್ರಾಜೆಕ್ಟ್ಗೆ ವರ್ಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಈ ಒಂದು ಬ್ಯುಸಿ ಸ್ಕೆಡ್ಯೂಲ್ ಹೇಗಿದೆ? ಅಂದರೆ ಲ್ಯಾಂಗ್ವೇಜಸ್ಸು ಒಂದೊಂದು ದಿನ ಒಂದೊಂದು ಮಾತಾಡ್ತಿರ್ತೀರ. ಕೆಲವು ಸತಿ ಹಂಗಾಗುತ್ತೆ. ಕೆಲವು ಸತಿ ಏನಾಗುತ್ತೆ, ಮಾತಾಡ್ತಾ ಆಡ್ತಾ ಇನ್ನೊಂದು ಯಾವುದೋ ಭಾಷೆ ಬಂದ್ಬಿಡುತ್ತೆ. ಆ್ಯಂಡ್ ನನಗೇನಾಗುತ್ತೆ, ನನ್ನ ಬ್ರೈನ್ಗೆ ಏನಾಗಿದೆ, ಇನ್ನೊಂದು ಭಾಷೆ ಮಾತಾಡಬೇಕು. ಕನ್ನಡ ಮದರ್ ಟಂಗ್. ಸೊ ಕನ್ನಡದಲ್ಲೇ ಯೋಚನೆ ಮಾಡೋದು, ಏನೇ ಯೋಚನೆಗಳಾದ್ರೆ ಕನ್ನಡದಲ್ಲಿ ಆಗ್ತಾ ಇರುತ್ತೆ. ಸೊ ನನಗೆ ಇನ್ನೊಂದು ಭಾಷೆ ಮಾತಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ತಮಿಳ್ ಮಾತಾಡಬೇಕು ಅಥವಾ ಹಿಂದಿ ಮಾತಾಡಬೇಕು ಅಂದರೆ ನನ್ನ ಬ್ರೈನ್ಗೆ ಇನ್ನೊಂದು ಲ್ಯಾಂಗ್ವೇಜ್ ಅಂದರೆ ತೆಲುಗು. ಟಕ್ಕಂತ ಫಸ್ಟ್ ತೆಲುಗು ಶಿಫ್ಟ್ ಆಗಿಬಿಡುತ್ತೆ. ಆಮೇಲೆ ಅದು ಒಂದು ಸ್ಕ್ಯಾನ್ ಮಾಡಿ ಓಕೆ ಇದಲ್ಲ ಅಂಥೇಳಿ ಮತ್ತೆ ಅದು ಇನ್ನೊಂದು ಲ್ಯಾಂಗ್ವೇಜಿಗೆ ಬರಬೇಕು. ಸೊ ಈ ರೀತಿ ಹಾಗಾಗಿದೆ ಈಗ ಪರಿಸ್ಥಿತಿ. ಬಟ್ ಅಫ್ಕೋರ್ಸ್ ತಮಿಳ್ ಈಗ ಕಲಿತಾ ಇದ್ದೀನಿ, ಸ್ವಲ್ಪ ಕಲಿತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಪುಟ್ಟ ಮಾತಾಡ್ತೀನಿ ಇವಾಗ. ಮಲಯಾಳಂ ಬರಲ್ಲ. ಮಲಯಾಳಂ ಮಕ್ಕಿ ಹಿಂಗೆ ಓದೋದು, ಅದನ್ನೇ ಓದಿದ್ನ ಹೇಳೋದು ಅಷ್ಟೇ. ಅಂದರೆ ಕನ್ನಡದಲ್ಲಿ ಬರ್ಕೋತಾ ಇದೆ ಅದರ ಅರ್ಥ. ಕನ್ನಡದಲ್ಲಿ ಪೂರ್ತಿ ಅಂದರೆ ನಾನು ಯಾವುದೇ ಬೇರೆ ಭಾಷೆ ಸ್ಕ್ರಿಪ್ಟ್ ಏನು ಮಾಡ್ತೀನಿ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತೀನಿ ಕೆಳಗಡೆ ಫುಲ್ಲು. ಸೊ ದಟ್ ನನಗೆ ಅದು ಈಸಿ ಆಗುತ್ತೆ. ರಿಮೆಂಬರ್ ಇಟ್ ವಿಲ್ ಬಿ ಈಸಿ ಫಾರ್ ಮಿ. ಸೊ ಎಲ್ಲ ಕನ್ನಡದಲ್ಲಿ ಬರ್ಕೊಂಡ್ಬಿಡ್ತೀನಿ ಅದಕ್ಕೆಲ್ಲ. ಅದನ್ನು ಮಲಯಾಳಂ ಅಷ್ಟೇ ಬರ್ಕೊಂಡು ಅದನ್ನು ಹಾಗೆ ಹೇಳಿದಷ್ಟೇ. ಮಾತಾಡೋದಕ್ಕೆ ಬರಲ್ಲ, ನಾಲ್ಗೆ ತಿರುಗಲ್ಲ. ಮಲಯಾಳಂ ತುಂಬ ಕಷ್ಟ. ಹೌದು, ಕಷ್ಟ ಅಂತ ಹೇಳ್ಬಾರ್ದಂತೆ, ಬಟ್ ಆದರೂ ಕೆಲವ್ದು ಒಪ್ಕೋಬೇಕಾಗುತ್ತೆ. ಇದು ಕಷ್ಟ, ಅದೊಂದು ಹಾಗೆ ನಡೀತಾ ಇದೆ. ಕನ್ನಡ ತೆಲುಗು ಫ್ಲೂಯೆಂಟಾಗಿ ಮಾತಾಡ್ತೀನಿ. ಕನ್ನಡ ಆಫ್ಕೋರ್ಸ್ ತೆಲುಗು ಫ್ಲೂಯೆಂಟಾಗಿ ಮಾತಾಡ್ತೀನಿ. ಹಿಂದಿ ಏನಂತಾರೆ ಅದು, ಪಾನಿಪುರಿ ಭಯ ಹಿಂದಿ ಅಂತ. ಪಾನಿಪುರಿ ಭಯ ಹಿಂದಿ. ಆ್ಯಕ್ಚುಲಿ ನೀವು ಹೇಳ್ತಿದ್ರಿ ಕೂಡ DKD ಮಾಡುವಾಗ ನೀವು ಲಾ ಕೂಡ ಮಾಡ್ತಿದ್ರಿ. ಆ್ಯಂಡ್ ಆಲ್ರೆಡಿ ಆ್ಯಕ್ಟಿಂಗ್ ಶುರು ಆಗಿತ್ತು ಅಂತ. ಈ ಲಾ ಆಸಕ್ತಿ ಇತ್ತಲ್ಲ, ಅಂದರೆ ಮೇ ಬಿ ಪ್ರೊಫೆಷ್ನಲಿ ನೀವು ಆ ಕಡೆನೇ ಹೋಗಿರ್ತಿದ್ರ ಇಫ್ ನಾಟ್ ದಿಸ್ ಕರಿಯರ್ ಹ್ಯಾಪನ್. ಈಗಲೂ ಲಾ ಹೇಗಿದೆ ನಿಮ್ಮ ಒಂದು? ಈಗೇನಿಲ್ಲ, ಈಗ ಇಲ್ಲಿ ಪೂರ್ತಿ ಈ ಕಡೆ ಒಂದೇ ದೋಣಿ. ಶುರು ಮಾಡಿದಾಗ ಲಾ ಓದಿದ್ದೇನಕ್ಕೆ ಅಂದರೆ ಐ ವಾಂಟೆಡ್ ಟು ಬಿ ಇನ್ ಅ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್. ಸೊ ನನಗದು ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಬೇಕು ಅಂತ. ಹಾಗಾಗಿ ಲಾ ಮಾಡೋದಕ್ಕೆ ಶುರು ಮಾಡಿದೆ. ಬಟ್ ಡೆಸ್ಟಿನಿ ಹ್ಯಾಡ್ ಅ ಡಿಫ್ರೆಂಟ್ ಪ್ಲ್ಯಾನ್ಸ್. ಸೊ ಪೊಲೀಸು ಕಳ್ಳ ಲಾಯರ್ ಎಲ್ಲ ಆಗು ಅಂಥೇಳಿ ಡೆಸ್ಟಿನಿ ಹ್ಯಾಡ್ ಅ ಡಿಫ್ರೆಂಟ್ ಪ್ಲ್ಯಾನ್ಸ್. ಆ್ಯಂಡ್ ಈ ಒಂದು ಡೆಸ್ಟಿನಿ ಒಂದು ಕಡೆ ಇದೆ, ಆ್ಯಂಡ್ ಯು ಆರ್ ಇನ್ ಅ ಬ್ಯೂಟಿಫುಲ್ ಜರ್ನಿ. ಆ್ಯಂಡ್ ಆಫ್ಕೋರ್ಸ್ ಅದು ಈಸಿ ಇರಲ್ಲ, ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಆ್ಯಂಡ್ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ. ಸಮ್ಟೈಮ್ಸ್ ಯು ಹ್ಯಾವ್ ಟು ಲಿವ್ ಇಟ್ ಟು ದ ಆಡಿಯನ್ಸ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ತುಂಬ ಲೋನು ಫೀಲ್ ಮಾಡಿರೋದಿರುತ್ತೆ. ಹೌ ಹ್ಯಾವ್ ಯು ಓವರ್ಕಮ್ ದೋಸ್ ಡೇಸ್? ಅಫ್ಕೋರ್ಸ್ ತುಂಬ ಇದೆ. ಹಂತವಾಗಿ ಯು ಫೀಲ್ ಲೋ. ಸಮ್ಟೈಮ್ಸ್ ಈವನ್ ದೋ ಯು ಆರ್ ವೆರಿ ಸಕ್ಸಸ್ಫುಲ್, ಯು ವಿಲ್ ಬಿ ಫೀಲಿಂಗ್ ಲೋ ಫ್ರಮ್ ಇನ್ಸೈಡ್. ಲೋ ಯಾವಾಗಲೂ ಇಟ್ ಡಸಂಟ್ ಮೀನ್ ದ್ಯಾಟ್ ನಮಗೆ ಏನೋ ಸೋತಾಗ ಬಿದ್ದಾಗ ಮಾತ್ರ ವಿ ಫೀಲ್ ಲೋ ಅಂತ ಇಲ್ಲ. ಸಮ್ಟೈಮ್ಸ್ ಇಟ್ಸ್ ತುಂಬ ದೊಡ್ಡ ಸಕ್ಸಸ್ ನೋಡ್ತಿದ್ದಾಗಲೂ ಯು ಕ್ಯಾನ್ ಬಿ ಲೋನ್ಲಿ. ಸೊ ಯಾ, ಆ ಥರದ ಸಿಚುವೇಶನ್ಸ್ ಇದೆ. ಐ ಥಿಂಕ್ ಫಾರ್ ಮೀ ಇಟ್ ಈಸ್ ಮೈ ಪೀಪಲ್ ಅರೌಂಡ್ ಮೀ. ಐ ಟಾಕ್ ಟು ದೆಮ್ ಮೇಜರ್ಲಿ
ಉಷಮ್ಮ ಆಗಿರ್ಬೋದು, ಅಮ್ಮ ಆಗಿರ್ಬೋದು. ಸೊ ಐ ಟಾಕ್ ಟು ದೆಮ್. ಆ್ಯಂಡ್ ಇನ್ನೊಂದು ಮುಖ್ಯವಾಗಿ ನಾನು ಮಾಡೋದು ಈ ಥರದ್ದು ಸಂದರ್ಭಗಳಲ್ಲಿ ಜಾಸ್ತಿ ಫಿಟ್ನೆಸ್ ಬಗ್ಗೆ ಗಮನ ಕೊಡ್ತೀನಿ. ಆ್ಯಂಡ್ ಜಾಸ್ತಿ ಏನಾದರೂ ಅಂದರೆ ಡೈವರ್ಟ್ ಆಗೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ನಾನು ಪ್ರತಿ ಸತಿ ಮಾಡಿದ್ದನ್ನು ಏನೊಂದು ಹೊಸದು ಕಲಿಯೋದಕ್ಕೆ ಹೊರಟೋಗ್ತೀನಿ. ಏನೊಂದು ಹೊಸ ಕೋರ್ಸ್ ಮಾಡೋದು ಅಥವಾ ಇನ್ನೊಂದೇನೋ ಮಾಡೋದು. ಸೊ ಹೀಗೆ ಏನೋ ಒಂದು ಹೊಸದು ಕಲಿಯೋದಕ್ಕೆ ಹೊರಟೋಗ್ತೀನಿ. ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ. ಆ್ಯಂಡ್ ಕೆಲವು ಸತಿ ಐ ಪರ್ಸ್ನಲಿ ಫೀಲ್ ಈ ಥರ ಲೋಸ್ ಬರೋದು ಏನಕ್ಕೆ ಅಂತಂದರೆ it is making you ready for the highs. So you got that time, you got that space and everything. So I think you should start learning some new thing ಅಂತ ನಾನು ಅದನ್ನು ಹಂಗೆ ಅನ್ಕೊತೀನಿ ಆ್ಯಂಡ್ ಹಂಗೆ ಟ್ಯಾಕಲ್ ಮಾಡ್ತೀನಿ. ಐ ಡೋಂಟ್ ನೋ, ಇಟ್ಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಪೀಪಲ್. ಸೊ ಫಾರ್ ಮೀ ಇಟ್ ಈಸ್ ಲೈಕ್ ದ್ಯಾಟ್. ಸೊ ಐ ಜಸ್ಟ್ ಗೋ ಲರ್ನ್ ಸಮಥಿಂಗ್ ವೆರಿ ನ್ಯೂ ಔಟ್ ಆಫ್ ದ ಬಾಕ್ಸ್. ಯಾ, ಲೈಕ್ ದ್ಯಾಟ್. And true, maybe ಸ್ವಲ್ಪ ಡೈವರ್ಟ್ ಆದಾಗ ಮೈಂಡ್, ಆ್ಯಂಡ್ ವೆನ್ ಯು ಕಮ್ ಬ್ಯಾಕ್ ಯು ವಿಲ್ ಫೇಸ್ ಇಟ್ ಫ್ರೆಶ್ ಆಗಿ ಫೇಸ್ ಮಾಡ್ಬೋದು. ಹೇಳ್ತಾರೆ ಗೊತ್ತಾ, ಈಗ ಇವತ್ತಿಗೆ ಕೆಲವು ಸಮಸ್ಯೆ ಒಂದಿಷ್ಟು ದೊಡ್ಡದಾಗಿ ಕಾಣುತ್ತೆ, ನಾಳೆಗೆ ಇಷ್ಟ ಆಗುತ್ತೆ, ನಾಡ್ದಿಗೆ ಇಷ್ಟ ಆಗುತ್ತೆ. ಅದು ಸಮಯ ಕೊಡ್ತಾ 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 ತುಂಬ ಸಣ್ಣದಾಗಿ ಕಾಣುತ್ತೆ. ಆ್ಯಂಡ್ ಐ ಥಿಂಕ್ ಇಲ್ಲೊಂದು ಕಡೆ ಕ್ಲಾರಿಟಿ ಸಿಗುತ್ತೆ ಆಮೇಲೆ. ಓಕೆ, ಇದಾಗಿರ್ಬೋದು ಅಥವಾ ಇದು ಈ ರೀತಿ ಮಾಡ್ಬೋದು ಅಂತ. ಆ ಡೈವರ್ಷನ್ಗೆ ಬೇರೆ ಏನಾದರೂ ಬೇಕು. ಸೊ ನನಗೆ ಹಾಗಾಗಿ ಐ ಥಿಂಕ್ ಸುಮಾರು ಪ್ರಾಜೆಕ್ಟ್ಗಳು ರಿಲೀಸ್ಗೆ ರೆಡಿ ಇದೆ. ಆ್ಯಂಡ್ ನೀವು ಈಗ ಸುಮಾರು ಪ್ರಾಜೆಕ್ಟ್ಸ್ಗಳಲ್ಲಿ ಕರೆಂಟ್ಲಿ ವರ್ಕ್ ಕೂಡ ಮಾಡ್ತಾ ಇದ್ದೀರಾ, ಹೊಸ ಪ್ರೊಡ್ಯೂಸರ್ ಆಗಿದ್ದೀರಾ. ಐ ಥಿಂಕ್ ಈ ಪ್ರೊಡ್ಯೂಸರ್ ಅಂತ ಕೇಳಿಸ್ಕೊಂಡ ತಕ್ಷಣ ಒಂಥರ ಒಳಗಡೆ ಹಿಂಗಾಗುತ್ತೆ ನನಗೆ. ಅದೇನಕ್ಕೋ ಗೊತ್ತಿಲ್ಲ ನನಗೆ. ಬಿಕಾಸ್ ಐ ಆಮ್ ನಾಟ್ ಅ ಪ್ರೊಡ್ಯೂಸರ್. ಆನೆಸ್ಟ್ಲಿ ಐ ಆಮ್ ನಾಟ್ ಅ ಪ್ರೊಡ್ಯೂಸರ್. ಬಿಕಾಸ್ ಅಲ್ಲೊಂದಿಷ್ಟು ಜನ ಹುಡುಗರಿದ್ರು, ಅವ್ರಿಗೊಂದಿಷ್ಟು ಕನಸಿತ್ತು. ಆ ಕನಸಿಗೆ ರೆಕ್ಕೆ ಆಗೋರು ಯಾರಾದರೂ ಬೇಕಿತ್ತು. ನನಗೆ ಆ ಶಕ್ತಿ ಇತ್ತು. ಆ್ಯಂಡ್ ಇಂಡಸ್ಟ್ರಿ ನನಗೆ ಇಷ್ಟು ದಿನ ನನ್ನ ಸಾಕಿದೆ. ಸೊ ಹಂಗಾಗಿ ನಾನು ಇಂಡಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು. ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇಟ್ ಈಸ್ ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಐ ಕ್ಯಾನ್ ಸೇ ಐ ಆಮ್ ಎನ್ ಇನ್ವೆಸ್ಟರ್. ಐ ಆಮ್ ಇನ್ವೆಸ್ಟಿಂಗ್ ಸಮ್ ಮನಿ ಇನ್ ದಟ್ ಫಿಲ್ಮ್. ಪ್ರೊಡ್ಯೂಸರ್ ಅಂದರೆ ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ, ಪ್ರೊಡ್ಯೂಸರ್ ಅನ್ನೋ ಪದ ಇದೆಯಲ್ಲ, ತುಂಬ ದೊಡ್ಡ ಪದ. ಬಿಕಾಸ್ ಒಂದು 4-5 ಸಿನಿಮಾ ಮಾಡಿ ಒಬ್ಬ ನಿರ್ಮಾಪಕರು ಅವ್ರ ಇಂಡಸ್ಟ್ರಿಗೆ ಒಂದು ಕೊಡುಗೆ ಕೊಟ್ಟು ಅವರು ಸಿನಿಮಾ ಮುಖಾಂತರ ಒಂದಿಷ್ಟು ಜನ ಜೀವನ ಕಂಡುಕೊಂಡಾಗ ಅವರು ನಿರ್ಮಾಪಕರು. ಅದು ಬಿಟ್ಟು ಒಂದು ಸಿನಿಮಾ ಆಗ್ತಾನೆ ಏನೋ ಮಾಡೋದಕ್ಕೆ ಬಂದಾಗ ನಾನು ಪ್ರೊಡ್ಯೂಸರ್ ಅಲ್ಲ. ಎಲ್ಲರ ಜೊತೆ ನಾನು ಒಬ್ಬ. ನಾನು ದುಡ್ಡು ಹಾಕ್ತಾ ಇರ್ಬೋದು, ಒಬ್ಬ ನಿರ್ಮಾಪಕರು ದುಡ್ಡು ಹಾಕ್ತಾ ಇರ್ಬೋದು, ಡೈರೆಕ್ಟರ್ ಅವ್ರು ತಲೆನ ಹಾಕ್ತಾ ಇದ್ದಾರೆ, ಆ್ಯಕ್ಟರು ಎಲ್ಲರೂ ಅವ್ರವ್ರದ್ದೇ ಆದ, ಎವ್ರಿ ಒನ್ ಆರ್ ಗೆಟಿಂಗ್ ಸಮಥಿಂಗ್ ಟು ದ ಟೇಬಲ್. ಹೌದಲ್ಲ? ಸೊ ಎಲ್ಲೋ ಒಂದು ಕಡೆ ಒಂದು 3-4 ಸಿನಿಮಾ ನಾವು ಕೊಡುಗೆ ಕೊಟ್ಟಮೇಲೆ ಐ ಥಿಂಕ್ ಓಕೆ, ಒಂದಿಷ್ಟು ಜನರ ಲೈಫ್ ಚೇಂಜ್ ಮಾಡೋವಂಥ ಸಿನಿಮಾ ನಾವು ಮಾಡಿದ್ದೀವಿ ಅಂತಂದರೆ ಅವಾಗ ಮೋಸ್ಟ್ಲಿ ದಟ್ಸ್ ವೆರಿ ಕೈಂಡ್ ಆಫ್ ಯು. ಆ್ಯಂಡ್ ಅದೇ ಇವಾಗ ಕರೆಂಟ್ಲಿ ನೀವು ಆ್ಯಕ್ಟರ್ ಆಗಿ ಪ್ರಾಜೆಕ್ಟ್ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಹೊಸ ಟೀಮ್ ಜೊತೆ ಇನ್ವೆಸ್ಟ್ ಮಾಡಿ ಯು ಬೀನ್ ಅ ಪಾರ್ಟ್ ಆಫ್ ನ್ಯೂ ಪ್ರಾಜೆಕ್ಟ್ ಆಲ್ಸೋ. ಏನು ಈ ಇಂಡಸ್ಟ್ರಿಗೆ ನೆಕ್ಸ್ಟ್ ಏನು ಕನಸು ಇದೆ? ಈ ಥರದ್ದು ಏನಾದ್ರು ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ಈ ಫಿಲಮ್ ಇಂಡಸ್ಟ್ರಿ, ಈ ಥರ ಯಾವುದೋ ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕು, ಈ ಥರ ಒಂದು ಕ್ಯಾರೆಕ್ಟರ್ ಮಾಡಬೇಕಂತ ಇರುತ್ತಲ್ಲ ತಲೆಯಲ್ಲಿ? ಮತ್ತು ಅದೆಲ್ಲವೂ ಡಿಫ್ರೆಂಟ್ ಕ್ವಶನ್ಸು. ಓಕೆ, ಯಾವ ಥರದ ಪಾತ್ರ ಮಾಡಬೇಕು ಅಂದರೆ ನನಗೆ ಪೌರಾಣಿಕ ಪಾತ್ರಗಳು ಮಾಡೋದಕ್ಕೆ ಭಾಳ ಆಸೆ ಇದೆ. ರಂಗಭೂಮಿ ದಿನಗಳಿಂದನೂ ಭಾಳ ಆಸೆ ಇದೆ. ಅದು ಯಾವತ್ತಾಗುತ್ತೋ ಗೊತ್ತಿಲ್ಲ. ಐ ಆಮ್ ಮ್ಯಾನಿಫೆಸ್ಟಿಂಗ್ ಫಾರ್ ದ್ಯಾಟ್. ಆ್ಯಂಡ್ ಇಂಡಸ್ಟ್ರಿಗೆ ಏನು ಕೊಡುಗೆ ಕೊಡಬೇಕು ಗೊತ್ತಿಲ್ಲ. ಇಷ್ಟು ವರ್ಷ ಇಂಡಸ್ಟ್ರಿ ನನ್ನ ಪರ್ಟಿಕ್ಯುಲರ್ಲಿ ಸಾಕಿದೆ. ಆ್ಯಂಡ್ ಐ ಥಿಂಕ್ ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ಪಾಠ ಮಾಡ್ತಿರೋದಾಗಿರ್ಬೋದು ಅಥವಾ ಇವತ್ತು ವೀಡಿಯೋ ಮಾಡ್ತಿರೋದಾಗಿರ್ಬೋದು, ಇದೆಲ್ಲವೂ ಇನ್ ಸಮ್ ವೇ ಐ ಆಮ್ ಟ್ರೈಂಗ್ ಟು ಥ್ಯಾಂಕ್ ಇಂಡಸ್ಟ್ರಿ ಫಾರ್ ಲುಕಿಂಗ್ ಆಫ್ಟರ್ ಮೀ. ಓಕೆ, ಮುಂದಿನ ದಿನಗಳಲ್ಲಿ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಷ್ಟು ದಿನ ಎಲ್ಲೋ ಒಂದು ಕಡೆ ಹೊಸಬರ ಸಿನಿಮಾ ಅನ್ನೋ ಕ್ಯಾಟಗರಿ ಕೆಳಗಡೆ ಬರ್ತಾಯಿದ್ವಿ. ಬಟ್ ಇವಾಗ ಓಕೆ, ನೀವೇ ಹೇಳಿದಾಗೆ ಈ ಸಿನಿಮಾ ಇಂಥವ್ರು ಮಾಡ್ತಿದ್ದಾರೆ ಅಂದರೆ ಏನೋ ಇದೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಬಂದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗ್ತಾಯಿದೆ. ಸೊ ಒಳ್ಳೊಳ್ಳೆ ಕಥೆಗಳನ್ನು ಎಂಟರ್ಟೈನ್ ಮಾಡ್ತಾ ಹೇಳಬೇಕು. ಸೊ ಆ ಒಂದಿಷ್ಟು ಯೋಚನೆಗಳಿದೆ. ಅದು ಬಿಟ್ಟರೆ ಎಸ್, ಕನ್ನಡದ ಜೊತೆಯಲ್ಲಿ ಎಲ್ಲ ಭಾಷೆಯಲ್ಲೂ ಒಂದೊಂದು ಸಿನಿಮಾ ಮಾಡ್ಕೊಂಬರ್ಬೇಕು. ಸೊ ಎಲ್ಲ ಕಡೆ ಇಫ್ ದೆರ್ ಈಸ್ ಅ ಗುಡ್ ಸ್ಟೋರಿ, ಡೆಫಿನೆಟ್ಲಿ ಐ ವಾಂಟ್ ಟು ಬಿ ಪಾರ್ಟ್ ಆಫ್ ಇಟ್. ಆ್ಯಂಡ್ ವರ್ಷದಲ್ಲಿ ನಾನೊಂದು 3-4 ಸಿನಿಮಾ ಮಾಡಬೇಕು ಅಂತಿದ್ದೀನಿ. ಸೊ ಇದು ಈಗ ಸದ್ಯದಲ್ಲಿ 3-4 ಸಿನಿಮಾ ಆ್ಯಕ್ಟ್ ಮಾಡಬೇಕು ಅಂತಿದ್ದೀನಿ ಮಿನಿಮಮ್. ಸೊ ನೋಡೋಣ, ಇದು ಅನ್ಕೊಂಡಿದ್ದೀನಿ. ದಟ್ಸ್ ದ ಪ್ಲ್ಯಾನ್. ಐ ಹ್ಯಾವ್ ಟು ವರ್ಕ್ ಫಾರ್ 3 to 4 ಫಿಲ್ಮ್ಸ್, ಗುಡ್ ಸ್ಟೋರಿ, ಡಿಫ್ರೆಂಟ್ ಜಾನರ್ಸ್, ಗುಡ್ ಡೈರೆಕ್ಟರ್ಸ್. ಅಟ್ಲೀಸ್ಟ್ ಅದರಲ್ಲಿ ಸಮ್ ಫಿಲಮ್ ಹ್ಯಾಸ್ ಟು ಬಿ ಒನ್ ಆಫ್ ದ ಬೆಸ್ಟ್ ಫಿಲಮ್ಸ್ ಮೇಡ್ ಇನ್ ದ್ಯಾಟ್ ಇಯರ್. ಸೊ ಈ ಥರದೊಂದು ಇಷ್ಟು ಇದ್ದಾವೆ. ಹಂಗೆ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು ಆಗುತ್ತಲ್ಲೂ ಇಸ್ ಸೆಕೆಂಡ್ರಿ.
ಬಟ್ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಕೆಲಸ ಮಾಡ್ತಾ ಇರೋದು. ವೆರಿ ಟ್ರೂ. ಆ್ಯಂಡ್ ಐ ಗೆಸ್ ನಿಮ್ಮ ಜರ್ನಿನ ತುಂಬ ಜನ ಲೈಕ್ ಫ್ರಮ್ ದ ಫಸ್ಟ್ ಡೇ ವಿಟ್ನೆಸ್ ಮಾಡಿರೋರು ಇದ್ದಾರೆ. ಆ್ಯಂಡ್ ದೇ ಆರ್ ವಾಚಿಂಗ್ ಯು ಎವ್ರಿ ಡೇ. ಏನು ಮಾಡ್ತಿದ್ದಾರೆ ನೆಕ್ಸ್ಟು, ಯಾವ ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಏನು ಕ್ಯಾರೆಕ್ಟ್ರ್ ಮಾಡ್ತಿದ್ದಾರೆ ಅಂತ. ನಾನು ಆಗಲೇ ಹೇಳ್ದಂಗೆ ನೀವು ಮಾಡಿರೋ ಪ್ರಾಜೆಕ್ಟ್ಸ್ನೆಲ್ಲ ಬಂದಾಗ ಅಫ್ಕೋರ್ಸ್ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಇದಕ್ಕಿಂತ ಸೂಪರ್ ಆಗಿರುತ್ತೆ, ಇದಕ್ಕಿಂತ ಡಿಫ್ರೆಂಟ್ ಆಗಿರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಆ್ಯಸ್ ಆಡಿಯನ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಎಂಟರ್ಟೈನಿಂಗ್ ಅಸ್. ಹೀಗೆ ಬ್ಯುಸಿಯಾಗಿರಿ, ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಮಾಡ್ತಾಯಿರಿ, ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡ್ತಾಯಿರಿ. ನಿಮ್ಮ ಮೇಲೆ ಜವಾಬ್ದಾರಿ ಜಾಸ್ತಿ ಆಗ್ತಾಯಿದೆ ಎವ್ರಿ ಡೇ. ಆ್ಯಂಡ್ ಐ ವಿಶ್ ಯು ಗುಡ್ ಹೆಲ್ತ್ ಆ್ಯಂಡ್ ಗುಡ್ ಫಿಲ್ಮ್ಸ್. ಬಿ ಬ್ಯುಸಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ನಿಮ್ಮ ಈ ಒಂದು ಇಲ್ಲಿವರೆಗಿನ ಒಂದು ಜರ್ನಿ ನೋಡಿದ್ರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಐ ಥಿಂಕ್ ನಮ್ಮ ಗುರುಗಳು ಹೇಳ್ತಾ ಇದ್ರು 3 ಸ್ಟೇಜಸ್ ಇರ್ತಂತೆ ಆ್ಯಕ್ಟಿಂಗಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲಿ. ಫಸ್ಟು ಅವಮಾನ, ಆಮೇಲೆ ಅನುಮಾನ, ಆಮೇಲೆ ಸನ್ಮಾನ ಅಂತ ಅವ್ರು ಯಾವಾಗಲೂ ಹೇಳೋರು ನಮಗೆ. ಅಂದರೆ ನಾವು ಡಿಸಪಾಯಿಂಟ್ ಆದಾಗ ಇದಾದಾಗ. ಐ ಥಿಂಕ್ ಅವಮಾನ ಮುಗಿದಿದೆ. ಐ ಮೀನ್ ಅ ಸ್ಟೇಜ್ ಆಫ್ ಅನುಮಾನ. ನೀವಾಗಲೇ ಏನು ಮಾಡ್ತಾನೆ ಇವನು, ನೀವು ಹೇಳಿದ್ರೆ ಏನು ಮಾಡ್ತಾರೆ ಇಲ್ಲ ಏನು ಮಾಡ್ತಾನೆ ಇವನು ಅಂತಿರುತ್ತೆ, ಅಲ್ಲಿ ಚೇಂಜ್ ಇರುತ್ತೆ ಸ್ವಲ್ಪ ಎಕ್ಸ್ಪ್ರೆಷನ್ಸಲ್ಲಿ. ಸೊ ಈಗ ಮೋಸ್ಟ್ಲಿ ದಿಸ್ ಇಸ್ ಆ ಅನುಮಾನದ ಪೀರಿಯಡ್ ಇದು, ಏನು ಮಾಡ್ಬೋದು ಏನು ಅಂತ. ಸೊ ಇದೆಲ್ಲವೂ ಕವರಪ್ ಆಗಿ ಪ್ರಾಬಬ್ಲಿ ಒನ್ ಡೇ ಆ ಸ್ಟೇಜ್ಗೆ, ಸನ್ಮಾನ ಅನ್ನೋ ಸ್ಟೇಜಿಗೆ ಹೋಗ್ಬೋದೇನೋ. ಸೊ ಥ್ಯಾಂಕ್ ಯು ವೆರಿ ಮಚ್. ವೆರಿ ಆನರ್ಡ್ ಟು ಬಿ ಹಿಯರ್ ಆ್ಯಂಡ್ ಐ ಫೆಲ್ಟ್ ರಿಯಲಿ ಹ್ಯಾಪಿ ಮಾತಾಡಿದ್ದು. ಆ್ಯಂಡ್ ನೀವು ಪ್ರಿಪೇರ್ ಆಗಿದ್ರಿ ಅಷ್ಟು ಹೋಮ್ವರ್ಕ್ ಮಾಡಿಕೊಂಡು. ಐ ಫೆಲ್ಟ್ ರಿಯಲಿ ಹ್ಯಾಪಿ. ನನ್ನನ್ನೇ ನಾನು ನೋಡ್ಕೊಂಡಂಗೆ ಆಯಿತು, ಓಕೆ ಇಷ್ಟು ಪ್ರಿಪೇರ್ ಆಗಿಬಿಟ್ಟು ಒಂದು ಇಂಟರ್ವ್ಯೂಗೆ ಅಂತ ಕೂತಿದ್ದೀರಾ ಅಂತ. ಸೊ ಥ್ಯಾಂಕ್ ಯು, ಆಲ್ ಸೆನ್ಸಿಬಲ್ ಕ್ವೆಶನ್ಸ್. ಸೊ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಥ್ಯಾಂಕ್ ಯು. ನಮ್ಮ ಇಡೀ ಟೀಮ್ ಪರವಾಗಿ ನಿಮ್ಮ ಫ್ಯೂಚರ್ನ ಪ್ರತಿಯೊಂದು ಪ್ರಾಜೆಕ್ಟ್ಗೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.